ಬೇರೆ ಯಾವುದೇ ಸೋರ್ಸ್ ಇಂದ ನಾನು ಅನ್ನ ತಿಂದಿಲ್ಲ. ನಾನು ತಿಂದಿದ್ದು ಕಂಪ್ಲೀಟ್ ಆಗಿ ಕಲೆ. ಕನ್ನಡ ಅಂತಲ್ಲ, ಭಾರತೀಯ ಚಿತ್ರರಂಗವೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಾನು ಚಿತ್ರರಂಗಕ್ಕೆ ಬಂದಂತ ಸಂದರ್ಭದಲ್ಲಿ ಇದೇ ಬೇಕಾಗಿದ್ದು ಅಂತ ನನಗನ್ಸುತ್ತೆ. ನಾನು ಋಷಭ ಕೂತ್ಕೊಂಡು ನೋಡ್ತಾ ಇದ್ವಿ ಸರ್, ಅದೇ ಸಿನಿಮಾ ಬಿಡಿ ಸರ್, ನಾವೇ ಮಾಡಿರೋದು, ಜನಗಳು ನೋಡೋಣ ಬನ್ನಿ ಸರ್. ಮಾಧ್ಯಮದವರಿಗೆ ಸುದ್ದಿ ಇರೋದು ಇವತ್ತು ಬರೀ ಹೊಟ್ಟೆಪಾಡ ವಿಷಯ ಆಗೋಗ್ಬಿಟ್ಟಿದೆ, ಸೇವೆ ಅಲ್ಲವೇ ಅಲ್ಲ. ಎರಡು ಕಥನ ಒಟ್ಟಿಗೆ ಸಾಗಿಸುವಾಗ ಅದೇ ಹೇಗೆ ಅಂತ ಹೇಳಿ ಎರಡು ಕಥೆಯನ್ನು ಒಟ್ಟಿಗೆ ತಗೊಂಡು ಹೋಗ್ತೀರಾ. ಈ ರಾಜಕೀಯ ಪರಿಸ್ಥಿತಿಯಲ್ಲಿ ಅದನ್ನ ಯೋಚನೆ ಮಾಡಕ್ಕೆ ಆಗಲ್ಲ. ಹೌದು, ಅಂತದ್ದೊಂದು ಪರಿಸ್ಥಿತಿಯ ಕಾಲಘಟ್ಟದ ಕಥೆ. ಬ್ಯೂಟಿಫುಲ್ ಮನಸ್ಸುಗಳು ಮಾಡೋಷ್ಟೊತ್ತಿಗೆ ಆ ಒಂದು ಸಾಫ್ಟ್ ರೇಂಜಿಗೆ ಹೋಗ್ತೀರಾ. ರೂಕ್ ರಪ್ಪೆ ಒಂದೊಂದ್ಸಲ ಹಾಗೆ ಅನ್ಸ್ಬಿಡುತ್ತೆ. ಈಗ ಕನ್ಸ್ಯೂಮ್ ಮಾಡ್ತಿರೋದು ಏನನ್ನ ಆ ತರ ಏನೋ ಒಂದು ಒನ್ ಸೈಡೆಡ್ ಮಾಡ್ತಿದ್ದಾರೆ ಅನ್ನೋದನ್ನ. ಗೌರಿ ಲಂಕೇಶ್ ಥರದ ಒಂದು ವ್ಯಕ್ತಿತ್ವವನ್ನ ಅಥವಾ ನಾಡೋಜ ನಮ್ಮ ಕಲಬುರ್ಗಿ ಸರ್, ಇವ್ರುಗಳನ್ನ ಕೊಂದದ್ದು ಯಾರೋ ಒಬ್ಬ ಗನ್ ಹಿಡ್ಕೊಂಡು ಬಂದವನಲ್ಲ ಸರ್, ಮಾಧ್ಯಮಗಳು. ಸರ್, ನಾನು ಲೈವ್ ಶೋಸ್ಗಳಿಗೆ ತುಂಬಾ ಮಾನ್ಯತೆ ಬರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಎಷ್ಟು ಅಂತ AI ನೋಡ್ತೀರಾ ಸರ್, ನೀನ್ ಇನ್ನೇನು ಕಲೆನ ಉದ್ಧಾರ ಮಾಡೋ ಎಲ್ಲ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನೀನು ತಗೊಳಕ್ ಹೋಗ್ಬೇಡ. ನಿನ್ ಮುಂದೆ ಪ್ರೇಕ್ಷಕ ಕೂತಿದ್ದಾನೆ, ಅವನನ್ನ ಎಂಟರ್ಟೈನ್ ಮಾಡೋ ಅಷ್ಟೇ. ಮರಳಿ ಸ್ವಾಗತ ಗಂಧದ ಬಿಡು ವಿಶೇಷ ಕಾರ್ಯಕ್ರಮಕ್ಕೆ. ಇವತ್ತು ನನ್ನ ಜೊತೆ ಇರುವಂತಹ ವಿಶೇಷ ಅತಿಥಿ ಚಿತ್ರರಂಗದಲ್ಲಿ ವಿಭಿನ್ನವಾದಂತಹ ಸಿನಿಮಾಗಳನ್ನು ಮಾಡಿಕೊಂಡು ಜನ ಮೆಚ್ಚುಗೆಯನ್ನು ಪಡೆದಂತಹ ನಿರ್ದೇಶಕರು ಜಯತೀರ್ಥ ಸರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಹೇಗಿದೆ ಸರ್, ಹೇಗೆ ನಡೀತಾ ಇದೆ ಜೀವನ? ಜೀವನ ಚೆನ್ನಾಗಿದೆ, ಏಳು ಬೀಳುಗಳ ನಡುವೆ ಜೀವನ ಅಂದ್ರೇನೆ ಅದಲ್ಲ ಸರ್, ಏರು ಇಳಿತಗಳ ಪಯಣ ಅಂತ. ನನಗೆ ಅಂದ್ರೆ ನಿಮ್ಮ ಸಿನಿಮಾಗಳನ್ನು ನಾವು ಒಂದು ಕಡೆಯಿಂದ ನೋಡ್ತಾ ಬಂದ್ರೆ ಅತ್ಲಾಗಿ ನಾವು ನಿಮ್ಮ ಸಿನಿಮಾವನ್ನು ಕಂಪ್ಲೀಟ್ ಪರ್ಯಾಯ ಅಂತ ಕರೀದೇ ಇದ್ರು, ಪರ್ಯಾಯ ಸಿನಿಮಾಕ್ಕೆ ಹೊಂದಿಕೊಳ್ಳುವಂತ ಕೆಲವಷ್ಟು ಲಕ್ಷಣಗಳು ನಾವು ಸಿನಿಮಾದಲ್ಲಿ ನೋಡಬಹುದು ಅಂತೇಳಿ. ಅಂದ್ರೆ ಸಂಪೂರ್ಣವಾಗಿ ಸಮಾಜಕ್ಕೆ ಇನ್ನೊಂದು ಉದ್ದೇಶವಾಗಿ ಕೊಡ್ತಾನೆ ಸಿನಿಮಾವನ್ನ ಕಮರ್ಷಿಯಲೈಸ್ ಆಗಿ ಮಾಡುವಂತ ಸಿನಿಮಾಗಳನ್ನ ನೀವು ಮಾಡ್ತೀರಿ, ಅದು ಹೇಗೆ ಅಂತೇಳಿ ಅದೊಂದು ಕುತೂಹಲ. ಅದೇ ಬಹುಶಃ ನಾನು ಚಿತ್ರರಂಗಕ್ಕೆ ಬಂದಂತ ಸಂದರ್ಭದಲ್ಲಿ ಇದೇ ಬೇಕಾಗಿದ್ದು ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ಇಲ್ಲಿ ಬಹಳ ದೊಡ್ಡ ಅಂತರ ಇತ್ತು ಕಮರ್ಷಿಯಲ್ ಚಿತ್ರಗಳಿಗೂ ಮತ್ತು ಪರ್ಯಾಯ ಚಿತ್ರಗಳಿಗೂ, ಬಹಳ ದೊಡ್ಡ ಅಂತರ ಇತ್ತು. ಅದರ ಮಧ್ಯದಲ್ಲಿ ಏನೋ ಒಂದು ಕಲಾತ್ಮಕವಾಗಿ ಜನಗಳಿಗೆ ಬೇಕಾಗಿರುವಂತಹ ಜನಪ್ರಿಯತೆಯ ಭಾಷೆಯಲ್ಲಿ ಜನಪರವಾದ ಆಲೋಚನೆಗಳನ್ನ ಇಟ್ಟು ಮಾತಾಡುವಂತಹ ಸಿನಿಮಾಗಳು ಕಡಿಮೆ ಇದ್ವು, ಅಥವಾ ಆ ಕ್ಯಾಟಗರಿನೇ ಇನ್ನೂ ಇರಲಿಲ್ಲ. ಆಗ ಒಂದೊಂದು ವರ್ಷ ಈಗ ನಾನು, ಪವನ್, ಗಿರಿರಾಜು, ಒಂದಷ್ಟು ಜನ, ಹೇಮಂತ್ ಸ್ವಲ್ಪ ಲೇಟಾಗಿ ಬಂದ್ರು, ಈ ತರ ಒಂದಷ್ಟು ಜನ ಕಲಾತ್ಮಕತೆಯನ್ನ ತಲೆಯಲ್ಲಿ ಇಟ್ಕೊಂಡೆ ಅದಕ್ಕೆಲ್ಲೂ ಚ್ಯುತಿ ಬರದ ಹಾಗೆ, ಮತ್ತು ಭಾವಕೋಶ ಏನಿರ್ತದೆ ಚಿತ್ರದಲ್ಲಿ ಅದಕ್ಕೆ ಚ್ಯುತಿ ಬರದ ಹಾಗೆ, ಆದರೆ ಅದು ತುಂಬಾ ಧ್ವನಿಸುವ ಹಾಗೆ, ತುಂಬಾ ಜನಗಳಿಗೆ ಅವರ ಸ್ವಂತ ಭಾಷೆ ಅನ್ನೋ ರೀತಿನಲ್ಲಿ, ಅಂದ್ರೆ ಭಾಷೆ ಇನ್ ದ ಸೆನ್ಸ್ ಅವರಿಗೆ ಅರ್ಥವಾಗ ಕಮರ್ಷಿಯಲ್ ಪ್ಯಾಟರ್ನ್ ಅಂತ ಅನ್ಕೊಳ್ಳೋಣ, ಆ ಭಾಷೆನಲ್ಲಿ ಮಾಡುವಂತಹ ಪ್ರಯತ್ನಗಳು ಒಂದಷ್ಟು ಜನ ಯಂಗ್ ನಿರ್ದೇಶಕರು, ಅದ್ರಲ್ಲಿ ನಾನು ಇದ್ದೆ, ಪ್ರಯತ್ನ ಮಾಡಿದ್ವಿ. ಹಾಗಾಗಿ ಒಂದಷ್ಟು ಆ ನಿಟ್ಟಿನಲ್ಲೇ ನಾವೆಲ್ಲ ಒಂದಷ್ಟು ಪ್ರಯತ್ನ ಪಟ್ವಿ ಅಂತ ಕಾಣುತ್ತೆ. ಹಾಗಾಗಿ ನಿಮ್ಗೆ ಹಂಗೆ ಕಾಣುತ್ತೆ ನನ್ನ ಸಿನಿಮಾಗಳು ಈಗಲೂ ಅಷ್ಟೇ. ಬಹುಶಃ ಈಗ ನಾನೇನು ಬೆಲ್ ಬಾಟಮ್ ಆಗಲಿ ಅಥವಾ ಬನಾರಸ್ ಆಗಲಿ ಇದನ್ನ ಕಲಾತ್ಮಕ ಅಂತ ಏನು ಮಾಡಿಲ್ಲ, ಆದರೆ ಅದು ಆಗೋಗುತ್ತೆ. ನನ್ನ ಕೈಲಿ ತೀರಾ ಪೂರ್ತಿ ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕಾಗಲ್ಲ. ಹಾಗಂತ ಕಂಪ್ಲೀಟ್ ಆರ್ಕ್ ಮೂವಿ ಮಾಡಕ್ಕೂ ನಾನಲ್ಲ, ಯಾಕಂದ್ರೆ ನಾನೊಬ್ಬ ಪ್ರೇಕ್ಷಕ ಅಲ್ವಾ. ನನಗೇನು ಇಷ್ಟ ಆಗ್ತದೋ ಅದು ಅಭಿರುಚಿಯ ಬೇಸ್ ಆಗಿರುತ್ತೆ ನನಗೆ. ಯಾಕಂತ ಹೇಳಿದ್ರೆ ನೀವು ಒಲವೇ ಮಂದಾರಮ್ಮ ಅಂದ್ರೆ ಮೊದಲ ಸಿನಿಮಾ ಅಂತ ಬಂದ್ರೆ ಹಸಿವನ್ನು ಶಾರ್ಟ್ ಫಿಲಮ್ ಮಾಡಿರ್ತೀರಿ, ಅದಕ್ಕೆ ಒಳ್ಳೆ ಮನ್ನಣೆಯೂ ಸಿಕ್ಕಿರ್ತದೆ, ಒಳ್ಳೆ ಪ್ರಶಸ್ತಿ ಸಿಕ್ಕಿರ್ತದೆ. ಆದ್ರೆ ಒಲವೇ ಮಂದಾರ ಅಂತ ಬಂದು ನೋಡಿದಾಗ ಅದೊಂದು ಕಡೆ ನೈಜ ಘಟನೆ, ಆ ನೈಜ ಘಟನೆಯನ್ನ ತೆರೆ ಮೇಲೆ ತರುವಾಗ ತುಂಬಾ ಸವಾಲುಗಳು ತುಂಬಾ ಇದೆ. ಯಾಕಂತ ಹೇಳಿದ್ರೆ ಆ ಪ್ರದೇಶ, ಆ ವ್ಯಕ್ತಿ, ಆ ವ್ಯಕ್ತಿತ್ವ, ಇದಿಷ್ಟನ್ನು ತರಬೇಕು ಮುಖ್ಯವಾಗಿ ಭೂಮಿಕೆಗೆ. ಆ ಸವಾಲನ್ನು ಹೇಗೆ ಸ್ವೀಕರಿಸಿದೆ, ಅಥವಾ ಆ ಸವಾಲನ್ನು ಪ್ರಥಮವಾಗಿ ಸ್ವೀಕರಿಸಿ ಹೇಗೆ ಮುನ್ನುಗ್ಗಿದ್ರಿ ಅಂತ? ಸತ್ಯ ಹೇಳಬೇಕು ಅಂದ್ರೆ ಅದೆಲ್ಲ ಸವಾಲು ಅಂತ ಅನ್ನಿಸ್ಲೇ ಇಲ್ಲ. ನಾನು ಇನ್ನೂ ದೊಡ್ಡ ಆಲೋಚನೆಗಳನ್ನ ಇಟ್ಕೊಂಡಿದ್ದೆ. ನಾನು ಒಲವೇ ಮಂದಾರನ ನಾನು ಕಾಂಪ್ರಮೈಸ್ ಆಗಿ ಮಾಡಿರೋದು ಅಂತಂದ್ರೆ ಸತ್ಯ ಹೇಳ್ತೀನಿ. ಈಗ ಬಹುಶಃ ಈಗಿರೋ ಅನುಭವದ ಮೇಲೆ ನನಗೆ ಆವತ್ತಿನ ಆಲೋಚನೆಗಳನ್ನ ನಾನು ಇಂಪ್ಲಿಮೆಂಟ್ ಮಾಡೋನಲ್ಲ ನಾನು. ಆದ್ರೆ ಆಗ ನನಗೆ ಒಂದು ಮಕ್ಕಳ ಸಿನಿಮಾ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಮೊದಲನೇದಾಗಿ ನಾನು ಮಕ್ಕಳ ಸಿನಿಮಾ ಮಾಡೋಣ ಅಂತ ಅದಕ್ಕೋಸ್ಕರ ಬರ್ಕೊಂಡಿದ್ದೆ ನಾನು. ಅದು ಬಹುಶಃ ಈ ನಮ್ಮ ಮಜೀದ್ ಮಜ್ದಿ ಅವರ ಸಿನಿಮಾಗಳ ಇನ್ಫ್ಲೂಯೆನ್ಸು,
ಕೆಲವೊಂದು ಕಲಾತ್ಮಕ ಚಿತ್ರಗಳ ಸಿನಿಮಾದ ಇನ್ಫ್ಲೂಯೆನ್ಸು ಈ ತರ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಅದಕ್ಕೆ ಅವತ್ತೂ ಅವಕಾಶ ಇಲ್ಲ, ಇವತ್ತೂ ಅವಕಾಶ ಇಲ್ಲ ಬಿಡಿ. ಅದು ಆಗ್ಲಿಲ್ಲ. ಹಾಗಾಗಿ ಹೋಗ್ಲಿ, ಏನೋ ಒಂದು ಲವ್ ಸ್ಟೋರಿನೇ ಮಾಡ್ಬಿಡೋಣ, ಹೋಗ್ಲಿ ಒಂದು ಕಮರ್ಷಿಯಲ್ ಮಾಡ್ಬಿಡೋಣ ಅಂತ ಅನ್ಕೊಂಡ್ ಮಾಡಿದ್ದದು. ಆದ್ರೆ ಅದರಲ್ಲಿ ಅಷ್ಟೊಂದು ಕಲಾತ್ಮಕತೆಗಳು ಇದ್ವು. ಯಾಕೆ ಅಂತಂದ್ರೆ ಆಗಲ್ಲ ನನಗೆ ಬೇರೆ ರೀತಿ ಯೋಚನೆ ಮಾಡೋದಕ್ಕೆ. ಈಗ ನೋಡಿ, ಇಡೀ ಅದೇನದು ಒಂದು ಲವ್ ಸ್ಟೋರಿ. ಆ ಲವ್ ಸ್ಟೋರಿಲಿ ಒಂದು ಭಿನ್ನವಾದದ್ದು ಏನಂತಂದ್ರೆ ಇಷ್ಟೇ, ತುಂಬಾ ಅಡ್ವೆಂಚರಸ್ ಆಗಿ ಹೋಗುತ್ತೆ. ಒಂದು ದೊಡ್ಡ ಪಯಣ ಇದೆ, ಆಮೇಲೆ ಒಂದು ನಾಡಿದೆ, ಒಂದು ಕಾಡಿದೆ. ಕಾಡಿನಲ್ಲಿ ಹೀರೋಯಿನ್ ಇರ್ತಾಳೆ, ನಾಡಿನಲ್ಲಿ ಹೀರೋ ಇರ್ತಾನೆ. ಇವನು ಶ್ರೀಮಂತ, ಅವಳು ಬಡವಳು. ಇವನು ನಗರದವನು, ಅವಳು ಟ್ರೈಬಲ್. ಈ ಮಧ್ಯೆ ಒಂದು ಜರ್ನಿ ಇದೆಯಲ್ಲ, ಇಲ್ಲಿಂದ ಅಲ್ಲಿಗೆ ಸಾಗುವ ನಿಟ್ಟಿನಲ್ಲಿ ಜೀವನ ಪ್ರೀತಿಯನ್ನ ಕಲಿಸುವ ಒಂದು ಆಲೋಚನೆ ಮಾಡಿದೆ ಅಷ್ಟೇ ಅದು. ಆದ್ರೆ ಅದಕ್ಕೆ ನಾನು ಡಿಸೈನ್ ಮಾಡುವಾಗ ಕಮರ್ಷಿಯಲ್ ಆಗೇ ಇರಬೇಕು, ಎಲ್ಲರಿಗೂ ಅರ್ಥ ಆಗಬೇಕು, ಕೂತ್ಕೊಂಡು ನೋಡುವವರೆಗೂ. ಅದರ ಜೊತೆಗೇನೆ ಭಾವಕೋಶಗಳು ಚೆನ್ನಾಗಿದ್ದು ತುಂಬಾ ಕಲಾತ್ಮಕವಾದ, ಈಗ ಅಲ್ಲಿ ಜನಪದದ ಕಣ್ಮರವೇ ಅಂತ ಒಂದು ಇದು ಮಾಡಿದ್ದೀನಿ. ಅದು ನಮ್ಮ ಪೇಂಟಿಂಗ್ ಇನ್ಸ್ಪೈರ್ ಆಗಿ ಮಾಡಿದ್ದು ನಾನು. ನಮ್ಮ BK ವರ್ಮಾ ಅವರ ಆ ಪೇಂಟಿಂಗ್ಸ್ಗಳಿದಾವೆ ಒಂದಷ್ಟು ಪ್ರಕೃತಿದು. ಅದನ್ನೆಲ್ಲ ಇಟ್ಕೊಂಡು ಒಂದು ಯಾಕೆ ಪ್ರಕೃತಿ ಬಗ್ಗೆ ಒಂದು ಹಾಡು ಹೇಳ್ಬಾರ್ದು ಅಂತ ಅನಂತಮೂರ್ತಿ ಅವ್ರದ್ದೊಂದು ಸಾಲುಗಳನ್ನ ಯೂಸ್ ಮಾಡ್ಕೊಂಡು, ಇವರ ಅನಂತಮೂರ್ತಿ ಸರ್ದು. ಆಮೇಲೆ ರತ್ನಾನಂಜಿ ಅನ್ನೋ ಪಾತ್ರ ತರ್ತಾ ಇವ್ರದ್ದು ನಮ್ಮ JP ರಾಜರತ್ನ ಅವ್ರದೇ ಒಂದು ಹಾಡನ್ನು ಬಳಸ್ಕೊಂಡು, ಅಲ್ಲದೆ ಜನಪದ ಕಲೆಗಳು, ಅಸ್ಸಾಮಿನ ಜನಪದ ಕಲೆ, ಬಿಹು ನೃತ್ಯ, ಅದರ ಬಗ್ಗೆ ಚೆನ್ನಾಗಿ ಹೇಳ್ತಾ, ಆಮೇಲೆ ಅಸ್ಸಾಮಿನ ಇಸ್ಥೆಟಿಕ್ ಸೆನ್ಸ್ಗಳನ್ನೆಲ್ಲ ವರ್ಕ್ ಮಾಡಿ ಕರೆಕ್ಟಾಗಿ ಅದೇ ಅಸ್ಸಾಮೇ ಕಾಣೋ ಹಾಗೆ, ಅಸ್ಸಾಮು ಕಣ್ಣು ಕಾಣಬೇಕು, ಆ ಥರ ಏನೇನು ಬೇಕು ಅದನ್ನು ಮಾಡ್ತಾ, ಅಲ್ಲಿ ಇಡೀ ಭಾರತದಾದ್ಯಂತ ಹೋಗ್ಬೇಕಾದಾಗ ಅವ್ನು ತಮಿಳ್ನಾಡಿಗೆ ಹೋಗಿ, ಅಲ್ಲಿಂದ ಆಂಧ್ರಾಗ ಹೋಗಿ, ಒರಿಸ್ಸಾ ಹೋಗಿ, ಕಲ್ಕತ್ತಾ ಹೋಗಿ, ಶಿಲಿಗುರಿ ದಾಟ್ಕೊಂಡು ಅಸ್ಸಾಮಿಗೆ ತಲುಪೋ ತನಕ ಆ ಸಂಸ್ಕೃತಿಗಳು ಚೇಂಜ್ ಓವರ್ ಇದೆಯಲ್ಲ. ತಮಿಳ್ನಾಡು ಅಂದ ತಕ್ಷಣನೇ ಕನ್ನಡದವ್ರಿಗೆ ಅದು ಬೇರೆ. ಇಲ್ಲಿ ನಮಗೆ ಕಾವೇರಿ ನೆನಪಾಗ್ತಾಳೆ, ನೀರು ನೆನಪಾಗ್ತಾಳೆ, ರೈತ ನೆನಪಾಗ್ತಾನೆ. ಅದೊಂದು ವಿಷಯನ ಅಡ್ರೆಸ್ ಮಾಡಿ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಆಂಧ್ರ ಅಂತಂದ್ರೆ ಅಲ್ಲಿ ಆ ದಾರಿನಲ್ಲಿ ಶ್ರೀಕಾಕುಲಂ ಕರಾವಳಿ ಪ್ರದೇಶ ಕಂಪ್ಲೀಟ್ ಆಗಿ ಅಲ್ಲಿ ಇದು ಮಾಡ್ಕೊಳ್ತಾ ಆ ಸಮುದ್ರದ ತಟದಲ್ಲಿ. ಒರಿಸ್ಸಾ ಅಂದ ತಕ್ಷಣ ಪುರಿ ಜಗನ್ನಾಥ್ ಟೆಂಪಲ್ ಮತ್ತೆ ಅಲ್ಲಿನ ಸಂಸ್ಕೃತಿಗಳನ್ನ ಚಿಕ್ಕದಾಗಿ ತೋರಿಸ್ತಾ. ನೀವು ಇದಕ್ಕೆ ಹೋಗ್ಬಿಟ್ರೆ ವೆಸ್ಟ್ ಬೆಂಗಾಲ್ಗೆ, ಅದು ಬೇರೆದೇ ಸಂಸ್ಕೃತಿ. ಅಲ್ಲಿ ರೋಡ್ ಸೈಡ್ ನಲ್ಲಿ ಹೆಂಗೆ ಊಟ, ಅಲ್ಲಿ ಒಬ್ಬ ಕನ್ನಡಿಗನ್ನ ಇಟ್ಟು ಅಲ್ಲಿ ಇವನನ್ನ ಸ್ವೀಕರಿಸಿ, ಇವನಲ್ಲಿ ಅಲ್ಲಿ ಅವನಿಗೆ ಜೀವನದಲ್ಲೇ ತಾಯಿ ಇಲ್ಲ, ಅಲ್ಲಿ ಒಬ್ಳು ವೇಶ್ಯೆ ಅವನಿಗೆ ತಾಯಿಯಾಗಿ ಕಾಣ್ತಾಳೆ, ಅವಳಿಗೊಂದು ಕಾಲು ಮುಗಿದು ಮುಂದಕ್ಕೆ ಹೋಗ್ತಾನೆ. ಹೀಗೆ ಏನೇನೋ ಸಂಸ್ಕೃತಿಗಳು ಆಯಾ ಜಾಗಕ್ಕೆ ಹೋಗ್ತಾ ಎಲ್ಲ ಆ ಬಣ್ಣ, ಆ ಭಾಷೆ, ಆ ಸಂಗೀತ, ಆ ರುಚಿ, ಆ ನೋಟ, ಇದನ್ನೆಲ್ಲ ವರ್ಕ್ ಮಾಡ್ಕೊಂಡು ಹೋಗಿದ್ದೀನಿ. ಇಷ್ಟೇ ನಾನು ಮಾಡಿದ್ದು. ಅದು ಬೇಸಿಕ್ ಆಗಿ ನಾವು ರಂಗಭೂಮಿನಲ್ಲಿ ಮಾಡ್ತೀವಿ. ನಾವು ರಂಗಭೂಮಿನಲ್ಲಿ ಏನೋ ತರಬೇಕು ಆ ಥರದ್ದು ಅಂತಂದ್ರೆ ಬೇಸಿಕಲಿ ಆ ಥರದ್ದೊಂದು ರಿಸರ್ಚು R&D ಎಲ್ಲ ಮಾಡಿರ್ತೀವಿ, ಅಷ್ಟೇ ಮಾಡಿದ್ದು. ಆದರೆ ಅದು ಕನ್ನಡ ಚಿತ್ರರಂಗಕ್ಕೆ ತುಂಬಾ ವಿಶೇಷವಾಗಿ ಅನ್ನಿಸ್ತು. ಆಮೇಲೆ ನಾನು ಆ ಥರ ಏನು ಜಾಸ್ತಿ ಬೇರೆ ಒತ್ತಡಗಳಿಲ್ದೇನೆ ಸಿನಿಮಾ ಮಾಡೋದಕ್ಕೆ ನಾನು ಮೊದಲನೇಗ ಆಗಿದ್ದಕ್ಕೆ ಕಾರಣ ಆಯ್ತು. ಬಹುಶಃ ನಾನು ಈ ಚಿತ್ರರಂಗದಲ್ಲಿ ಮುಂಚಿಂದನೂ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾನ ಕಲಿತು ಆಮೇಲೆ ಸಿನಿಮಾ ಮಾಡಕ್ ಹೋಗಿದ್ದಿದ್ರೆ ಆ ಪ್ರೋಸೆಸ್ ಅಲ್ಲಿ ಈ ಅನುಭವಗಳ ಜೊತೆಗೆ ಆ ಆಲೋಚನೆಗಳ ಅನುಭವಗಳ ಭಾರವೂ ಇರ್ತಿತ್ತು. ಅದೆಲ್ಲವೂ ಕಟ್ ಆಗೋಯ್ತು. ನಾನು ನೇರವಾಗಿ ಡೈರೆಕ್ಟರ್ ಆದವನು. ಟೆಕ್ನಿಕಲ್ ಗೊತ್ತಿಲ್ಲದೆ ಇದ್ದಿದ್ರಿಂದ ಅದು ನನಗೆ ಸಪೋರ್ಟ್ ಮಾಡಿದ್ರೆ ಹೊರತು, ಬಟ್ ನನ್ನ ಆಲೋಚನೆಯೇ ಫ್ರೆಶ್ ಆಗಿ ರಂಗಭೂಮಿಯಿಂದ ಬಂದವನು ಮತ್ತು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಏನ್ ಮಾಡಿದೆ ಅದನ್ನೇ ಮಾಡಿದೆ. ನೀವು ಅದೇ ಹೇಳ್ತೀರ, ಅಲ್ಲಿ ನೀವೇ ಸ್ವಂತ ಪ್ರಯಾಣ ಮಾಡಿ ಆ ಪರಿಸರವನ್ನು ಖಂಡಿತ ಅದಾಗ್ಲೇಬೇಕದು. ಇಲ್ಲಿಂದ ಆಗಸ್ಟ್ 18ನೇ ತಾರೀಕು 2008 ಹೊರಟಿದ್ದು ನಾನಿಲ್ಲಿ. ಇಡೀ ಲೊಕೇಶನ್ ನೋಡ್ಕೊಂಡು ಫುಲ್ಲು ನೋಡ್ಕೊಂಡು ದಶರಥ್ ಮಾಂಜಿ ಸಿಕ್ಕಿ, ದಶರಥ್ ಮಾಂಜಿಯ ಬಿಹಾರಲ್ಲಿ ಅವರ ಆ ಹಳ್ಳಿಗೆ ಹೋಗಿ ಅಲ್ಲಿ ಗೆಹಲೋರ್ ಘಾಟ್ ಅಂತ ಒಂದು ಊರದು, ಅಲ್ಲಿ ಉಳಿದು ಅವ್ರದ್ದು ಕತೆ ತಿಳ್ಕೊಂಡು ಹಿಂಗೆ ಎಲ್ಲ ಕಾಶಿಗೆ ಬಂದು ಈ ಕಡೆ ರಂಗಾಯಣ ರತ್ನಾನಂಜಿ ಪಾತ್ರ ಕಾಶಿನಲ್ಲಿ ಎಂಡ್ ಆಗತ್ತಲ್ಲ, ಅಲ್ಲಿನೂ ನೋಡ್ಕೊಂತ ಮಧ್ಯಪ್ರದೇಶಕ್ಕೆ ಬಂದು ಎಲ್ಲ ಇಡೀ ಭಾರತ ಸುತ್ತಿದ್ದು ಒಂದು ಕಾರಲ್ಲಿ. ಸೊ ಅಲ್ಲಿ ಕೆಲವೊಂದ್ ಕಡೆ ಇಳಿಸಿ ನಾವು ನಡೆದಿದ್ದುಂಟು, ಒಂದು 10-15 ಕಿಲೋಮೀಟರ್ ನಡೆದಿದೀವಿ ನಾವು. ಏನ ಅನುಭವ ಆಗತ್ತೆ ಆ ಪಾತ್ರ, ಏನ್ ಫೀಲ್ ಮಾಡುತ್ತೆ, ಎಲ್ಲಿ ಸುಸ್ತಾಗತ್ತೆ, ಎಷ್ಟು ನಡಿಬಲ್ಲ ಒಬ್ಬ ವ್ಯಕ್ತಿ, ಎಲ್ಲ ಪ್ರಯತ್ನ ನಾವೇ. ಆವಾಗ ಎಲ್ಲ ಇರಲಿಲ್ಲ, ಎಲ್ಲ ಗೂಗಲ್ ಎಲ್ಲ ಜಾಸ್ತಿ ಡಿಪೆಂಡ್ ಆಗಿರ್ಲಿಲ್ಲ.
ಆದರೂ ಕೂತ್ಕೊಂಡು ನಾವೇ ನಮ್ಗೆ ಎಷ್ಟಾಗುತ್ತೋ ಅಷ್ಟು ದಕ್ಸಿದ್ದನ್ನೆಲ್ಲ ತಗೊಂಡು ಬರ್ಕೊಂಡು ಅದನ್ನ ಅನುಭವಿಸಿ ಮಾಡಿದ್ವಿ. ಒಂದು ಖುಷಿ ಆದದ್ದು ಏನಂತಂದ್ರೆ ಆ ಸಿನಿಮಾಗೆ ನಾನು ನೋಡಿದ ಲೊಕೇಶನ್ಗಳಿದಾವಲ್ಲ, ಒಂದು 10 ಸಿನಿಮಾಗೆ ನೋಡಬಹುದಾದ ಲೊಕೇಶನ್ ಅದು. ಯಾಕಂದ್ರೆ ಇಡೀ ಭಾರತ ಓಡಾಡಿದ್ವಿ ನಾವು, ಇಡೀ ಭಾರತ. ಒಂದು ಸಾಂಗ್ ಮಾಡೋಕ್ಕೋಸ್ಕರ ಇಡೀ ತಮಿಳ್ನಾಡು ತಿರುಗಿದ್ವಿ. ತಮಿಳ್ನಾಡಿನಲ್ಲಿ ಶಾರ್ಟ ಇಟ್ಟಿಲ್ಲ ನಾನು ಆ ಸಿನಿಮಾದಲ್ಲಿ, ಲೊಕೇಶನ್ ಹುಡುಕಿದ್ದಷ್ಟೇ, ಅಲ್ಲಿ ಹೋಗ್ಲೇ ಇಲ್ಲ ಕೊನೆಗೆ. ಬಟ್ ಎಷ್ಟು ಹುಡುಕಿದ್ವಿ ಅಂದ್ರೆ ತುಂಬಾ ಅವಾಗ ನಾನು ಒಳ್ಳೊಳ್ಳೆ ಟೆಂಪಲ್ಸ್ಗಳು ನೋಡಿದೆ ತಮಿಳ್ನಾಡು. ಅದು ಈಗ ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋದೆ, ಅಲ್ಲಿ ಚೆನ್ನಾಗಿದೆ ಬನ್ನಿ ಹೋಗೋಣ ಅಂತ. ಹಾಗೆ ನಾನು ಯಾಕೆ ಈಗ ನೀವು ಹೇಳಿದ್ರೆ ಅನುಭವಗಳನ್ನ ಅಂದ್ರೆ ಅಲ್ಲೆಲ್ಲ ಸುತ್ತಾಡಿ ಅನುಭವಗಳನ್ನು ತಗೊಂಡು ಕತೆ ಕಟ್ಟದೆ ಅಂತ ಹೇಳಿ, ಕತೆ ಕಟ್ಲಿಕ್ಕೆ ಅನುಭವದ ಅಗತ್ಯ ಇದೆಯಲ್ಲ ಅಥವಾ ಅನುಭವಿಸಿದ ನಂತರ ಕತೆ ಕಟ್ಲಿಕ್ಕೆ ಆಗ್ತದೆ ಅಂತ ಹೇಳಿ? ಹೌದು, ಎರಡೂ ಆಗುತ್ತೆ, ಎರಡೂ ಪ್ರೊಸೆಸ್ ಆಗುತ್ತೆ. ಈಗ ಉದಾಹರಣೆಗೆ ನಾನು ನಿಮಗೆ ಅವಾಗಲೇ ಹೇಳಿದೆ, ನಾವು ಶುರು ಆಗೋಕ್ಕಿಂತ ಮುಂಚೆ ಖಾಂಡ್ಯಾಗೆ ಹೋಗಿ ನಾನೊಂದು ನಾಟಕ ಮಾಡಿದ್ದೆ. ಚಿಕ್ಕಮಗಳೂರು ಬಾಳೆಹೊನ್ನೂರು ಒಳಗಡೆ ಹೋಗಿ ಖಾಂಡ್ಯ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಭಕ್ತ ಮಾರ್ಕಂಡೇಯ ಒಂದು ಟೆಂಪಲ್ ಇದೆ, ಅದ್ರ ಹಿಂದೆ ಒಂದು ತುಂಗಭದ್ರಾ ನದಿ ಇದೆ. ಅಲ್ಲಿ ಯಾವತ್ತು ಹೋಗೋದು ನಾಟಕ ಮಾಡಿದ್ದೆ. ಅದು ನನ್ನ ಅನುಭವದ ಕೋಶದಲ್ಲಿ ಇತ್ತು, ಬ್ಯಾಂಕಲ್ಲಿ ಇತ್ತದು. ಆದ್ರೆ ನಾನು ಯಾವಾಗ ಸಿನಿಮಾ ಮಾಡ್ಬೇಕು ಅಂತಂದೆ ಅದು ನೆನಪಾಯ್ತು. ಅಲ್ಲಿ ಹೋಗಿ ಮತ್ತೆ ನೋಡಿದಾಗ ನೋಡಿ ಅನುಭವ ಇರುತ್ತೆ. ಈ ಸಿನಿಮಾ ದೃಷ್ಟಿಕೋನದಿಂದ ಅನುಭವ ತಗೋಬೇಕು ಅಂತಂದ್ರೆ ಮತ್ತೆ ಹೋಗಿ ಅನುಭವನ ಪಡ್ಕೋಬೇಕು. ಎರಡು ರೀತಿಯಲ್ಲೂ ಆಗುತ್ತೆ. ಈಗ ಈ ಥರದ್ದೇನೋ ಒಂದು ನಡೆದಿತ್ತಲ್ಲ ನನ್ನ ಜೀವನದಲ್ಲಿ ಅನ್ನುವುದು ಒಂದು ಅನುಭವದ ಇದು ಬ್ಯಾಂಕಲ್ಲಿ ಇರುತ್ತೆ. ಅದನ್ನ ರಿಜ್ಯೂನೇಟ್ ಮಾಡೋದಕ್ಕೆ ಮತ್ತು ಈ ಕಥೆಗೆ ಅದನ್ನ ಟ್ರೀಟ್ ಮಾಡೋದಕ್ಕೆ ನನ್ನ ಸಿನಿಮ್ಯಾಟಿಕ್ ದೃಷ್ಟಿಕೋನದಿಂದ ನೋಡಿದಾಗ ಇನ್ನೊಂದ್ಸಲ ರಿವಿಸಿಟ್ ಮಾಡಬೇಕಾಗುತ್ತೆ. ಸೊ ಅದು ಆ ಥರ ಆಗ್ಲೇಬೇಕು. ಅದಾದ ನಂತರ ನೀವು ಒಲವೇ ಮಂದಾರದ ನಂತರ ನೀವು ಏನಿಲ್ಲ ಅಂತ ಹೇಳಿ ಒಂದು ಟೋನಿ ಮಾಡ್ತೀರಿ. ಟೋನಿಲಿ ನೀವು ಆಕ್ಚುಲಿ ಹೊಸಬರನ್ನ ಪರಿಚಯಿಸುವಂತವ್ರು, ಟೋನಿಗೆ ಬಂದಾಗ ಶ್ರೀನಗರ ಕಿಟ್ಟಿ ಅಂತ ತಗೊಳ್ತೀರಿ. ಅಲ್ಲ, ಹೊಸಬರು ಹಳೆಬರು ಅನ್ನೋದಕ್ಕಿಂತ ನೀವು ಕತೆಗೆ ಆಪ್ತವಾದಂತ ಪಾತ್ರವನ್ನು ತಗೊಳ್ತೀರಿ. ಅದು ಅಷ್ಟೇ, ಎಲ್ಲೊಂದ್ ಕಡೆ ನಮ್ಮ ಹಣ ಸಂಪಾದನೆಯ ತುಡಿತವನ್ನ ಮಿರರ್ ಆಗಿಟ್ಟು ನೀವು ಒಂದೇ ಕೆನ್ನೆಗೆ ಹೊಡೆಯೋದು ಅಂತಾರಲ್ಲ, ಆ ರೀತಿ ಒಂದು ಪಾತ್ರವನ್ನ ತಂದು ಇಡ್ತೀರಿ. ಕೊನೆಯವರೆಗೂ ಒಂದು ಜಮೀನಿಗೋಸ್ಕರ ಓಡೋದು, ಆ ಒಂದು ಪರಿಕಲ್ಪನೆ ಇದೆಯಲ್ಲ, ಎರಡು ಕಥನ ಒಟ್ಟಿಗೆ ಸಾಗಿಸುವಾಗ ಅದು ಹೇಗಿದೆ ಅಂತ ಹೇಳಿ, ಎರಡು ಕಥೆಯನ್ನು ಒಟ್ಟಿಗೆ ತಗೊಂಡು ಹೋಗ್ತೀರಾ? ಇಲ್ಲಿ ನೋಡಿ, ಅದ ಒಲವೇ ಮಂದಾರದಲ್ಲೇ ಆ ಪ್ಯಾರಲಲ್ ಇದನ್ನ ಮಾಡಿದ್ದೆ. ಹೌದು, ಏನು ಒಂದು ರಂಗಾಯಣ ರಘು ಮತ್ತು ರತ್ನಾನಂಜಿಯ ಪಾತ್ರ ಒಂದ್ ಕಡೆ ಹೋದ್ರೆ ಈ ಪಾತ್ರ ಒಂದ್ ಕಡೆ ಹೋಗುತ್ತೆ. ಆದ್ರೆ ಅವರಿಬ್ಬರು ಮೀಟ್ ಆಗಿ ಒಬ್ರಿಗೊಬ್ರು ಇನ್ಸ್ಪೈರ್ ಆಗಿ ಹೋಗುವಂತ ಪಾತ್ರಗಳಾಗತ್ತೆ. ಆದ್ರೆ ಯಾಕೆ ಹಾಗೆ ಸಿನಿಮ್ಯಾಟಿಕ್ ಅಲ್ಲಿ ಕೂಡ ನಾನು ಯಾಕೆ ಅದನ್ನ ಬಾಹ್ಯವಾಗಿ ಕನೆಕ್ಟ್ ಮಾಡಿದೆ ಆ ಪಾತ್ರಗಳನ್ನ, ಸಾರಿ ಕಥೆಗಳನ್ನ. ಈಗ ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ಟೋನಿ. ಹೌದು, ಭಾರತದಲ್ಲಿ ಬಹುಶಃ ಬೇರೆ ಯಾರು ಮಾಡಿಲ್ಲ. ಯಾಕೆಂದ್ರೆ 3 ಕಥೆಗಳಿವೆ ಅಲ್ಲಿ. ಒಂದು ಟಾಲ್ಸ್ಟಾಯ್ದು ಆ ಜಮೀನ್ದಾರ ಜಮೀನು ಬೇಕು, ನನಗೆ ಭೂಮಿ ಬೇಕು ಅಂತ ಓಡುವಂತ ಒಂದು ಕಥೆ ಆದ್ರೆ, ಒಂದು ಮೇನ್ ಸ್ಟ್ರೀಮ್ ಕಥೆ, ಒಂದು ಅದು. ಇನ್ನೊಂದು ಜನಪದ ಕಥೆ ಬರುತ್ತೆ ಅದರಲ್ಲಿ. ಒಬ್ಬ ಜನಪದ ಇಬ್ರು ಹಾಡುಗಾರಕ್ಕೆ ಅವರು ಬರ್ತಾರೆ. ಇವರು 3 ಕಾಲಘಟ್ಟವೇ ಬೇರೆ. ಹೌದು. ಸೊ ಹೆಂಗೊಂದಾಗತ್ತೆ ಇಲ್ಲಿ ನೋಡಿ, ಅದು ಜಮೀನು ಬೇಕು ಅನ್ನೋ ತರದ್ ಒಂದು ಕಥೆ. ಅದು ಒಂದು 500-600 ವರ್ಷದ ಹಿಂದೆ ಜಮೀನ್ದಾರಿ ಪದ್ಧತಿ ಇದ್ದಂತ ಸಂದರ್ಭದಲ್ಲಿ ಇದ್ದಂತ, ಅಂದ್ರೆ ಈ ರಾಜಕೀಯ ಪರಿಸ್ಥಿತಿಯಲ್ಲಿ ಅದನ್ನ ಯೋಚನೆ ಮಾಡಕ್ಕೆ ಆಗಲ್ಲ, ಅಂತದ್ದೊಂದು ಪರಿಸ್ಥಿತಿಯ ಕಾಲಘಟ್ಟದ ಕಥೆ. ಇದು ಒಂದು ಸಿಮ್ಮು ಅಪ್ಡೇಟೆಡ್ ವರ್ಷನ್, ಒಂದು ಟ್ರ್ಯಾಕ್ ಮಾಡುವಂಥದ್ದು, ಒಂದು ಸ್ನೈಪರ್ ಇಟ್ಕೊಂಡು ಶೂಟ್ ಮಾಡುವಂಥದ್ದು, ಆಮೇಲೆ ಒಂದು ಲೈಟ್ರಲ್ಲೇ ಅವನಿಗೆ ಮತ್ತು ಬರೋ ಥರದ್ದು ಒಂದು ಏನೇನೋ ಈ ಥರದ್ದೆಲ್ಲ ಹೆವಿ ಫಾರ್ವರ್ಡೆಡ್ ಟೆಕ್ನಾಲಜಿ. ಇನ್ನೊಂದು ಜನಪದ, ಪರಮ ಮುಗ್ಧ ಜನಪದ. ಅವ್ರಿಗೆ ಏನೂ ಬೇಡ ಜೀವನದಲ್ಲಿ, ಹಾಡ್ತೀನಿ, ಮನಸ್ಸಿಗೆ ತಟ್ಟಿದ್ರೆ ಒಂದು ಇಡೀ ಅಕ್ಕಿ ಕೊಡಿ ಸಾಕು, ಒಂದು ಅಕ್ಕಿ ತಿನ್ಕೊಂಡು ನನ್ನ ಪಾಡಿಗೆ ನನ್ನ ಜೀವನ ನಾವು ಸಾಗಿಸ್ಕೊತೀವಿ ಅನ್ನೋ ಥರದ ಒಂದು ಮುಗ್ಧ ಪ್ರಪಂಚದ ಒಂದು ಇದು. ಇಲ್ಲಿ ಒಂದು ದುರಾಸೆ, ಇಲ್ಲೊಂದು ದುರಾಸೆ, ಅಲ್ಲಿ ಒಂದು ಸಂತೃಪ್ತಿ. ಈ ಪ್ಯಾರಲಲ್ ಕಥೆಗಳನ್ನ ನೋಡಿ, ಅದು ಬೇರೆ ಕಾಲಘಟ್ಟ, ಇದು ಬೇರೆ ಕಾಲಘಟ್ಟ, ಇದು ಬೇರೆ ಕಾಲಘಟ್ಟ. ಪ್ರೆಸೆಂಟ್ ಅಲ್ಲಿ ಆ ಯಾವ ಪಾತ್ರಗಳು ಯಾವ ಪಾತ್ರವನ್ನು ಮೀಟ್ ಮಾಡಕ್ ಸಾಧ್ಯವೇ ಇಲ್ಲ. ಅಂಥದ್ದೊಂದು ಸವಾಲು ಇಟ್ಕೊಂಡೆ ನಾನು ಶುರು ಮಾಡ್ಬಿಟ್ಟೆ. ಹಂಗೆ ಬಹುಶಃ ಗೊತ್ತಿಲ್ಲ ಭಾರತದಲ್ಲಿ ಬೇರೆ ಯಾವ್ದಾರ ಸಿನಿಮಾ ಹಂಗಾಗಿದೆಯಾ ನನಗೆ ಗೊತ್ತಿಲ್ಲ. ಆದ್ರೆ ಅದನ್ನ ನಾನು ಕನೆಕ್ಟ್ ಮಾಡಲಿಲ್ಲ. ನೋಡೋಣ ಹಿಂಗೆ ನೋಡ್ತಾರೇನೋ ಜನ ಅಂತ ಬಿಟ್ಟೆ. ಸ್ವಲ್ಪ ಬ್ಯಾಕ್ ಫೈರ್ ಆಯ್ತು. ಬಟ್ ಆಸ್ ಅನ್ ಎಕ್ಸ್ಪೆರಿಮೆಂಟ್ ತುಂಬಾ ದೊಡ್ಡ ಇದು ಬಂತು. ನನಗೆ ರಾಜ್ಯ ಪ್ರಶಸ್ತಿ ಬಂತು ಆ ಸಿನಿಮಾಗೆ, ಸ್ಕ್ರೀನ್ ಪ್ಲೇಗೆ. ಮತ್ತು ತುಂಬಾ ಇಷ್ಟ ಆಗುವಂತ ಕೆಲವು, ಅಂದ್ರೆ ಜನಗಳಿಗೆ ಬಹಳ ಈಸಿಯಾಗಿ ಅರ್ಥವಾಗುವಂತ ಒಂದಷ್ಟು ಕಮರ್ಷಿಯಲ್ ದೃಶ್ಯಗಳನ್ನು ಇಟ್ಟಿದ್ದೀನಿ. ಅಂದ್ರೆ ಅರ್ಥವಾಗುವಂಥದ್ದು ಮುಖ್ಯವಾಗಿ.
ಅಲ್ಲೊಬ್ರು ಯಾರೋ ಈಗ ರಿಚರ್ಡ್ ಲೂಯಿಸ್ ಅವರು ಆ್ಯಕ್ಟ್ ಮಾಡಿದ್ರು ಅದನ್ನು. ಅವರು ರಿಟೈರ್ಡ್ ಆಗಿ ಅಂದರೆ ವಾಲಂಟಿಯರ್ ರಿಟೈರ್ಡ್ ತಗೊಂಡು ಒಂದು ಕಲಾಕ್ಷೇತ್ರದ ಕಟ್ಟೆ ಮೇಲೆ ತನ್ನ ಸ್ನೇಹಿತರ ಜೊತೆ ಕೂತಿರ್ತಾರೆ. ಯಾರೋ ಬಂದು ಅಲ್ಲ ಸರ್, ನೀವು ಇಷ್ಟು ದೊಡ್ಡ IT ಐಕಾನು, ನೀವು ಜಸ್ಟ್ 1 hour ಲೆಕ್ಚರಿಂಗ್ ಕೊಟ್ರೆ ಅದೆಷ್ಟೋ ಲಕ್ಷ ನಿಮ್ಗೆ ಸಂಭಾವನೆ ಇರುತ್ತೆ, ಎಲ್ಲ ಬಿಟ್ಟು ಹೀಗೆ ಮೆಟ್ಲ ಮೇಲೆ ಏನಕ್ಕೆ ಅಂತಂದಾಗ, ಸಂಪಾದನೆ ಅಂದ್ರೆ ಏನಮ್ಮ, ಬರೀ ಹಣ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಅಲ್ಲಿ ನೋಡಿ ಹಣದ ಇದಾದ್ಮೇಲೆ ಹಾಗೆ ಮಾಡ್ತಾ ತಗೊಮ್ಮ ತಿನ್ನು ಅಂತ ಒಂದು ಕಲ್ಲಂಗಡಿಯನ್ನು ಕೊಡೋಕೆ ಹೋಗ್ತಾನೆ. ಬೇಡಿ ಸರ್ ಅಂತಾರೆ. ಬೇಡ ಅನ್ಬೇಡಮ್ಮ, ಯಾವ ರೈತನ ಬೆವರೋ ಏನೋ ಇಷ್ಟು ಸವಿಯಾಗಿದೆ ತಿನ್ನು. ಸರಿ, ಬೆವರು ಮತ್ತು ಅದರ ಅರ್ಥ ಹಣ್ಣು ಸಿಹಿಯಾಗಿರ್ಬೋದು, ರೈತ ಹರಿಸಿರೋ ಬೆವರಿದೆ ಅಲ್ಲ ಅದು ಉಪ್ಪುಪ್ಪೆ, ಆದ್ರೂ ಅವನಲ್ಲಿ ಆ ಉಪ್ಪಿನ ಬೆವರನ್ನ ಹರಿಸಿದ್ದಕ್ಕೆ ಇಲ್ಲಿ ಸಿಹಿಯಾದ ಹಣ್ಣು ಸಿಕ್ಕಿದ್ದು. ಇದನ್ನೆಲ್ಲ ಚಿಕ್ಕದಾಗಿ ನೆನಪಿಸ್ಕೊಂತ ಅಲ್ಲಿ ರೈತ, ಹಣ, ಒಂದು ಸಂತೃಪ್ತಿ, ಜನಪದ, ನಮ್ಮ ಸಂಸ್ಕೃತಿ ಎಲ್ಲವನ್ನೂ ಒಟ್ಟಿಗೆ ತಗೊಂಡೋಗಿ, ಪ್ರೀತಿ ಎಲ್ಲವನ್ನೂ ಒಟ್ಟಿಗೆ ತಗೊಂಡೋಗಿ ಸಾಗಿದಂಥ ಚಿತ್ರ ಅದು. ಮಹತ್ವಾಕಾಂಕ್ಷಿ ಚಿತ್ರ ನಂದದು. ಸ್ವಲ್ಪ ಬೇಕಾಗಿರ್ಲಿಲ್ಲ, ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಕೆಲವು ಆಡಿಯನ್ಸ್ಗಳು ಅಂದಿದ್ದುಂಟು. ಹಾಗಾಗಿ ಇರ್ಲಿ, ಅದೊಂದು ಪಾಠ ನನಗೆ. ಆಮೇಲೆ ಒಂದು ಅರ್ಥ ಆಯ್ತು, ಕೀಪ್ ಇಟ್ ಸಿಂಪಲ್ ಅನ್ನೋದೊಂದು ಮಾತಿದೆ ಸಿನಿಮಾದಲ್ಲಿ. ಅದೇ ಸರ್, ನೀವು ಎಷ್ಟು ತುಂಬಾ ಇಂಟೆಲೆಕ್ಚುಯಾಲಿಟಿ ವರ್ಕ್ ಆಗಲ್ಲ. ವರ್ಕ್ ಆಗುತ್ತೆ ಒಂದು ಸಿನಿಮಾಗೆ ಅಥವಾ ಒಂದು ಪ್ಯಾರಲಲ್ ಮೂವಿಗಳಿಗೆ, ಬಟ್ ಟ್ರೇಡ್ ಅಲ್ಲಿ ನಾವು ಪಾಪ ನಿರ್ಮಾಪಕರನ್ನ ಆ ರೀತಿ ಹಿಂಸೆ ಕೊಟ್ಟು ಆಟಾಡ್ಸಕ್ ಆಗಲ್ಲ. ಅಲ್ಲ, ನೀವು ಅದೇ ಯಾವ್ದೋ ಲಾಸ್ಟ್ ಇದರದ್ದು ಸಿನಿಮಾ ಅನ್ಕೊಳ್ತೇನೆ, ಬೆಲ್ಬಾಟ ಮಾಡೋ ಟೈಮಲ್ಲಿ ದುಡ್ಡು ಬರಲ್ಲ ಅಂತ ಡೈರೆಕ್ಟರ್ಗೆ ನೇರವಾಗಿ ಹೇಳಿ ನಿರ್ಮಾಪಕರ ಹತ್ರ ಹೇಳ್ಬಿಟ್ಟಿದ್ರಿ, ಇಲ್ಲ ದುಡ್ಡು ಬರೋದು ಕಷ್ಟ ಆದ ನಂತರ ಆ ಮಾತು ಕೇಳಿದೆ. ನೆಕ್ಸ್ಟ್ ನೀವು ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಇದ್ರ ಪಾಠ ಅನ್ಕೊಳ್ತೀನಿ, ಟೋನಿಯ ಪಾಠ ಅನ್ಕೊಳ್ತೀನಿ, ಬ್ಯೂಟಿಫುಲ್ ಮನಸ್ಸುಗಳು ಮಾಡೋಷ್ಟೊತ್ತಿಗೆ ಆ ಒಂದು ಸಾಫ್ಟ್ ರೇಂಜಿಗೆ ಹೋಗ್ತೀರಾ? ಅಲ್ಲ, ಬ್ಯೂಟಿಫುಲ್ ಮನಸ್ಸುಗಳು ಅಗೇನ್ ನೋಡಿ, ಆಕ್ಚುಲಿ ಅಲ್ಲಿ ಸ್ಕ್ರೀನ್ ಪ್ಲೇ ನಲ್ಲಿ ಈ ತರ ಇಷ್ಟೊಂದು ದೊಡ್ಡ ವಿಧರಸ ಆಟಗಳು ಆಡ್ಲಿಲ್ಲ. ಬೇಡಪ್ಪ, ಒಂದು ಸಿಂಪಲ್ ಆಗಿ ಬಟ್ ಸಾಮಾಜಿಕ ಕಳಕಳಿ ಇರುವಂತ ಚಿತ್ರಗಳನ್ನೇ, ಒಂದು ಸೋಷಿಯಲ್ ಇಂಟ್ರೆಸ್ಟ್ ಇರುವಂತ ಸಿನಿಮಾಗಳನ್ನ ಮಾಡೋಣ ಅಂತ ಅನ್ಕೊಂಡೆ. ಆಕ್ಚುಲಿ ನಾನು ಅದ್ರ ಮಧ್ಯದಲ್ಲಿ ಒಂದು ಬುಲೆಟ್ ಬಸ್ಯ ಮಾಡಿದೆ. ಅದು ವಿಪರೀತ ರಾಮ್ ಕಾಮು, ದೊಡ್ಡ ಪೋಲಿ ಮನುಷ್ಯನ ಪಾತ್ರ ಅದು ಮಾಡಿದೆ. ಇರ್ಲಿ, ಅದೊಂದು ಜನರು ಸರ್, ಅದನ್ನು ನೋಡ್ಬಿಟ್ಟು ಬರ್ಬೇಕು ನಾನು. ಈಗ ನೋಡಿ, ಆಲ್ಫ್ರೆಡ್ ಹಿಚ್ಕಾಕ್ ಅವ್ರ ಜೀವಮಾನದಲ್ಲಿ ಯಾವುದು ಬೇರೆ ಸಿನಿಮಾ ಮಾಡಲೇ ಇಲ್ಲ. ಅವರು ಬರೀ ಮಿಸ್ಟ್ರಿ, ಥ್ರಿಲ್ಲರು ಇದನ್ನೇ ಮಾಡಿದ್ದು. ಈ ಕಡೆಗೆ ಬಂದ್ರೆ ನಮ್ಮ ಟಿಂಟೋ ಬ್ರಾಸ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ. ಅವ್ರು ಇಡೀ ಜೀವಮಾನ ಲೈಂಗಿಕ ವಿಚಾರಗಳ ಬಗ್ಗೆನೇ ಮಾಡಿದ್ದು. ಅವ್ರು 40 ಸಿನಿಮಾಗಳು ಮಾಡಿದ್ದಾರೆ. ಅಷ್ಟು ಸಿನಿಮಾಗಳು ಸೆಕ್ಸುವಲ್ ವಿಭಾಗಗಳು, ಹರಾಸ್ಮೆಂಟ್ ಅಂತಲ್ಲ, ಕಾಮದಲ್ಲಿರುವ ವಿಭಿನ್ನತೆಗಳು, ಕ್ರಾಸ್ ಡ್ರೆಸ್ಸಿಂಗ್ ಅಂದ್ರೆ ಏನು, ಸಲಿಂಗ ಕಾಮ ಅಂದ್ರೆ ಏನು, ಲೆಸ್ಬಿಯನ್ಸ್ ಅಂದ್ರೆ ಏನು, ಕಾಮದ ಹರೆಯದಲ್ಲಿರುವಂತ ತುಡಿತಗಳೆಂತ, ಬರೀ ಇಂಥದ್ರ ಬಗ್ಗೆನೇ ಸಿನಿಮಾ ಮಾಡಿದ್ದಾರೆ. ಸೊ ಹಂಗ ಯಾಕೆ ಅಂಥದ್ದೆಲ್ಲ ಅಲ್ಲಿ ಮಾಡಿದ್ದಾರೆ. ಅವ್ರು ಡೆಡಿಕೇಟೆಡ್ ಆಗಿ ಒಂದು ಸಬ್ಜೆಕ್ಟ್ ಬಗ್ಗೆ ಇಡೀ ಜೀವಮಾನ. ನನ್ಗೆ ಹಂಗ ಅನ್ಸಿಲ್ಲ, ಒಂದೇ ಜೀವನ ಇರೋದು, ಸೊ ಎಲ್ಲ ಮಾಡ್ಬೇಕು ಅಂತ ನಾನು ಬುಲೆಟ್ ಬಸ್ ಏನು ಮಾಡ್ತಿಲ್ಲ. ಬರ್ತಾ ಈ ಬ್ಯೂಟಿಫುಲ್ ಮನಸ್ಸುಗಳು ಅಂತ ಬಂದಾಗ ಆ ಸಂದರ್ಭದಲ್ಲಿ ನನಗೆ ತುಂಬಾ ಈ ಮಾಧ್ಯಮಗಳ ಆರ್ಭಟ ಜಾಸ್ತಿ ಆಗೋಗಿತ್ತು. ಅವ್ರನ್ನ ನಾನು ಯಾರನ್ನ ಬೇಕಾದ್ರೂ ನಾವು ವ್ಯಕ್ತಿಗತವಾಗಿ ಅವ್ರನ್ನ ಮಾನ ನಷ್ಟ ಮಾಡಿ ಅವ್ರನ್ನ ನಾನು ನಾಶ ಮಾಡೋ ಸಾಧ್ಯ ಇದೆ ಅನ್ನೋ ಥರದ್ದು ಒಂದು ದರ್ಪ ಕಾಣಿಸ್ತಿತ್ತು. ಈಗ ಬಿಡಿ, ಯಾರು ಕೇರ್ ಮಾಡಲ್ಲ. ಎನಿ ನೆಗೆಟಿವ್ ಇಸ್ ಎನಿ ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ ಅನ್ನೋ ಥರ ಅನ್ಕೊಂಡ್ಬಿಡ್ತಾರೆ. ಸೊ ಯಾರನ್ನ ಹೆಂಗೆ ಬೇಕಾದ್ರೂ ಬಿಲ್ಡಪ್ ಕೊಟ್ಕೊಂಡು ಹೋಗುವಂಥದ್ದು. ಬಟ್ ಆಗ ಏನಾಗೋಗಿತ್ತು, ವಿಪರೀತ ಮಾಧ್ಯಮಗಳು ತೋರಿಸಿದ್ದೇ ಅಲ್ಟಿಮೇಟು, ಅದನ್ನೇ ಜನ ವಿಪರೀತ ನಂಬಿ ಹಾಗೆಲ್ಲ ಆಗೋಗ್ತಿತ್ತು. ಅದು ನನ್ಗೆ ತುಂಬಾ ದೊಡ್ಡ ಆಕ್ರೋಶ ಇತ್ತು. ಆವಾಗ ನಡೆದ ಘಟನೆ ನನಗೆ ಅಲ್ಲಿ ಹೋಗಿ ಆ ಪಾತ್ರಗಳನ್ನ ನೋಡಿ ಮಾತಾಡಿಸಿ ಬಂದಾಗ ನನಗೆ ತುಂಬಾ ನೋವಾಯ್ತು. ಅವರ ಧ್ವನಿಯಾಗಿ ನಾವು ನಿಲ್ಬೇಕಾಗ್ತದೆ ಅಂತ ಹೇಳಿ ಆ ಪಾತ್ರನ ನಾನು ನಂದಿನಿ ಅನ್ನೋ ಪಾತ್ರ ಥರ ಸೃಷ್ಟಿ ಮಾಡಿ ನಾನು ಮಾಡಿದೆ. ಆಮೇಲೆ ಅದೆಲ್ಲ ನಡೆದಿದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಬಹುಶಃ ಮಾಧ್ಯಮಗಳನ್ನು ವಿರೋಧಿಸಿ ಕನ್ನಡ ಸಿನಿಮಾ, ಮೇನ್ ಸ್ಟ್ರೀಮ್ ಸಿನಿಮಾ ಮಾತಾಡಿದ್ದು ನಾನು ನೇರವಾಗಿ ಮಾಧ್ಯಮಗಳ ಇನ್ಸೆನ್ಸಿಟಿವಿಟಿನ ನಾನು ಖಂಡಿಸ್ತಾ ಇಡೀ ಸಿನಿಮಾ ಅಲ್ಲಿ ನೇರವಾಗಿ ಹೇಳ್ತೀವಿ ನಾವು, ಪತ್ರಿಕೆ ಎಂಬುದು ಅಥವಾ ಮಾಧ್ಯಮಗಳು ಎಂಬುದು ಕನ್ನಡಿ ಆಗ್ಬೇಕು, ಬೂದ್ಗನ್ನಡಿ ಅಲ್ಲ. ಬೂದ್ಗಾಜ್ ಆಗ್ಬಾರ್ದು, ಬೈನಾಕ್ಯುಲರ್ ಆಗ್ಬಾರ್ದು, ಬರೀ ಮಿರರ್ ಆಗ್ಬೇಕಷ್ಟೇ. ಆಮೇಲೆ ಮಾಧ್ಯಮ ಅನ್ನೋದೊಂದು ತುಂಬಾ
ಪ್ರಭಾವ ಬೀರುವಂತ ಒಂದು ಮಾಧ್ಯಮವಾಗಿ ಇರೋದ್ರಿಂದ ಅದೊಂದು ಹರಿತವಾದ ಚಾಕು. ಎಸ್. ಒಂದು ಪುಟ್ಟ ಮಗು ಕೈನಲ್ಲಿ ಅದನ್ನು ಕೊಟ್ರೆ ಅನಾಹುತ ಆಗುತ್ತಲ್ವಾ, ಆ ತರ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಇಂಥ ವಿಚಾರಗಳೆಲ್ಲ ಬಂದಿತ್ತು. ಆಮೇಲೆ ಅದು ಯಾವುದೋ ಒಂದು ನ್ಯೂಸ್ ಅಲ್ಲಿ ಇತ್ತು, ಯಾವ ಪತ್ರಿಕೆ ಅನ್ನೋದು ಗೊತ್ತಿಲ್ಲ, ಅದರಲ್ಲಿ ಆನೆ ತುಳಿತಕ್ಕೆ ದಲಿತನ ಸಾವು ಅಂತ. ಎಂತ ಇನ್ಸೆನ್ಸಿಟಿವಿಟಿ ಹೆಡ್ಲೈನ್ ಅಂತಂದ್ರೆ ಅದು. ಆನೆಗೆ ಇವನು ದಲಿತನ, ಇವನು ಬ್ರಾಹ್ಮಣನ, ಇವನು ಗೌಡನ, ಇವನು ತುಳಿಬೇಕಾ ಬೇಡವಾ ಅನ್ನೋದು ಗೊತ್ತಿರಲ್ಲ ಸರ್. ಅವನು ಯಾರೋ ನನಗೆ ತೊಂದರೆ ಕೊಡ್ತಾನೆ, ನಾನು ತುಳಿತೀನಿ ಇಷ್ಟೇ ನೋಡಿ. ಅಲ್ಲೇ ನಿಮಗೆ ಒಂದು ಒಂದು ಕಿಡಿಗೇಡಿತನ ಅಂತಾರೆ ಆ ಹೆಡ್ಲೈನ್ ಅಲ್ಲಿ, ಆ ಕಿಡಿಗೇಡಿತನಗಳು ಅದು ಇವತ್ತಿಗೂ ಬಿಟ್ಟಿಲ್ಲ ಮಾಧ್ಯಮದವರು. ತುಂಬಾ ಅಯ್ಯೋ ಏನ್ ಗೊತ್ತಾ, ಒಂದು ಆಮೇಲೆ ಹಂಗ್ ಮಾಡಿದ್ರೇನೆ ಜನನೂ ನೋಡೋದು, ಜನರು ಕರಪ್ಟೆ. ಒಂದೊಂದ್ಸಲ ಹಾಗೆ ಅನ್ಸ್ಬಿಡುತ್ತೆ. ಈಗ ಕನ್ಸ್ಯೂಮ್ ಮಾಡ್ತಿರೋದು ಏನನ್ನ, ಆ ತರ ಏನೋ ಒನ್ ಸೈಡೆಡ್ ಮಾಡ್ತಿದ್ದಾರೆ ಅನ್ನೋದನ್ನ ಕನ್ಸ್ಯೂಮ್ ಮಾಡ್ತಿರೋದು. ಬ್ಯಾಲೆನ್ಸ್ಡ್ ಆಗಿ ಯಾರೋ ಏನೋ ಮಾತಾಡ್ತಿದ್ದಾರೆ ಅಂತಂದ್ರೆ, ಈಗ ಪಾಪ ನಮ್ ದೂರದರ್ಶನ್ ನ್ಯೂಸ್ ನ ಎಷ್ಟು ಜನ ಅದು ಸತ್ಯ ಅಲ್ವೇ ಸರ್? ನಾವ್ ಇಲ್ಲಿರೋದು ಸರ್ವಿಸ್ ಮಾಡಕ್ಕಲ್ಲ, ನೀಟಿಗೆ ಹೇಳ್ತಾ ಇದಾರೆ ಮಾಧ್ಯಮದವರು ಸಿಕ್ಕಿದ್ದಾರೆ. ಅವರು ಹೆಡ್ ದೊಡ್ಡ ದೊಡ್ಡ ಸಿಇಒಗಳ ಜೊತೆಯಿಂದ ಮಾತಾಡಿದೀವಿ, ನಾವೇನ್ ಸೇವೆ ಮಾಡಕ್ಕಿಲ್ಲಪ್ಪ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದೀವಿ, ಪ್ರತಿದಿನ TRP ತೆಗಿಬೇಕು, ದುಡ್ಡು ತೆಗಿಬೇಕು, ದುಡ್ಡಿಗೋಸ್ಕರನೇ ಮಾಡ್ತಿರೋದು. ಆ ಹಣಕ್ಕೆ TRP ರೈಸ್ ಮಾಡ್ಬೇಕೆ, ನನಗೆ ಏನೇನ್ ಬೇಕೋ ಎಲ್ಲ ಮಾಡ್ತೀನಿ. ಅದನ್ನ ಪತ್ರಿಕಾ ಮಾಧ್ಯಮದ ಒಂದು ನೈತಿಕತೆ ಅನೈತಿಕತೆ ಬಗ್ಗೆ ನಾವು ಯೋಚನೆ ಮಾಡಲ್ಲ, ನಮಗೆ TRP ಅಷ್ಟೇ ಮುಖ್ಯ. ಇದನ್ನ ನೇರವಾಗಿ ಹೇಳಿ ಮಾಡ್ತಾ ಇದ್ದಾರೆ. ಸೊ ಅದೇ ಆಗ್ತಾ ಇದೆ. ಅದು ಜನಗಳಿಗೆ ಅರ್ಥ ಮಾಡ್ಕೊಂಡು ಅದರಿಂದ ಎಷ್ಟು ನಂಬಬೇಕು, ಎಷ್ಟು ಒಪ್ಕೋಬೇಕು, ಎಷ್ಟು ತಿಳ್ಕೊಂಡು ಎಷ್ಟು ಏನಾಗಿರುತ್ತೆ ಅನ್ನೋ ತಾಳ್ಮೆ ತಗೊಂಡು ನಾವು ಅವ್ರು ಬಿಡಿ. ಅದು ಸರ್ ತುಂಬಾ ಹಾರ್ಷ್ ಆಗಿರ್ಬೋದು ಇದು. ಮಾಧ್ಯಮದವರಿಗೆ ಸುದ್ದಿ ಅನ್ನೋದು ಇವತ್ತು ಬರೀ ಹೊಟ್ಟೆಪಾಡಿನ ವಿಷಯ ಆಗೋಗ್ಬಿಟ್ಟಿದೆ, ಸೇವೆ ಅಲ್ಲವೇ ಅಲ್ಲ. ಆದ್ರೆ ನಮಗೆ ಇದೆಯಲ್ಲ, ಜನ ಅದನ್ನ ಕನ್ಸ್ಯೂಮ್ ಮಾಡ್ತಿದೀವಲ್ಲ, ನಾವು ಅವ್ರಿಗಿಂತ ಸೆನ್ಸಿಟಿವ್ ಆಗಿರ್ಬೇಕು ಇವಾಗ. ಯಾರು ಪ್ರತಿ ದಿನ ನಾವ್ ಏನ್ ತಿಂತಾ ಇದೀವಿ ಸರ್, ಏನ್ ನೋಡ್ತಾ ಇದೀವಿ, ಎಷ್ಟೆಷ್ಟು ತುಂಬುತ್ತಾ ಇದಾರೆ ನಮ್ಮ ಮನಸ್ಸಿನಲ್ಲಿ ಸರ್. ತುಂಬಾ ಹರ್ಷ ಕೇಳ್ತಾ ಇದ್ದೀನಿ, ಗೌರಿ ಲಂಕೇಶ್ ಥರದ ಒಂದು ವ್ಯಕ್ತಿತ್ವವನ್ನ, ಅಥವಾ ನಾಡೋಜ ನಮ್ಮ ಕೊಲೆ ಆಯ್ತಲ್ಲ ಕಲಬುರ್ಗಿ ಸರ್, ಇವ್ರುಗಳನ್ನ ಕೊಂದದ್ದು ಯಾರೋ ಒಬ್ಬ ಗನ್ ಹಿಡ್ಕೊಂಡು ಬಂದವನಲ್ಲ ಸರ್, ಮಾಧ್ಯಮಗಳು ಹೋಗ್ತೀನಿ ಸರ್ ನಾನು. ಅಂಥದ್ದೊಂದು ಪ್ರವೋಕಿಂಗ್ ನ್ಯೂಸ್ಗಳು ಬಂತು ಸರ್. ಅದರಿಂದ ಜನಗಳಿಗೆ ಹೇ ಅವ್ರು ಸರಿ ಇಲ್ಲ ಅನ್ಸಿ ಅದನ್ನ ಯಾರೋ ಒಂದು ಏನೋ ಮಾಡಿ ಚಿತಾವಣೆ ಮಾಡಿ ಕೊನೆಗೆ ಹೋಗಿ ಹೊಡೆದೇ ಬಿಟ್ರು. ಎಲ್ಲಿಂದ ಸರ್ ಇದೆಲ್ಲ ಆಗಿದ್ದು? ಗನ್ ಹಿಡ್ಕೊಂಡು ಶೂಟ್ ಮಾಡಿ ಒಬ್ಬರನ್ನ ಕೊಲ್ತಾನಲ್ಲ ಸರ್, ಅವನೊಬ್ಬ ಅಪರಾಧಿ ಅಲ್ಲ, ಅವನಿಗೆ ಆ ಮನಸ್ಥಿತಿಯನ್ನ ತಂದು ಕೊಟ್ಟವ್ರು ಯಾರು, ಅಂತದ್ದೊಂದು ಆಲೋಚನೆಯನ್ನು ಬಿತ್ತಿದವ್ರು ಯಾರು, ಆ ಪರಿಸರವನ್ನ ಸೃಷ್ಟಿ ಮಾಡಿದವ್ರನ್ನ ನೀವು ನೇಣಾಕಲ್ಲ ಸರ್. ಕೊನೆಗೆ ಇವನ್ನೇ ನೇಣಾಕೋದು, ಕೊನೆಗೆ ಅವನ್ನ ಬಿಟ್ಬಿಡ್ತೀರಿ. ಅಂತದೊಂದು ಆಲೋಚನೆಗಳನ್ನ ಸರ್ ಎಲ್ಲಾ ಮಾಧ್ಯಮದವರು ಆ ತಪ್ಪು ಮಾಡಿದ್ದಾರೆ. ಎಲ್ಲಾರನ್ನು ನೀವು ನಿಲ್ಲಿಸಿ ಕೋರ್ಟಲ್ಲಿ ಕರೆಸಿ ಅವ್ರನ್ನ ಒಂದು ಗಂಟೆನಾದ್ರೂ ಅವ್ರನ್ನ ಸ್ಟಾಪ್ ಮಾಡಕ್ಕಾಯ್ತಾ ನ್ಯಾಯಾಲಯಕ್ಕೆ? ಆ ಥರದ್ದೊಂದು ನ್ಯಾಯ ಕೊಡಕ್ಕೆ ಸಾಧ್ಯವಾಗಿಲ್ಲ ಸರ್. ಆತ ಜೈಲಲ್ಲಿದ್ದಾನೆ, ಅವ್ನು ಗನ್ ಹಿಡ್ಕೊಂಡು ಹೊಡೋದು ಅಷ್ಟೇ. ಹೀಗೆ ಸರ್ ಇಷ್ಟು ಇನ್ಸೆನ್ಸಿಟಿವಿಟಿ ಈಗಲೂ ಇದೆ. ಇಂಥದ್ರ ಬಗ್ಗೆ ನಾನು ಅವತ್ತಲ್ಲಿ ಹೇಳಬೇಕು, ಆಕ್ರೋಶ ಇತ್ತು, ಹೇಳಬೇಕು ಅನ್ನಿಸ್ತು, ಹೇಳಿದೆ. ಬ್ಯೂಟಿಫುಲ್ ಮನಸ್ಸುಗಳು ಅಂತ ಹೇಳಿ ನೈಜತೆ ಕರಾಳತೆಯನ್ನು ಹೊರಗಡೆ ತರುವ ಪ್ರಯತ್ನ ಆಯ್ತು. ಅಲ್ಲಿಂದ ನಂತರ ವೆನಿಲ್ಲಾ ಅಂತ ಬರ್ತೀರಾ, ಒಂದು ಧೂಮಪಾನ, ಅದರಲ್ಲಿ ಡ್ರಗ್ಸ್ ಅಡಿಕ್ಷನ್ ಗಳನ್ನ ಇದು ಮಾಡುದು. ಅದು ಸಮಾಜಕ್ಕೆ ಕೆಲವೊಂದ್ ಕಡೆ ಸಂದೇಶ ಕೊಡೋ, ನೀವು ಎಲ್ಲಿಂದ ಮತ್ತೆ ಬರ್ತಾ ಅದೇ ಪರ್ಯಾಯವನ್ನ ಕಮರ್ಷಿಯಲ್ ಆಗಿ ತೋರಿಸುವ ಒಂದು ಇದಕ್ಕೆ ಬರ್ತೀರಾ. ಸರಿ, ಜನ ಏನ್ ಗೊತ್ತಾ, ಪಾಠ ಕೇಳಕ್ ಕೂತ್ಕೊಳ್ಳಲ್ಲ, ಬೋಧನೆ ಕೊಡಿ ಅಂತ ಕೂತ್ಕೊಳ್ಳಲ್ಲ, ನನಗೆ ಎಂಟರ್ಟೈನ್ಮೆಂಟ್ ಕೊಡಪ್ಪ ಅಂತಾನೆ ಕೂತ್ಕೊಳ್ಳೋದು. ಅಲ್ಲ, ನನಗೆ ಯಾಕೆ ಅನ್ನಿಸ್ತು ಅಂದ್ರೆ ಧೂಮಮ್ ಅಂತ ಒಂದು ಸಿನಿಮಾ ಮಾಡ್ತಾರೆ, ಪವನ್ ನಿಮ್ಮ ಸ್ನೇಹಿತರೆ ಅವರು 3 ಗಂಟೆ ಸಿನಿಮಾ ಶುರುವಾಗೋ ಮುಂಚೆ ಒಂದು 2-3 ನಿಮಿಷ ಬರುತ್ತಲ್ಲ, ನಾನು ಈ ತರ ಸಿಗರೇಟ್ ಸೇದಿನಿ, ನಂಗೆ ಸೇದ್ಬೇಡ್ರಪ್ಪ, ಇದೇ ವಿಷಯನ 3 ಗಂಟೆ ತುಂಬಾ ಚಂದ ಮಾಡಿ ಹೇಳೋದು. ಜನಕ್ಕೆ ಅದು ಬೇಡ ಅನ್ನಿಸ್ತು. ಈಗ ಈ ಸಿನಿಮಾನು ಅಷ್ಟೇ, ನಿಮ್ದು ನಾನು ನೋಡಿದಾಗ ಯಾವಾಗ್ಲೂ ಅನ್ಸೋದಾಯ್ತು, ಈ ತರ ಸಿನಿಮಾಗಳು ಸಮಾಜಕ್ಕೆ ಎಲ್ಲೊಂದ್ ಕಡೆ ಇದು ಬೇಕು, ಜನಕ್ಕೆ ತಿಳಿಸ್ಬೇಕಾದ ವಿಷಯವನ್ನ ತಿಳಿಸ್ಬೇಕಾದ ರೀತಿಯಲ್ಲಿ ತಿಳಿಸ್ಬೇಕಾದ ಮಾಧ್ಯಮದಲ್ಲಿ ಇನ್ನೂ ವರ್ಕೌಟ್ ಮಾಡ್ತಾ ಇರಬೇಕು ಸರ್. ಇದು ಅದೇ ಸರಿ, ಇದೇ ಸರಿ, ನಾನ್ ಮಾಡಿದ್ದೆ ಸರಿ ಅಂತ ನಾವೇ ಅನ್ಕೋಬೋಣಂಗಿಲ್ಲ. ಜನಗಳಿಗೆ ತಲುಪಲಿಲ್ಲ ಯಾಕೆ ಅಂತ ನಾವು ಪರಾಮರ್ಶೆ ಮಾಡ್ಕೋಬೇಕು. ಸರಿ, ಅವನಿಗೆ ಏನ್ ಇಷ್ಟ, ಅವನನ್ನ ಎಂಟರ್ಟೈನ್ ಮಾಡ್ಕೊಂಡೆ ಈ ಸುದ್ದಿ ಹೆಂಗ್ ಹೇಳಕ್ ಸಾಧ್ಯ ಆಗುತ್ತೆ? ಈ ವಿಚಾರನ ಅದ್ರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಈಗ ಬಹುಶಃ ವೆನಿಲ್ಲಾ ಅಂತ ನಾನು ಮಾಡಿದಾಗ ಅದರಲ್ಲಿ ಅದೇ ಸಿಗರೇಟು, ಡ್ರಗ್ಸ್ ಎಷ್ಟು ಈಸಿಯಾಗಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲಿದ್ದೆ. ಆದ್ರೆ ಬರೀ ಅದೇ ಆಗ್ಬಿಟ್ರೆ ಡಾಕ್ಯುಮೆಂಟರಿ ಆಗ್ಬಿಡುತ್ತೆ. ಅದಕ್ಕೊಂದು ಥ್ರಿಲ್ಲರ್, ಒಂದು ಕೊಲೆ ಆಗುತ್ತೆ. ಈ ಕೊಲೆ ಯಾರು, ಈ ಕೊಲೆ ಮಾಡಿದವಳು ಇವಳೇನಾ, ಇವಳು ಯಾಕೆ ಇಲ್ಲಿ ನಿಂತಿದ್ದಾಳೆ, ಇವಳ ಕೈನಲ್ಲಿ ಗನ್ನಿ ಹಾಕಿದೆ, ಓಕೆ, ಈ ಇನ್ವೆಸ್ಟಿಗೇಷನ್, ಈ ಥ್ರಿಲ್ಲು, ಇದ್ರ ಜೊತೆಗೆ ಹೋಗಿ
ಕೊನೆಗೂ ಲಾಸ್ಟಿಗೆ ಆ ಬುಲೆಟ್ ಏನಾಯ್ತು ಅನ್ನೋದ್ರದ್ದು ಸಸ್ಪೆನ್ಸ್ ಇಟ್ಟು ಎಂಡ್ ಮಾಡ್ತೀರಿ. ಅಂದ್ರೆ ಅಲ್ಲೊಂದು ಸಣ್ಣ ಗೇಮು ಅಲ್ಲಿ ಹೌದು ಹೌದು ಹೌದು. ಸೊ ಈ ಥರದ್ದೊಂದು ಆಟ, ಎಂಟರ್ಟೈನ್ಮೆಂಟು, ಒಂದು ಥ್ರಿಲ್ಲರ್ ಇಂಪಾರ್ಟೆಂಟು. ಹೌದು. ಸುದ್ದಿ ವಿಷಯ ಇದೆಲ್ಲ, ವಿಚಾರ ಕೊನೆಗೆ ಓಹೋ ಇದು ಅಲ್ಟಿಮೇಟ್ ಆಗಿದ್ದು ಒಂದು ಸಿಗರೇಟ್ ವ್ಯಸನದಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಆಗುತ್ತೆ. ಅದೇ ಎಲ್ಲ ಅದನ್ನೆಲ್ಲ ಸೇರಿಸಿ ಟ್ರೈ ಅವಾಗ ನಾನೇನು ವೆನಿಲ್ಲಾ ಮಾಡಿದಾಗ ಅದೊಂದು ಪ್ರಯತ್ನ. ಬಹುಶಃ ಈಗ ಮಾಡಿದ್ರೆ ಇನ್ನೇನೋ ಬೇರೆ ಮಾಡ್ತೀನಿ. ಅದೇ ವಿಚಾರ ನಾನು ಹೇಳಬೇಕು ಅಂತ ಹೊರಟ್ರೆ ಬೇರೆ ಏನೋ ಮಾಡ್ತೀನಿ ನಾವು. ಅಂದ್ರೆ ಕಾಲಕ್ಕೆ ನಾವು ಇಂಪ್ರೂವ್ ಆಗ್ಬೇಕಲ್ವ. ಅಂದ್ರೆ ನೀವು ಆ ಕಥೆಯನ್ನು ಮರಳಿ ಕಟ್ಟುವ ಪ್ರಯತ್ನ ಮಾಡ್ಬೋದು ಅಂತೀರಾ ಸರ್? ಅದು ಮಾಡ್ತಾನೆ. ಈಗ ಭೀಮಾ ಅದೇ ಅಲ್ವಾ ಸರ್? ಹೌದೌದು, ಭೀಮಾ ಅದೇ. ಭೀಮಾ ನೋಡಿ ಹೆಂಗೆ ಎಷ್ಟು ಬೇರೆ ತರ ಹೇಳಿದ್ದಾರೆ. ಒಬ್ಬ ಕಥೆಗಾರ ಅದೇ ಕಥೆನ ಮತ್ತೆ ಮರಳಿ ಕಟ್ಟುವಾಗ ತುಂಬಾ ಗೋಜಲಗಳಿರ್ತದೆ. ಯಾಕಂದ್ರೆ ಕಥೆಗಾರ ಕೆಲವರು ಹೇಳ್ತಾರೆ ನಾನು ಬರ್ದಿದ್ದ ಕಥೆ ನಾನು ಮತ್ತೆ ಓದಲ್ಲ ಅಂತ. ಯಾಕಂದ್ರೆ ನನಗೆ ಸಮಸ್ಯೆ, ಕೆಲವೊಂದು ಸಿನಿಮಾ ಮಾಡಿದಾಗ ನಮಗೂ ಅನ್ಸುತ್ತೆ ಸಿನಿಮಾ ಮಾಡಿದ್ಮೇಲೆ ಕೂತ್ ನೋಡುವಾಗ ನೋಡಬೇಕು. ಈಗ ಇದೇ ನಾನೇ ಒಲವೇ ಮಂದಾರನ ನಂಗೆ ನೋಡಕ್ ಆಗಲ್ಲ. ಓಕೆ. ಇವತ್ತಿಗೂ ಯೂಟ್ಯೂಬ್ ಅಲ್ಲೆಲ್ಲ ಇದೆ ಅದು. ಇವತ್ತಿಗೂ ಎವ್ರಿ ಡೇ ಕಮೆಂಟ್ಸ್ ಇರುತ್ತೆ, ಎವ್ರಿ ಡೇ ನೋಡ್ತಿರ್ತಾರೆ ಜನ. ಅದೆಲ್ಲ ನಾನು ನೋಡಿದೆ. ಈಗ್ಲೂ ನೋಡ್ತಾರಲ್ಲಪ್ಪ ಜನ, ಈಗ್ಲೂ ಕಮೆಂಟ್ ಆಗ್ತಾ ಇದಾರೆ, ಈಗ್ಲೂ ವ್ಯೂಸ್ಗಳು ಏರ್ತಾನೆ ಇದೆ ಅಂತ ನಮಗನ್ಸುತ್ತೆ. ಅದು ಅವ್ರಿಗೆ ಆಗ ಅವತ್ತು ತೆಗೆದ ಸಿನಿಮಾ ಅಂತಾನೆ ನೋಡ್ತಾರೆ. ಆದ್ರೆ ನನಗದು ನೋಡಿದಾಗ ಅಯ್ಯೋ ಇದು ಯಾಕೆ ಇಷ್ಟು ಲೆಂತ್ ಇಟ್ಟೆ, ಇದನ್ನ ಇಷ್ಟು ಕಟ್ ಮಾಡಬಹುದಾಗಿತ್ತು, ಅಯ್ಯೋ ಈ ಸೀನ್ ಬೇಕಾಗಿಲ್ಲ, ಓ ಇಲ್ಲಿ ಇನ್ನೊಂದು ಶಾರ್ಟ್ ಎಕ್ಸ್ಟ್ರಾ ಬೇಕಾಗಿತ್ತು, ಈ ತರ ಹೋಗ್ಬಿಡ್ತೀವಿ ನಾವು. ನಿರ್ದೇಶಕನಾಗಿ ನೋಡ್ತೀರಾ ಅಂತ. ನಮಗದು ಆಗಲ್ಲ, ನಮ್ಮ ಸಿನಿಮಾಗಳನ್ನ ನಮ್ಗೆ ನೋಡಕ್ ಆಗಲ್ಲ. ಪ್ರೇಕ್ಷಕರಾಗಿ ಏನಾಗಿರುತ್ತೆ, ರಿಲೀಸ್ ದಿನ ಅದನ್ನ ದಾಟ್ಸೋ ಮುಂಚೆ UFO ನಲ್ಲಿ, ಕ್ಯೂಬ್ ಅಲ್ಲಿ, ಎಡಿಟಿಂಗ್ ಟೇಬಲ್ ಮೇಲೆ DI ಮಾಡೋವಾಗ, RR ಮಾಡಿಸೋವಾಗ ಒಂದು 200-300 ಸಲ ನೋಡ್ತೀವಿ ಸರ್ ಸಿನಿಮಾ. ಮತ್ತೆ ಎಲ್ಲ ಕುತ್ಕೊಂಡು ಏನಾಗುತ್ತೆ ಅಂತ ನಾವು ಪ್ರೇಕ್ಷಕರ ಜೊತೆಗೆ ಒಂದ್ಸಲ ನೋಡ್ತೀವಿ, ಯಾವ್ದಕ್ಕೆ ಹೆಂಗ್ ರಿಯಾಕ್ಟ್ ಮಾಡಿದ್ರು ಅನ್ನೋದು ಅದು ನೋಡ್ತೀವಿ. ಆವಾಗ ಓಕೆ ಇಂಥ ಕಡೆ ಪಂಚ್ ಬಂತು, ಇಂಥ ಕಡೆ ಇದಾಯ್ತು, ಓಕೆ ಇದೆಲ್ಲ ಕರೆಕ್ಟು, ನಾನು ಅನ್ಕೊಂಡಿದ್ದು ಕರೆಕ್ಟು. ಈಗ ನಾನು ಬರೆಯೋವಾಗ್ಲೇನೆ, ಈಗ ಬ್ಯೂಟಿಫುಲ್ ಮನಸ್ಸುಗಳು ಉದಾಹರಣೆ ತಗೊಳ್ಳೋಣ. ಬರೆಯೋವಾಗ್ಲೇನೆ ಯಾವುದೋ ಒಂದು ಗಾಢವಾದ ಒಂದು ವಿಚಾರ ಬರೆದಿರ್ತೀನಿ. ಈಗ ಇದ್ರದ್ದೇ ತಗೊಳ್ಳೋಣ. ಒಲವೇ ಮಂದಾರದಲ್ಲಿ ಒಂದು ಸಂಭಾಷಣೆ ಇದೆ. ವೆಸ್ಟ್ ಬೆಂಗಾಲಲ್ಲಿ ಹೋಗಿ ಕಳೆದೋಗಿರುವಂತ ಒಬ್ಬ ಕನ್ನಡಿಗ, ಸಾಧು ಕೋಕಿಲನ್ ಪಾತ್ರ. ಇಲ್ಲಿಂದ ಒಳಗಡೆ ನಮ್ಮ ಹುಡುಗ ಹೋದಾಗ ಅವ್ನಿಗೆ ಸಿಗ್ತದೆ, ಕನ್ನಡಿಗನೇನ ಅಂತ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾನೆ. ಜಾಗಕ್ಕೆ ಹೋಗ್ತಾ ಇರೋದು ಅಲ್ಲೊಂದು ಪ್ರಾಸ್ಟಿಟ್ಯೂಟ್ ಹೌಸ್, ಅದು ಬ್ರಾತಲ್ ಹೌಸ್ ಅದು. ಅಲ್ಲಿ ಆ ಹೆಂಗಸು ಶೀಲಾ ಅಂತ ಅವಳ ಹೆಸರು ನೋಡಿ. ಜಾಗ ಅದಕ್ಕೆ ಇವನ್ ನೋಡಿ ಅಲ್ಲ ಸಂಭಾಷಣೆ ನಾನು ಹಿಂಗೆ ಬರಿತೀನಿ. ಅಲ್ಲಿ ಇವನ್ಗೆ ಏನೋ ಡೌಟ್ ಬರುತ್ತೆ ಹೀರೋಗೆ. ಅವನನ್ನು ಕೇಳ್ತಾನೆ, ಅಣ್ಣ ಶೀಲಾ ಅಂತಾನೆ. ಹೌದು ಅಶ್ಲೀಲ ನೋಡಿ, ಹೌದು ಅಶ್ಲೀಲ. ಗಂಡಸರು ತಮ್ಮ ಗಂಡಸುತನವನ್ನ ಪರೀಕ್ಷಿಸಿಕೊಳ್ಳಲು ಬಳಸುವ ಮಾಪಕ ಅಂತ. ಎಷ್ಟು ಹಾರ್ಟ್ ಆಗಿದೆ ಅಂದ್ರೆ, ಗಂಡಸರು ತಮ್ಮ ಗಂಡಸುತನವನ್ನ ಪರೀಕ್ಷಿಸಿಕೊಳ್ಳಲು ಬಳಸುವ ಮಾಪಕ, ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಅವಳು ಅನ್ನೋ ಥರದ್ದು ಒಂದು ಹಾರ್ಶ್ ಸ್ಟೇಟ್ಮೆಂಟು. ಸಾಧು ಕೋಕಿಲ ಅವ್ರ ಬಾಯಿನಲ್ಲಿ ಬರ್ತಾ ಇಲ್ಲ ಈ ಪದಗಳು. ಅವ್ರಿಗೆ ಏನಪ್ಪ ಇದು ಇಷ್ಟು ಕಾಂಪ್ಲಿಕೇಟ್. ಸರ್ ಹೇಳಿ ಸರ್, ಪರವಾಗಿಲ್ಲ ಹೇಳಿ ಸರ್. ಇದು ಗಂಡಸರು ತಮ್ಮ ಗಂಡಸುತನವನ್ನು ಪರೀಕ್ಷಿಸಿಕೊಳ್ಳಲು ಬಳಸುವ ಮಾಪಕ ಅನ್ನೋ ಒಂದು ಡೈಲಾಗ್ ಇಟ್ಟಿದ್ದೀನಿ. ನಾನು ಕೂತ್ಕೊಂಡು ಪ್ರೇಕ್ಷಕರಿಗೆ ಇದು ಅರ್ಥ ಆಗತ್ತಾ ಅಂತ ಕೇಳಿಸ್ಕೊಳ್ಳೋದು. ಕೆಲವು ಕಡೆ ಈಗ ನಾನು ಪ್ರೆಸ್ ಸಿನಿಮಾ ನೋಡ್ತು, ಅವಾಗ ಒಳ್ಳೆ ನಕ್ಕರು. ಆ ಡೈಲಾಗ್ಗೆ ನಕ್ಕರು, ಇವ್ರಿಗೆ ಇದು ಅರ್ಥ ಆಗಿದೆ, ಬೇರೆಯವ್ರಿಗೆ ಅರ್ಥ ಆಗತ್ತ. ಬಾಲ್ಕನಿ ಪೀಪಲ್ ನಕ್ಕಿದ್ರು, ಗಾಂಧಿ ಕೋರ್ಸ್ ಅವ್ರು ನಗಲಿಲ್ಲ. ಓಕೆ ಇದು ನಮಗ್ ಪಾಠ. ನಮ್ಮ ಸಿನಿಮಾನ ನಾವು ಯಾವಾಗ ನೋಡ್ತೀವಿ ಅಂತಂದ್ರೆ ಈ ಪಾಠ ಕಲಿಯಕ್ ನೋಡ್ತೀವಿ. ಈಗ ನಾನು ರಿಷಬ್ ಎಲ್ಲ ಬೆಲ್ ಬಾಟಮ್ ಸ್ಕ್ರೀನಿಂಗ್ ಆಗ್ತಾ ಇದ್ದಾಗ ಹೋಗಿ ಕೂತ್ಕೊಂಡು ಪ್ರೇಕ್ಷಕರನ್ನ ನೋಡ್ತಾ ಇರೋದು, ಯಾವ್ದಕ್ ನಗ್ತಾ ಇದಾರೆ. ನಾನು ರಿಷಬ್ ಕೂತ್ಕೊಂಡು ನೋಡ್ತಾ ಇದ್ವಿ. ಸರ್ ಸಿನಿಮಾ ಬಿಡಿ ಸರ್, ನಾವೇ ಮಾಡಿರೋದು, ಜನಗಳು ನೋಡೋಣ ಬನ್ನಿ ಸರ್. ಅವರು ಸರ್ ನಾನು ಜನ ನೋಡ್ಬೇಕು ಸರ್ ಅಂತ ಒಂದು ಕೂತ್ಕೊಳ್ಳೋರು. ಅಂದ್ರೆ ಆತರ ಹಂಗ್ ಕಲಿಯಕ್ಕೋಸ್ಕರ ನೋಡ್ತೀವಿ ಹೊರತು ಇನ್ನೇನಿರಲ್ಲ ಸರ್. ನಮ್ ಸಿನಿಮಾ ನಮ್ಗೆ ಇನ್ನೂ ಏನೋ ಮಾಡ್ಬೇಕಾಗಿತ್ತು ಅಂತ ಅನ್ಸ್ತಾನೆ ಇರುತ್ತೆ. ಬೆಲ್ ಬಾಟಮ್ ನೀವೇ ಇಂಟರ್ ತಗೊಂಡ್ರಿ, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಬೆಲ್ ಬಾಟಮ್ ಬಂದಾಗ ರಿಷಬ್ ಶೆಟ್ಟಿ ಒಬ್ಬ ಟೆಕ್ನಿಷಿಯನ್ ಆಗಿ ಇಂಡಸ್ಟ್ರಿಯಲ್ಲಿ ಫೇಮಸ್ ಆದವರು. ಅವ್ರನ್ನ ನೀವು ಹೀರೋ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಅಂದ್ರೆ ರಿಷಬ್ ಶೆಟ್ಟಿನೇ ಯಾಕೆ ಹೀರೋ ಅನ್ಸಿದ್ರು? ಆ ಫೇಸಲ್ಲಿ ನಿಮಗೆ ಆ ಒಂದು ಕಾಮಿಡಿ, ಈಗಿನ ರಿಷಬ್ ಶೆಟ್ಟಿ ನೋಡಿದ್ರೆ ನನಗೆ ಅದನ್ನ ಕಾಣಿಸೋದೇ ಇಲ್ಲ. ಯಾಕಂದ್ರೆ ಆ ಗಾಂಭೀರ್ಯತೆ, ಈಗ ಫುಲ್ ಜಿಮ್ ಬಾಡಿ ಎಲ್ಲ ಆಗಿದೆ. ಆಕ್ಚುಲಿ ರಿಷಬ್ ಶೆಟ್ಟಿ ಅವರು ಪಾತ್ರವಾಗಿ ಮಾಡಿದ್ದು ಅಲ್ಲಿ ತನಕ, ಬೆಲ್ ಬಾಟಮ್ ತನಕ. ಈ ಉಳಿದವರು ಕಂಡಂತೆ ಮಾಡಿದ್ರು, ಒಂದ್ 2-3 ಕಡೆ ಕಾಣಿಸ್ಕೊಂಡಿದ್ರು. ಅದು ಎಲ್ಲ ಗಂಭೀರವಾದ್ದೇ.
ಹೌದು. ನಾನು ಹಾಗಾಗಿ ಆ್ಯಕ್ಚುಲಿ ಸಜೆಸ್ಟ್ ಮಾಡಿದ್ರು ನನಗೆ, ಏ ಸರ್ ರಿಷಬ್ ಆ್ಯಕ್ಟಿಂಗಿಗೆ ಆಸಕ್ತಿ ಇದೆ, ಅವ್ರು ಆ್ಯಕ್ಟಿಂಗ್ ಹೀರೋ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಸುದ್ದಿ ಇತ್ತು. ಅವರೆಲ್ಲ ನನ್ನ ಪಾತ್ರ ಬಂದು ಸ್ವಲ್ಪ ಕಾಮಿಡಿ, ಒಂಚೂರು ಡಿಟೆಕ್ಟಿವ್ ಸ್ಟೈಲು, ಆಗಿನ ಕಾಲ ಇದೆಲ್ಲ ಇದೆಯಪ್ಪ, ಇದಕ್ಕೆ ಆಗುತ್ತಾ, ಅವ್ರಿಗೆ ಆಗಲ್ಲ ಅಂತ ಅನ್ಕೊಂಡು ಬಿಟ್ಬಿಟ್ಟಿದ್ದೆ. ಆದ್ರೆ ಈ ಜಗ್ಗೇಶ್ ತರ, ಸುಂದರ ಕೃಷ್ಣ ಅರಸು ತರ, ಮತ್ತೆ ಶಂಕರ್ ನಾಗ್ ತರ ಎಲ್ಲ ಇವ್ರು ಮಿಮಿಕ್ ಮಾಡಿ ಒಂದಷ್ಟು ರೀಲ್ಸ್ ಗಳು ಮಾಡಿದ್ರು. ಅದನ್ನ ನಮ್ ಕೋ ಡೈರೆಕ್ಟರ್ ತಂದು ತೋರಿಸಿ, ಸರ್ ಇಲ್ಲಿ ನೋಡಿ ವೆರಿ ಗುಡ್ ಟೈಮಿಂಗ್ ಇದೆ, ಕಾಮಿಡಿ ಟೈಮಿಂಗು ಅಂತ. ಹೌದಾ, ಈ ತಾಳ ಮಾತಾಡೋಣ ಅಂತ ಹೇಳಿ ಕರೆಸ್ಕೊಂಡೆ, ಮಾತಾಡಿದೆ. ಮಾಡೋಣ ಸರ್ ಅಷ್ಟೇ ಮಾಡಿದ್ವಿ ಅಷ್ಟೇ. ಅದರ ಪ್ರಯಾಣ ಹೇಳಿ ಸರ್, ಯಾಕಂದ್ರೆ ಒಂದು ನಿಮ್ಮನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ಡಿಫ್ರೆಂಟ್ ಆಗಿ ನಿಲ್ಸಿದಂತ ಸಿನಿಮಾ ಅದು ಬೆಲ್ ಬಾಟಮ್. ಅಲ್ಲಿ ತನಕ ಒಂದು ಪಯಣ, ಅಲ್ಲಿಂದ ನಂತರ ನಿಮ್ಮ ಪಯಣವನ್ನ ಜನ ಗುರುತಿಸುವ ರೀತಿಯೇ ಬೇರೆ. ಬೆಲ್ ಬಾಟಮ್ ನಂತರ ಅದರ ಹಾಡುಗಳಿರ್ಬೋದು, ಅದರ ಸಿನಿಮ್ಯಾಟಿಕ್ ಇದಿರ್ಬೋದು, ಮತ್ತೆ ಹಿಂದೆ ಕರ್ಕೊಂಡು ಹೋಗಿದ್ದು ಸರ್ ನೋಡಿ, ಅದು ಬೆಲ್ ಬಾಟಮ್ ಆಗೋದಕ್ಕೆ ಕಾರಣ ಬ್ಯೂಟಿಫುಲ್ ಮನಸ್ಸುಗಳು. ಓಕೆ, ಹೇಗೆ ಅಂದರೆ ಬ್ಯೂಟಿಫುಲ್ ಮನಸ್ಸುಗಳು ತುಂಬ ಪ್ರಾಮಾಣಿಕವಾಗಿ ಮಾಡಿದಂಥ ಒಂದು ಪ್ರಯತ್ನ. ಅದು ಗೊತ್ತು ನಮ್ಗೆ, ಅದು ವಿಮೆನ್ ಪ್ರೊಟಾಗನಿಸ್ಟ್ ಸರ್, ಅದು ಮೇಲ್ ಪ್ರೊಟಾಗನಿಸ್ಟ್ ಇಲ್ಲ ಅದರಲ್ಲಿ. ಶ್ರುತಿ ಹರಿಹರನ್ನೇ ಹೀರೋ ಆ ಸಿನಿಮಾಗೆ, ಆ ನಂದಿನಿ ಪಾತ್ರ. ಅದನ್ನ ನೋಡಿದಂಥ ಒಬ್ಬ ವ್ಯಕ್ತಿ ಸಂತೋಷ್ ಅನ್ನೋವರು, ಸರ್ ನಾನು ಸಿನಿಮಾ ಮಾಡ್ಬೇಕು ಅಂತಿದ್ದೆ, ಈ ಸಿನಿಮಾ ನೋಡಿದ್ಮೇಲೆ ನಾನು ನಿಮ್ಮ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಆಗ್ತಿದೆ ಅಂತಾನೆ ಬಂದರು. ಹಾಗೆ ಕನೆಕ್ಟ್ ಮಾಡಿದ್ದು ಟಿ ಕೆ ದಯಾನಂದ್, ನಮ್ಮ ರೈಟ್ರು. ಅವ್ರ ಹತ್ರ ಅವರು ಅವಾಗ ಒಂದು ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಸುದ್ದಿ ಅನ್ನೋ ಯಾವುದೋ ಒಂದು ಇದರಲ್ಲಿ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಹಂಗೆ ಆ ಜರ್ನಿನಲ್ಲಿ ಬೇರೆ ಯಾವುದೋ ಕಥೆ, ನಾನೊಂದು ಕಥೆ ಹೇಳಿದೆ, ಅದನ್ನ ಮಾಡೋಣ ಸರ್ ಚೆನ್ನಾಗಿದೆ ಅಂತ ಹೇಳಿ, ಅದಕ್ಕೆ ಎಲ್ಲ ಇದ್ರು. ಅದೆಲ್ಲ ಇರಲಿ, ಬೇರೆ ಏನಾದರೂ ಹುಡ್ಕೋಣ ಅಂತಿದ್ದಾಗ ಅವರು ದಯಾನಂದ ಸರ್ ನೋಡಿ, ಕೋಲಾರ ಹತ್ರ ಒಂದು ಜಾಗದಲ್ಲಿ ಪೊಲೀಸ್ ಸ್ಟೇಷನ್ನೇ ರಾಬರಿ ಆಗಿದೆ ಅಂತ ಸುಮ್ಮನಂಗಂದ್ರು. ದಯಾ ಇದು ಚೆನ್ನಾಗಿದೆ ಐಡಿಯಾ ನೋಡಿ, ಎಲ್ಲೇ ಒಂದು ಕಾಮಿಡಿ ಇದೆ, ಪೊಲೀಸ್ ಸ್ಟೇಷನ್ನೇ ನಮ್ಮನ್ನು ರಕ್ಷಣೆ ಮಾಡೋವಂಥ ಇದು, ಅದೇ ಲೂಟಿ ಮಾಡಿದ್ದಾರೆ ಅಂದರೆ ಎಂಥ ಐರನಿ ಇದು, ಇದನ್ನ ಇಟ್ಕೊಂಡು ಮಾಡೋಣ, ಇದನ್ನೇ ಬೆಳೆಸೋಣ ಅಂತ ಹೇಳಿ ಶುರು ಮಾಡಿದ್ದು. ಅದು ಬೆಳೆಯೋಕ್ಕೆ ಶುರು ಆಯಿತು. ಅದಾದಮೇಲೆ ಪಾತ್ರ ಇದೆಲ್ಲ ಡಿಟೆಕ್ಟಿವ್ ಎಲ್ಲ ಕತೆ ನಾನೇ ಬರೆದೆ. ಆಮೇಲೆ ಅವರು ಅದಕ್ಕೆ ಒಂದಷ್ಟು ಮೆಟೀರಿಯಲ್ಸ್ ಎಲ್ಲ ಒದಗಿಸ್ಕೊಟ್ರು. ಹಾಗಾಗಿ ಅವ್ರಿಗೆ ನಾನು ಕಥೆ ಅಂತ ಕ್ರೆಡಿಟ್ ಕೊಟ್ಟು ಸ್ಕ್ರೀನ್ ಪ್ಲೇ ನಾನು ತಗೊಂಡೆ. ಡೈಲಾಗ್ಸು ನಮ್ಮ ರಘು ನಿಡವಳ್ಳಿ ಅವರು ಬರೆದದ್ದು. ಹಾಗೆ ಬೆಳೀತಾ 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 ಬೆಳೀತಾನೆ ಆಲ್ಮೋಸ್ಟ್ ಕತೆ ಮುಗಿತಾ ಬಂತು. ಆಗ ರಿಷಬ್ ಶೆಟ್ಟಿ ಅವ್ರನ್ನ ಮಾಡಿದ್ರೆ ಹೇಗೆ ಅನ್ನಿಸ್ತು. ರಿಷಬ್ ಶೆಟ್ಟಿ ಜೊತೆ ಮಾತಾಡಿ ನಂತರ ಸುಮ್ಮನೆ ಅವ್ರ ಜೊತೆ ಒಡನಾಟ ಒಂದ್ 2-3 ಭೇಟಿ ಆಗ್ತಿದ್ದಂಗೆ ಇನ್ನೊಂದು ಸಲ ಟ್ರೀಟ್ ಮಾಡ್ಬೇಕು ಅಂತ ಅನ್ನಿಸ್ತು. ಮಾಡ್ತಾ 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 ರಿಷಬ್ ಅವ್ರಿಗೆ ಒಂದು ಸಣ್ಣ ರಿಹರ್ಸಲ್ ಮಾಡಿದ್ವಿ. ಅಲ್ಲಿ ರಿಹರ್ಸಲ್ ಮಾಡ್ತಾ ಮಾಡ್ತಾ ಆ ಭಾಷೆ, ಆ ಬಾಡಿ ಲ್ಯಾಂಗ್ವೇಜ್, ಸರ್ ಹಿಂಗ್ ಮಾಡ್ಲಾ ಹಿಂಗ್ ಮಾಡ್ಲಾ, ಹಾ ಮಾಡಿ ಸರ್ ಮಾಡಿ ಸರ್, ಅದಕ್ಕೆ ತಕ್ಕ ಹಾಗೆ ಒಂಚೂರು. ಯಾಕಂದ್ರೆ ಹಿ ಈಸ್ ಅ ಮಿಮಿಕ್ರಿ ಆರ್ಟಿಸ್ಟ್ ಆಲ್ಸೋ. ರಿಷಬ್ ಅವರು ತುಂಬಾ ಚೆನ್ನಾಗಿ, ಈ ಸುಂದರ ಕೃಷ್ಣ ಅವರು ಡೈಲಾಗ್ ಹೇಳ್ತಾರೆ ಅವರು, ಅದೇನದು ಬಾಳೆಹಣ್ಣು ಅದೇನೋ ಹೇಳ್ತಾರೆ, ಸಕ್ಕದಾಗ ಹೇಳ್ತಾರೆ. ಅದೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡೋರು. ಏಯ್ ಸರ್ ನೀವು ಯಾಕೆ ಇಷ್ಟು ಆಕ್ಟ್ ಮಾಡಿಲ್ಲ ನೀವು, ಇವರ ಗುಡ್ ಎಂಟರ್ಟೈನರ್ ಅಂತ ಹೇಳಿ ಅವಾಗ ಇದು ಮಾಡಿದ್ರು. ತುಂಬಾ ಅಸೆಟ್ ಆಯ್ತು ಅದು ಕನ್ನಡ ಇಂಡಸ್ಟ್ರಿಗೇನೆ. ಆ ಒಂದು ಡಿಸಿಷನ್ ಎಷ್ಟು ಒಳ್ಳೆ ಇದಾಯ್ತು ನೋಡಿ, ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮನಿಗೆ ಗುರ್ತಿಸೋಂಗಾಯ್ತು. ಪಾಪ ಇರ್ಲಿ, ನಮ್ಗೆ ಎಂಟರ್ಟೈನರ್ಸ್ ಇರ್ಲಿಲ್ಲ ಸರ್, ಒಳ್ಳೇದಾಯ್ತು ಅದೊಂದು ಬಂದ್ರು. ಹಾಗೆ ಆಯ್ತು, ಎಲ್ಲರೂ ತುಂಬಾ ಸಂತೋಷವಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಹೋಗೋದು ಚಿತ್ರ. ಆ ಸಿನಿಮಾ ಯಾವಾಗ ನೋಡಿದ್ರು ಎಂಟರ್ಟೈನಿಂಗ್, ಅದರಲ್ಲಿ ಯಾವತ್ತೂ ಇದೇ ಇಲ್ಲ. ಅಂದ್ರೆ ಪ್ರತಿ ಪಾಯಿಂಟ್ ನಾವು ರಿಪೀಟ್ ನೋಡಿದ್ರು ಅದೆಲ್ಲೂ ಬೋರಿಂಗ್ ಅನ್ಸಲ್ಲ. ಅವನು ಕ್ಯಾರೆಟ್ ತಿನ್ನೋದಿರ್ಬೋದು, ದಿವಾಕರನ್ ಪಾತ್ರ, ಅದೆಲ್ಲ ಎಂಟರ್ಟೈನ್ಮೆಂಟ್ ನ ಗುಣಗಳು. ವಿಷಯ ಬಂದ್ಬಿಟ್ಟು ಥ್ರಿಲ್ಲರ್. ಇನ್ನೂ ಆಳಕ್ಕೆ ಹೋದ್ರೆ ಅಲ್ಲೊಂದು ಕಾಸು, ಒಂದು ಅನಾಥ ಮಕ್ಕಳನ್ನ ಒಬ್ಬ ದೌರ್ಜನ್ಯ ಮಾಡಕ್ ಬಂದ, ಅವನನ್ನ ಸೈಡ್ ಲೈನ್ ಮಾಡಿ ಒಂದು ಕಳ್ಳರ ಗ್ಯಾಂಗು ಇವ್ರಿಗೆ ಸಪೋರ್ಟ್ ಮಾಡ್ತು. ಅದಕ್ಕೆ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಬಿಟ್ಟು ಇವನು ಒಬ್ಬ ಡಿಟೆಕ್ಟಿವ್ ಕಂಡಿಡು, ಏನೋ ಆ ಥರದ್ದು ಏನೋ ಒಂದು ಲೈನು. ಅಲ್ಲೊಂದು ಈ ಮೆಜಿಷಿಯನ್ ಇದು ಪಾತ್ರ ಎಂಟರ್ ಆಗ್ಲಿಕ್ಕೆ ರೀಸನ್ ಏನ್ ಸರ್? ಯಾಕಂದ್ರೆ ಅದೊಂದು ಸಗಣಿ ಪಿಂಟು ಅನ್ನೊಂದು ಕ್ಯಾರೆಕ್ಟರ್ ಅಲ್ಲಿ ಎಲ್ಲದನ್ನು ಅಲ್ಲಿ ಅವನಿಗೆಲ್ಲ ಅರ್ಥ ಆಗ್ಲಿಕ್ಕೆ, ರಿವೀಲ್ ಆಗ್ಲಿಕ್ಕೆ ಅವನೇ ಕಾರಣ. ಏನೇನ್ ನಡೀತಾ ಇದೆ ಈ ಇದು ಜಾನಪದೀಯ ಶೈಲಿಯಲ್ಲಿ ಅವ್ರು ನಮ್ಮನ್ನ ಓಕೆ ಈ ತರ ಪೌಡರ್ ಹಾಕಿ ಈ ತರ ಮೋಸ ಮಾಡ್ಬೋದು, ಆ ತರದ ಸಣ್ಣ ಪುಟ್ಟಗಳನ್ನೆಲ್ಲ ಹೇಗೆ ಆಟ ಆಡಿಸಿದ್ರಿ? ಅದು ಅದೇ ಸರ್, ಸ್ಕ್ರೀನ್ ಪ್ಲೇ ಮಾಡ್ತಾ ಮಾಡ್ತಾ ಇವಾಗ ಒಂದು ಸವಾಲೇನು, ಪೊಲೀಸ್ ಸ್ಟೇಷನ್ ರಾಬರಿ ಆಗಿದೆ. ಆಕ್ಚುಲಿ ಏನಾಗಿದೆ, ಅಲ್ಲಿ ಪೊಲೀಸ್ನವರೇ ಕದ್ದು ಸಿಕ್ಕಾಕೊಂಡು ಡಿಸ್ಮಿಸ್ ಆದ್ರು, ನಿಜವಾದ ಘಟನೆ. ಆದ್ರೆ ಹಂಗ್ ಮಾಡ್ಬಿಟ್ರೆ ಕತೆ 5 ನಿಮಿಷದಲ್ಲಿ ಮುಗಿದೋಗುತ್ತೆ. ಅವರು ಸವಾಲೇ ನಾಟ್ ಸ್ಟಿಲ್ ಕ್ರಿಯೇಟ್ ಮಾಡ್ಕೋಬೇಕು, ಇಂಪಾಸಿಬಲ್ ಅನ್ನೋ ತರದ್ದು ಒಂದಷ್ಟು ಇದು. ಸರಿ, ಇದನ್ ಪಾಸಿಬಲ್ ಹೇಗೆ?
ತೀರಾ ಅನ್ಬಿಲೀವಬಲ್. ಯಾರು ಈಗ ಎಲ್ಲಾರ ಮೇಲೂ ಡೌಟ್ ಕ್ರಿಯೇಟ್ ಆಗಬೇಕು, ಒಟ್ಟು ಡೌಟೇ ಕ್ರಿಯೇಟ್ ಆಗ್ದಿರೋಂಥ ಒಂದು ಕ್ಯಾರೆಕ್ಟರ್ ಇರಬೇಕು, ಅದ್ರ ಕೈಲಿ ಕೆಲಸ ಮಾಡಿಸ್ಬೇಕು. ಅವ್ರು ಯಾರು ಕುರುಡರು. ಕುರುಡರ ಜೊತೆನಲ್ಲಿ ಇದನ್ನ ಮಾಡಿಸೋದಕ್ಕೆ ಎಂತ ಸವಾಲ್ಗಳಿರ್ತವೆ. ಅದಕ್ಕೊಬ್ರು ಟ್ರೈನರು, ಅದೊಂದು ಗ್ಯಾಂಗೇ ಮಾಡೋಣ. ಈ ತರದೆಲ್ಲ ಮಾಡ್ತಾ 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 ಒಬ್ಬೊಂದ್ರಲ್ಲಿ ಎಕ್ಸ್ಪರ್ಟ್. ಒಬ್ಬ ಸ್ಕೆಚ್ ಹಾಕೋದ್ರಲ್ಲಿ, ಒಬ್ಬ ಈ ನಾಟ್ಯ ಔಷಧಿ ಕ್ರಿಯೇಟ್ ಮಾಡೋದ್ರಲ್ಲಿ, ಇನ್ನೊಬ್ಳು ಟ್ರೈನಿಂಗ್ ಕೊಡೋದ್ರಲ್ಲಿ, ಈ ತರದೆಲ್ಲ ಒಂದು ಗ್ಯಾಂಗೇ ಕ್ರಿಯೇಟ್ ಮಾಡ್ತಾ ಇದ್ದಾಗ ಆ ಪಾತ್ರ ಬರುತ್ತೆ. ಆ ಪಾತ್ರನೂ ಕೂಡ ಈ ದಯಾನಂದ್ ಅವರು ಇನ್ನೊಂದು ಕಥೆ ಬರೆದಿದ್ದಾರೆ, ದುಕೂನ ಅಂತ ಒಂದು. ಅದಕ್ಕೇನೋ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೋ ಬಂದಿತ್ತು. ಆ ದುಕೂನ ಕಥೆಯೊಳಗಡೆ ಒಂದು ಸಗಣಿನೆಲ್ಲ ಕಲೆಕ್ಟ್ ಮಾಡಿ ಅದರಿಂದ ವಿಭೂತಿ ತಯಾರು ಮಾಡುವಂತಹ ಒಂದು ಪಾತ್ರ ಇತ್ತು. ಆ ಪಾತ್ರನ ನಾವು ಎತ್ಕೊಳ್ಳೋಣ. ನಾನು ಅವ್ರ ಪುಸ್ತಕಗಳು ಓದಿದ್ದೆ. ದಯಾ, ಇಲ್ಲಿ ನಿಂದೆ ಅಲ್ಲೊಂದು ಪಾತ್ರ ಇದೆಯಲ್ಲಪ್ಪ, ಆ ಪಾತ್ರ ಇಲ್ಲಿ ಎತ್ಕೊಂಡ್ಬಿಡೋಣ. ಸೊ ಹಿಂಗೆ ಎಲ್ಲೆಲ್ಲೋ ಎತ್ಕೊಂಡಿದ್ದು. ಆಮೇಲೆ ಗೂಬೆರಾಮ ಅಂತ ಒಂದು ಪಾತ್ರ ಇದೆ, ಅದು ಪ್ರಾಣಿಗಳನ್ನೆಲ್ಲ ಪಳಗಿಸಿ ತನಗ್ ಬೇಕಾದಾಗ ಯೂಸ್ ಮಾಡ್ಬೋದು. ಯೋಗರಾಜ್ ಭಟ್ರು ಅಲ್ಲಲ್ಲ, ಭಟ್ರು ಮಾಡಿದ್ದು ಮರಕುಟ್ಕ. ಇನ್ನೊಂದು ಮಾಡಿದ್ದು ಅದು ಬಂದಿದ್ದಿ, ಅದು ಪೇಪರ್ ಆರ್ಟಿಕಲ್. ಸರಿ, ಈ ಕ್ಯಾರೆಕ್ಟರ್ ಸಕ್ಕತ್ತಾಗಿದೆಯಲ್ಲ, ಅವನ್ ಅದೇ ತಿಥಿ ಪಿಂಡ ತಿನ್ನಕ್ಕೆ ಕಾಗೆ ಬಂತಲ್ಲ, ಆ ಕಾಗೆಗಳನ್ನ ಬಾಡಿಗೆ ಕೊಡುವಂತ ಒಬ್ಬ ವೃತ್ತಿ ಮಾಡ್ತಿದ್ದ. ಇವ್ನು ಸೂಪರ್ ಆಗಿದೆ ಕ್ಯಾರೆಕ್ಟರ್, ಇದನ್ನೇ ತಕೊಂಡ್ಬಿಡೋಣ. ಈ ತರ ಏನೇನೋ ಒಂದಷ್ಟು ಎಲ್ಲೆಲ್ಲೋ ನೋಡಿ ಅವತ್ತು ಸಿಕ್ಕಿದ್ದನ್ನೆಲ್ಲ ತಗೊಂಡು ಜೋಡಿಸ್ಕೊಂಡು ಮಾಡಿದ್ದು. ಮರಕುಟಕ ಕೂಡ ಕಳ್ಳ ಮರಕುಟಕ, ಅವನಿಗೊಂದು 5 ಜನ ಹೆಂಡ್ತಿರೋ, ಒಂದು 26 ಮಕ್ಕಳು. ಅಲ್ಲ, ನಿಮ್ಗೆ ಆ ಕ್ಯಾರೆಕ್ಟರ್ ಯೋಗರಾಜ್ ಭಟ್ರೆ ಏನಕ್ಕೆ ಅಲ್ಲ, ನನಗೆ ಆ ಇಡೀ ಸಿನಿಮಾದಲ್ಲಿ ಏನಾಯ್ತು, ರಿಷಬ್ನಿಂದ ಸ್ಟಾರ್ಟ್ ಆದದ್ದು. ರಿಷಬ್ನ ಡೈರೆಕ್ಟರ್ನ ನಾನು ಹೀರೋ ಮಾಡ್ತಾ ಇದ್ದೀನಿ. ಶಿವಮಣಿ ಅವ್ರನ್ನ ಎತ್ತಾಕೊಂಡ್ವಿ. ಈ ಕಡೆ ಸುಜಯ್ ಶಾಸ್ತ್ರಿನ ಪಿಂಟೋ ಕ್ಯಾರೆಕ್ಟರ್ ಅವರೆಲ್ಲ ಡೈರೆಕ್ಟರ್ಗಳೇ. ಯೋಗರಾಜ್ ಭಟ್ರನ್ನ ಎತ್ತಾಕೊಂಡ್ವಿ. ನಾನು ಎಲ್ಲ ಡೈರೆಕ್ಟರ್ಗಳಿರ್ಲಿ, ಡೈರೆಕ್ಟರ್ಗಳು ಆಕ್ಟ್ ಮಾಡ್ಲಿ, ಎಲ್ಲರೂ ಆದಷ್ಟು ಡೈರೆಕ್ಟರ್ಗಳನ್ನ ಎತ್ತೋಣ ಅಂತ ಹೇಳಿ ತುಂಬಾ ಜನ ಆತರ ತಗೊಂಡೆ. ಆಮೇಲೆ ಫ್ರೆಶ್ ಆಗಿ ಕಾಣ್ಬೇಕಾಗಿತ್ತು ಸರ್, ಮತ್ತೆ ಅದೇ ಮುಖಗಳು ಕಾಮಿಡಿ ಮಾಡೋದಕ್ಕೆ ಬೇಡ, ಏನೋ ಫ್ರೆಶ್ ಆಗಿರ್ಲಿ ಅಂತ. ಹಾಗಾಗಿ ಆತರ ಈಗಲೂ ನನಗೆ ಸತ್ಯ ಹೇಳ್ತೀನಿ, ನಮ್ಮ ಅನೇಕ ನಿರ್ದೇಶಕರುಗಳು ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು, ಅವ್ರಿಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಇದಿದೆ, ಆ ಫೇಸ್ ಕಟ್ ಇದೆ. ಐ ಮೀನ್ ಪಾತ್ರಗಳು ಆಗಿ ಕಾಣುವಂತ ಕ್ಯಾಲಿಬರ್ಸ್ ಇದೆ. ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತ ಈಗಲೂ ಆಸೆ ಇದೆ. ಅಲ್ಲ, ಒಬ್ಬ ನಿರ್ದೇಶಕ ಅಂದ್ರೆ ಅವ್ನು ಮೊದಲು ನಟ ಆಗಿರ್ತಾನೆ, ಯಾಕಂದ್ರೆ ಅವನು ನಟಿಸಿದ ನಂತರವೇ ಅಲ್ಲ ನಟನಿಗೆ ಹೀಗೆ ಮಾಡ್ಬೋದು ಅಂತ. ಆಮೇಲೆ ಇವ್ರಿಗೆ ಡೈರೆಕ್ಟ್ ಮಾಡೋದು ಈಸಿ ಸರ್, ಹಿ ನೋಸ್ ಎವ್ರಿಥಿಂಗ್. ಹೌದು, ಫ್ರೇಮ್ ಓಕೆನಾ ಸರ್, ಇದು ಓಕೆನಾ ಸರ್, ಇಷ್ಟು ಲೈಟ್ ತಗೊಳ್ಳ ಸರ್, ಇದು ಓಕೆನಾ ಸರ್, ಎಲ್ಲ ಆಗೋಗುತ್ತೆ ಅವ್ರಿಗೆ. ಅದಾದ ನಂತರ ನೀವು ಸೈನ್ಸ್ ಫಿಕ್ಷನ್ಗೆ ಬರ್ತೀರಿ, ಬನಾರಸ್ ಅಂತ ಹೇಳಿ. ಅದೊಂದು ಟೈಮ್ ಟ್ರಾವೆಲ್ ಸ್ಟೋರಿಗೆ ಹೋಗುತ್ತೆ. ಅದರಲ್ಲಿ ಫುಲ್ಲು ನಮ್ಮ ಕಥೆಯನ್ನೇ ಎಲ್ಲೊಂದ್ ಕಡೆ ನಾನು ಕ್ಲೈಮ್ಯಾಕ್ಸ್ ನನಗೆ ಒಂದ್ 2 ಸರ್ತಿ ಅರ್ಥ ಆಗ್ಲಿಲ್ಲ. ರಿಪೀಟ್ ನೋಡಿದ್ಮೇಲೆ ನಂಗೆ ಓಕೆ ಇದು ಹಿಂಗೆ ಆಗುತ್ತೆ ಅಂತೆಲ್ಲ ಅರ್ಥ ಆಗ್ತಾ ಬರುತ್ತೆ. ಆಮೇಲೆ ನೀವು ಕೈವ ಮಾಡ್ತೀರಿ, ರೀಸೆಂಟ್ ಅಂದ್ರೆ ಕೈವ. ಅದರಲ್ಲೂ ಒರಿಜಿನಾಲಿಟಿನ ಅಂದ್ರೆ ಇಲ್ಲಿಯ ನೈಜ ಕಥೆಯನ್ನು ತರ್ಲಿಕ್ಕೆ ನಂಗೆ ಬನಾರಸ್ ಮತ್ತೆ ಕೈವದ 2 ಒಟ್ಟೊಟ್ಟಿಗೆ ಕತೆ ಹೇಳೋದಾದ್ರೆ ಏನಿಲ್ಲ ಸರ್. ಅದೇ ನನಗೆ ಪ್ರತಿ ಸಿನಿಮಾ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೆಲ್ಲ ಇಲ್ವೇ ಇಲ್ಲ. ನೀವು ಒಲವೇ ಮಂದಾರ ಮಾಡಿದವನೇ ಬುಲೆಟ್ ಬಸ್ ಮಾಡೋದನ್ನ, ಅದನ್ನ ಮಾಡಿದವನೇ ಮಾಡೋದನ್ನ, ಅದೇ ಡೈರೆಕ್ಟರ್ ಬನಾರಸ್ ಮಾಡೋದನ್ನ. ಈಗ ನೋಡಿ, ಬನಾರಸ್ ನೋಡ್ಕೊಂಡೆ ನನಗೆ ಬಂದಿರೋದು ಇವಾಗ ಒಂದು ಹಿಂದಿ ಪ್ರಾಜೆಕ್ಟ್ ಪ್ರೊಡಕ್ಷನ್ ಅವ್ರು ಬಂದಿದ್ದಾರೆ. ಸೊ ದೇ ವಾಂಟ್ ಟು ಡೂ ವಿತ್ ಮೀ. ಗೊತ್ತಿಲ್ಲ, ನಾನು ಇನ್ನೂ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ, ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ತುಂಬಾ ಮಾತುಕತೆ ಆಗಬೇಕು. ಬಟ್ ಬನಾರಸ್ಸು ಒಬ್ರು ದೊಡ್ಡ ಡೈರೆಕ್ಟ್ರು, ಹೆಸರು ಹೇಳೋದು ಬೇಡ, ನಮ್ಮ ಕನ್ನಡದವರೇ, ಯಾವತ್ತೂ ಮಾತಾಡಿರ್ಲಿಲ್ಲ ನನ್ನ ಜೊತೆಲಿ. ಅಂದ್ರೆ ಫ್ರೆಂಡ್ಸೇ, ಆರಂಭದಲ್ಲೆಲ್ಲ ಸಿಕ್ಕಿದ್ದವ್ರೆ. ಅವರು ಬಹಳ ದೊಡ್ಡ ಡೈರೆಕ್ಟ್ರೆ. ಫೋನ್ ಮಾಡಿ, ಜೈ ಎಂಥ ರೈಟಿಂಗ್ ಇದು, ಏನ್ ಇಷ್ಟು ಚೆನ್ನಾಗಿದೆ, ಯಾಕಿದು ಚಿತ್ರರಂಗ ಯಾಕೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಲಿಲ್ಲ. ಈ ಬನಾರಸ್ ಆ ರೈಟಿಂಗ್ ಪ್ಯಾಟರ್ನೇ ತುಂಬಾ ಬೇರೆ ಸರ್. ಆ ಪ್ಯಾಟರ್ನೇ ನೋಡದೇ ಇರುವಂತ ಪ್ಯಾಟರ್ನು. ಯಾಕಂದ್ರೆ ಜನರ್ ಅಂತ ಬರುತ್ತೆ. ಏನ್ ಜನರ್ಗೆ ಇಡ್ತೀರಾ ಸರ್ ನೀವು ಆ ಸಿನಿಮಾನ? ಡಿವೈನಿಟಿನ ಹೌದು, ಲವ್ ಸ್ಟೋರಿನ ಹೌದು, ಸೈಫೈನ ಹೌದು, ಸೈನ್ಸ್ ಫಿಕ್ಷನ್ ಹೌದು. ಆದ್ರೆ ನಿಮ್ಗೆ ಯಾವಾಗ ಆ ಒಂದು ಸೈಫೈ ಸೈನ್ಸ್ ಫಿಕ್ಷನ್ ವಿತ್ ಡಿವಿನಿಟಿ ವಿತ್ ಲವ್ ಸ್ಟೋರಿ ಮತ್ತು ಆ ಬ್ಯಾನರ್, ಆ ಕ್ಯಾನ್ವಾಸ್, ಇವುಗಳೆಲ್ಲ ಬೇರೆ ಕಾಂಬಿನೇಷನ್. ಅದು ಹೀಗೆ ಹೊಡೆದು ಕಟ್ಟೋದ್ರ ಬಗ್ಗೆನೇ ನನ್ಗೆ ಜಾಸ್ತಿ ಆಸಕ್ತಿ. ಇರ್ಲಿ, ಏನೇ ಆಗ್ಲಿ, ಇವತ್ತಲ್ಲಿ ಈಗ ತುಂಬಾ ಸಿನಿಮಾ ನೋಡಿತ್ತು. ಈಗ ಟೋನಿ ಮಾಡಿದಾಗ್ಲೂ ಹೀಗೆ ಅಂದ್ರು, ಏನೋ ಅರ್ಥ ಆಗ್ಲಿಲ್ಲ ಸರ್, ಅದೇನು ಅಲ್ಲೊಬ್ಬ ಜನಪದ, ಇಲ್ಲ ಇದು ಏನಕ್ಕೆ ಸರ್ ಅಂತ ಹಿಂಗಂದ್ರು. ಕೆಲವರು ಸಖತ್ ಸರ್, ತುಂಬಾ ಚೆನ್ನಾಗಿ ಕನೆಕ್ಟ್ ಆದೆ ನಾನು ಅಂತ ಅಂದ್ರು. ಇದಾಗತ್ತೆ, ಪ್ರಯತ್ನ ಪಡ್ಬೇಕು ಸರ್. ಏನಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇದ್ಕೊಂಡು ಜನಗಳಿಗೆ ಅರ್ಥ ಆಗೋದನ್ನ ಮಾತ್ರ ಮಾಡಿ. ಇದೊಂದಿದೆ ನೋಡಿ,
ಜನರನ್ನು ಓಲೈಸ್ಕೊಂಡು ಅವ್ರಿಗೆ ಅರ್ಥವಾಗೋದನ್ನ ಮಾತ್ರ ಮಾಡಿ ಅವರ ಎಲ್ಲ ಭಾವಕೋಶಗಳನ್ನ ಅರೌಸ್ ಮಾಡಿ ಅದರಿಂದ ನಾನು ಏನ್ ತಗೋತೀನಿ, ಪ್ರಶಸ್ತಿ, ಸಿನಿಮಾ, ನಾನು ಅವ್ರನ್ನ ಓಲೈಸೋದು, ಅವ್ರನ್ನ ನನ್ನ ಓಲೈಸೋದು, ಅಷ್ಟೇನಾ ಸಿನಿಮಾ? ಅಲ್ಲ. ಆರ್ಟ್ ಮಸ್ಟ್ ಡಿಸ್ಟರ್ಬ್ ದ ಕಂಫರ್ಟ್, ಕಂಫರ್ಟ್ ದ ಡಿಸ್ಟರ್ಬ್ಡ್. ಇದು ಕಲೆಯ ಮೂಲ ಉದ್ದೇಶ ಅಲ್ವಾ? ಕಲೆ ಎಚ್ಚರಿಸ್ತಿರ್ಬೇಕು. ನಿನಗೆ ಖುಷಿ ಕೊಡೋದು ನಿನ್ನ ಲಾಲಿ ಆಡಿ ಮಲಗಿಸ್ತೀನಿ ಅಲ್ಲ, ನೀನು ತುಂಬಾ ಮಲಗಿದಾಗ ತಟ್ಟೆಬ್ಬಿಸ್ತೀನಿ, ನೀನು ತುಂಬಾ ಹಾರಾಡ್ಬೇಕಾದಾಗ ಆರಾಮಾಗಿ ಮಲಗ್ಕೊಪ್ಪ ಸಾಕು ಅಂತ ಹೇಳಿ ಮಲಗಿಸ್ತೀನಿ. ಇದು ಎರಡೂ ಜವಾಬ್ದಾರಿ ಕಲೆಗೆ ಇರುತ್ತೆ. ಹಾಗಾಗಿ ನಾನು ಎರಡೂ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಇದೆಲ್ಲ ಟ್ರೇಡ್ಗೆ ಅರ್ಥ ಆಗಲ್ಲ ಸರ್. ಈ ಥರದ್ದು ಏನೇನೋ ಆಲೋಚನೆಗಳಿವೆ ನಮ್ಮಲ್ಲಿ, ಅದನ್ನ ಟ್ರೇಡ್ಗೆ ಅರ್ಥ ಆಗಲ್ಲ. ಪಾಪ ಅವ್ರಿಗೆ ಸರ್ ನಾನು ಇಷ್ಟು ದುಡ್ಡು ಆಗ್ತಾ ಇದ್ದೀನಿ ಸರ್, ವಾಪಸ್ ಬರುತ್ತಾ? ಪಾಪ ಬೇಸಿಕ್ ಆಗಿ ಅಷ್ಟು ಕೇಳ್ತಾರೆ, ತಪ್ಪಲ್ಲ. ತುಂಬಾ ಲಾಭ ಮಾಡೋದು ಏನು ಬೇಡ ಸರ್, ಅಟ್ಲೀಸ್ಟ್ ನಾವು ಇಷ್ಟ ಆಗ್ತಿದೀವಿ, ಇಷ್ಟು ಬರ್ಬೇಕಲ್ವಾ? ಇದಕ್ಕೆ ಟ್ರೈ ಮಾಡಬೇಕು ಸರ್. ನಾವು ಕೂಡ ನಮ್ಮ ಈ ಏನೇನೋ ತಿಕ್ಕಲತನಗಳನ್ನೆಲ್ಲ ಬಿಟ್ಟು ಸ್ವಲ್ಪ ಅವ್ರ ಕಡೆ ಗಮನಿಸಬೇಕು. ಆಮೇಲೆ ಕಲೆಯನ್ನು ನಾವು ಬಿಡಕ್ಕಾಗಲ್ಲ. ಇದು ಚಿತ್ರೋದ್ಯಮ ಸರ್. ಚಿತ್ರ ಮೊದಲು, ಉದ್ಯಮ ನಂತರ. ಸೊ ಚಿತ್ರೋದ್ಯಮ ಆಗಿರೋದ್ರಿಂದ ಇದು ಮೊದಲು ಕಲೆಯೇ. ನೀವು ಎಷ್ಟೇ ಏನೇ ಮಾಡಿದ್ರು ಇದು ಕಲೆಯೇ. ಆದರೆ ಇಲ್ಲಿ ಹಣ ಇನ್ವಾಲ್ವ್ ಆಗೋದ್ರಿಂದ ಪಾಪ ನಿರ್ಮಾಪಕನ ದೃಷ್ಟಿಕೋನದಿಂದ ಇದು ಉದ್ಯಮವಾಗಿ ಕಾಂಬಿನೇಷನ್ ವರ್ಕ್ ಆಗುತ್ತಾ, ಜನಪ್ರಿಯರು ಯಾರು ಅವ್ರನ್ನೇ ಹಾಕೊಂಡ್ಬಿಡೋಣ, ಅವ್ರ ಮೂಲಕನೇ ಕತೆ ಹೇಳೋಣ, ಇದೆಲ್ಲ ತುಂಬಾ ಆಗುತ್ತೆ ಸರ್. ಅದೇ ಗಿರೀಶ್ ಕಾಸರವಳ್ಳಿ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದವ್ರು ಹಾಗೆ ಹೇಳ್ತಾರೆ, ಸಿನಿಮಾ ಅನ್ನೋದು ಬಂಡವಾಳಶಾಹಿಗಳದ್ದೇ ವಸ್ತು, ಅದು ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರಲ್ಲಿ ನಾವು ತರಬೇಕು, ಕಥೆಯನ್ನು ಹೇಗೆ ತರುವುದು ಅನ್ನೋದೇ ಅವರಿಗೆ ಮುಖ್ಯವಾಗಿ. ಸಿನಿಮಾ ಬಂಡವಾಳದ ಒಂದು ವಸ್ತುವೇ ಆಗಿರ್ತದೆ, ಮನರಂಜನೆಯ ಪಾರ್ಟ್ ಬಂದ್ರು ಸರ್. ಯಾವ ನಿಜವಾದ ಅರ್ಥದಲ್ಲಿ ತುಂಬಾ ಸಕ್ಸಸ್ಫುಲ್ ಮೂವಿ ಅಂದ್ರೆ ಏನಂತಂದ್ರೆ ಅದು ಜನಪ್ರಿಯವಾಗಿಯೂ ಆಗಬೇಕು. ಅದಲ್ಲದೆ ಆ ಜನಪ್ರಿಯತೆ ಆಗಿ, ಈಗ ಬಂಗಾರದ ಮನುಷ್ಯ ಏನ್ ಹೇಳ ಹೊರಡ್ತದೆ, ಅಪ್ಪ ನೀನ್ ಎಷ್ಟೇ ಏನೇ ಮಾಡು, ರೈತನ ವಿಚಾರಕ್ಕೆ ನೀನ್ ಬೆಲೆ ಕೊಡುವಂತ ಒಂದು ವಿಚಾರ ಬರುತ್ತಲ್ಲ, ಅದು ಜನಪ್ರಿಯವಾದ ಅತ್ಯದ್ಭುತವಾದ ವಿಚಾರ, ಜನಪ್ರಿಯವಾದದ್ದು. ಅದು ಆಗ್ಬೇಕು, ಇದು ಸಕ್ಸೀಡು ಆಗ್ಬೇಕು. ಗಂಧದ ಗುಡಿ, ಕಾಡನ್ನು ನಾಶ ಮಾಡಬೇಡಿ ಅನ್ನೋ ವಿಚಾರನ ಇಟ್ಕೊಂಡು ಜನಪ್ರಿಯವಾಗಿ, ಇದು ತುಂಬಾ ದೊಡ್ಡ ಮಾಡ್ಯೂಲ್ ಸರ್. ನಮ್ಗೆ ಇದನ್ನೇ ವರ್ಕೌಟ್ ಮಾಡ್ಬೇಕು ಸರ್ ನಾವು. ಇಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಬರೀ ಐಟಮ್ಸ್ ಅಂತ ತುಂಬಿ, ಬರೀ ರಕ್ತ ತೋರಿಸಿ, ಬರೀ ಇದು ಮಾಡಿ ಅನ್ನೋದಕ್ಕಿಂತ, ಈಗ ನೋಡಿ ಕೈವ ನನಗೆ ತುಂಬಾ ಕೆಲವರು ಇದು ಮಾಡಿದ್ರು, ಏನ್ ಸಾರ್ ಅಂತ ಬ್ಲಡ್ ಶೆಡ್ ಅಂತ. ನಾನು ನಿಜವಾಗ್ಲೂ ನಡೆದಿದ್ದ ವಿಚಾರಗಳನ್ನ ಹೇಳ್ಬಿಟ್ರೆ ಓಡೋಗ್ಬಿಡ್ತಾರೆ. ನಾನು ನಿಜವಾಗ್ಲೂ ಅಷ್ಟೊಂದು ನಿಷ್ಠನಾಗಿ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ನನಗೆ ಕಷ್ಟ ಆಯ್ತು. ನನ್ನಲ್ಲವೇನೆ ಒಂದು ಸಂಸಾರ ಇರ್ತಾನೆ ಸರ್. ಅವನನ್ನ ಯಾವ ರೀತಿ ಬೆಂಕಿಲಿ ಹಾಕಿ ಸುಟ್ಟ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲೂ ತಂದೂರಿ ಕಬಾಬ್ ಮಾಡ್ತೀವಲ್ಲ, ಹಂಗ ಒಡೆದ್ ಸಾಯಿಸಿರೋದು ಅವನ್ನ, ಒಬ್ಬನ್ನ. ಅವ್ನು ಸತ್ತ ಮೇಲೂ ಬಿಟ್ಟಿಲ್ಲ ಸಾರ್ ಅವನ ದೇಹ ಚಿದ್ರಾಗೋದನಕ. ರಿಯಾಲಿಟಿನಲ್ಲಿ ಅಷ್ಟು ಆಕ್ರೋಶ ಆ ಮನುಷ್ಯನಿಗೆ. ಇದೆಲ್ಲ ನಡೆದಿರೋದು ಬಿಡಿ, ನಮ್ಗೆ ಅದ್ ಬೇಕಾಗಿಲ್ಲ. ಸಾರ ಏನ್ ಹೇಳುತ್ತೆ, ಉದ್ದೇಶ ಇಷ್ಟೇ, ಅಪ್ಪ ಒಂದು ಹುಡುಗಿ, ಅವಳು ಬೇರೆ ಧರ್ಮದವಳಾಗಿರ್ಲಿ, ಏನಾದರೂ ಆಗಿರ್ಲಿ, ಆ ಹುಡುಗಿನ ನಾನು ಪ್ರೀತಿಸಿದೀನಿ, ಅವಳು ಮುಸ್ಲಿಮು, ನಾನು ಹಿಂದೂ, ಪರವಾಗಿಲ್ಲ, ಅವಳು ನನ್ನವಳು ಅಂತಂದ್ಮೇಲೆ ಅವಳ ರಕ್ಷಣೆ ನನ್ನ ಜವಾಬ್ದಾರಿ. ಯಾವುದೋ ಕಾರಣಕ್ಕೆ ಅವಳು ಮಾಡಿದಿರೋ ತಪ್ಪಿಗೆ, ನಾನು ಮಾಡಿದಿರೋ ತಪ್ಪಿಗೆ, ಇನ್ಯಾವುದೋ ಕಾರಣಕ್ಕೆ ಅನ್ಯಾಯವಾಗಿ ಬಂದು ಹಿಂಗೆ ಮಾಡಿದ್ರಲ್ಲ, ಅದನ್ನ ಪಶ್ಚಾತ್ತಾಪನೂ ಪಡೆದ ಅಹಂಕಾರವಾಗಿ ನಾನು ಇನ್ನೂ ಮಾಡ್ತೀನಿ ಏನಿವಾಗ ಅಂತಂದ್ರೆ ಬಿಡಲ್ಲ. ನಾನು ಬಿಡಲ್ಲ. ಕಾನೂನು ಗೀನೂನೆಲ್ಲ ನಾನು ಆಮೇಲೆ ನೋಡ್ತೀನಿ, ಮೊದಲು ನಾನು ತಗೋತೀನಿ ನಿರ್ಧಾರ, ನಿಮ್ಮನ್ನು ಸಾಯಿಸ್ತೀನಿ, ಅದಾದ್ಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅನ್ನೋ ಥರದೊಂದು ಮನಸ್ಥಿತಿ ಇದೆ. ಇಷ್ಟೇ ಸಾರ, ಬೇರೇನಿಲ್ಲ, ಇಷ್ಟೇ ಸಾರ. ಬಟ್ ಇದೆಲ್ಲ ನಡೆದಿದ್ದ ರೀತಿಗಳಿದಾವಲ್ಲ, ನಡೆದದ ಕಾಲಘಟ್ಟ, ನಡೆದದ ರೀತಿ, ಅವತ್ತಿದ್ದಂಥ ಎನ್ವೈರನ್ಮೆಂಟು, ಇದು ಬಹಳ ರೋಚಕವಾಗಿತ್ತು. ಕರಗ, ಆ ಕರಗದಲ್ಲಿ ಅವನೊಬ್ಬ ವೀರಕುಮಾರ್ನಾಗಿ ಹೋಗಿರ್ತಾನೆ ಆ ಹುಡುಗ ಆಕ್ಚುಲಿ. ಆ ಸಂದರ್ಭದಲ್ಲಿ ನೋಡಿ ಅಲ್ಲಿ ಎಷ್ಟು ಭಾವೈಕ್ಯತೆ ಇದೆ. ಕರಗ ದರ್ಗಾಕ್ಕೆ ಮೀಟ್ ಆಗತ್ತೆ, ಆ ಮುಸ್ಲಿಮು ಹಿಂದೂ, ಅಲ್ಲಿ ಕಲ್ಚರ್ ಎಕ್ಸ್ಚೇಂಜ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಇವ್ರಿಗೆ ಪ್ರೀತಿ ಆಗಿರೋದು. ಸಂಸ್ಕೃತಿಗಳೇ ಒಂದಾದಾಗ ಈ ಹುಡುಗ ಹುಡುಗಿ ಒಂದಾಗ ಏನ್ರಪ್ಪ ಪ್ರಾಬ್ಲಮ್ಮು, ಎಲ್ಲ ಮೀರಿ ಯೋಚನೆ ಮಾಡ್ಬೇಕಲ್ಲ, ಅಂಥದ್ದೊಂದು ನಡೆದಿರುತ್ತೆ. ಆ ಸಂಸ್ಕೃತಿಯನ್ನು ತೋರಿಸ್ತಾ, ಈ ಸಂಸ್ಕೃತಿನೂ ತೋರಿಸ್ತಾ, ಇಬ್ರು ಭಾವೈಕ್ಯವಾಗಿ ಇದ್ದಾಗ ಯಾವುದೋ ಆ ಕಾಲಘಟ್ಟ ಏನು 1983, ಹೆವಿ ರೌಡಿಸಮ್ದು ಪೀಕ್. ಅವರು ಜಯರಾಜ್ ಅವರು ಜೈಲಲ್ಲಿ ಕೂತಿರ್ತಾರೆ, ಈ ಕಡೆ ಅವ್ರನ್ನ ಹೊಡೆದವ್ರು ಆಚೆ ಇರ್ತಾರೆ. ಆ ಟೈಮ್ನಲ್ಲಿ ನಾನು ಬೆಳೆದು ಬಿಡ್ತೀನಿ ಅಂತ ಇನ್ನೊಬ್ಬ ಬಂದಿರ್ತಾನೆ, ಅವ್ರು ಆಚೆ ಬಂದು ಅವನ್ನೂ ಕೊಲ್ತಾರೆ, ಏನೇನೋ ಇದೆ. ಆ ಎಲ್ಲವೂ ನಡೆದದ್ದು ತುಂಬಾ ವೈಬ್ರೇಟ್ ಆಗುವಂಥ ವಿಷಯ. ನನಗೆ ಫಸ್ಟ್ ಎಲ್ಲಿ ಸಿಕ್ತು ಅಂದರೆ 1983 ಸೆಪ್ಟೆಂಬರ್ 12ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ ಗಂಗಾರಾಮ್ ಬಿಲ್ಡಿಂಗು ಕೊಲ್ಯಾಪ್ಸ್ ಆಗಿ
ಕಪಾಲಿ ಥಿಯೇಟರ್ ಮೇಲೆ ಬೀರುತ್ತೆ. Okay. ಆ ಸಂದರ್ಭದಲ್ಲಿ ಭಕ್ತ ಪ್ರಹ್ಲಾದ ಸಿನಿಮಾ ನಡೀತಾ ಇರುತ್ತೆ. Okay. ಅಲ್ಲಿ ಸುಮಾರು ಜನಕ್ಕೆ ಏಟಾಗುತ್ತೆ. ಒಂದಷ್ಟು 200 ಜನ ಸಾಯ್ತಾರೆ ಸರ್ ಆ ಇವೆಂಟ್ ಅಲ್ಲಿ. ಅವ್ರನ್ನ ಇದು ಮಾಡೋದಕ್ಕೆ ಅಂತ LNT ಇಂದ ಬರ್ತಾರೆ, ಗೋಲ್ಡ್ KGF ವರ್ಕರ್ಸ್ ಎಲ್ಲ ಬಂದು ರೆಸ್ಕ್ಯೂ 2.5 ತಿಂಗಳು ಅದನ್ನ ತೆಗೆದಿದ್ದು. ಇವತ್ತಾದ್ರೆ ಕ್ರೈನ್ ಇದೆ, ನಮ್ಮ ಹತ್ರ ಎಲ್ಲ ಇದೆ, ಟಕ್ಕಂತ ತೆಗಿತೀವಿ. ಅವಾಗ 2.5 ತಿಂಗಳು 22 ದಿನ ಆದ್ಮೇಲೆ ಗಂಗಾರಾಮ್ ಬಿಲ್ಡಿಂಗ್ ಓನರ್ ಮೊಮ್ಮಗ ಯಾವ್ದೋ ಒಂದು ಶವ ಸಿಕ್ಕಿದೆ, ಸಫಾರಿ ಹಂಗಂಗೆ ಹಾಕೊಂಡು 22 ದಿನ ಆದ್ಮೇಲೆ ಶವ ಸಿಕ್ಕಿದೆ. ಈ ಥರದ್ದೆಲ್ಲ ನಡೆದಿದೆ ಅಲ್ಲಿ. ಅದೇ ಸಂದರ್ಭದಲ್ಲಿ ಆ ಕೊಲಾಪ್ಸ್ ಆದಂತ ಬಿಲ್ಡಿಂಗ್ ಅದೇ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಈ ಕಡೆ ಸ್ವಲ್ಪ ದೂರದ ಕೂಗಳತೆಯ ದೂರ ವಿಜಯಲಕ್ಷ್ಮಿ ಥಿಯೇಟರ್ ಹಿಂಭಾಗ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಈ ದೊಡ್ಡ ಖ್ಯಾಸ್ ಮಧ್ಯದಲ್ಲಿ ಅದು ಕಂಪ್ಲೇಂಟ್ ತಗೊಳ್ಳಲ್ಲ ಸರ್ ಪೊಲೀಸರು. ಇದು ಯಪ್ಪ ಹೆಂಗಿದು, ಇದೆಲ್ಲ ನನಗೆ ದೊಡ್ಡ ವಿಷಯ ಅನ್ನಿಸ್ತು. ಸರಿ, ಈ ವಿಷಯ ಬಂದು ಇಷ್ಟೇ, ಸೇಡು ತುಂಬಾ ಸರಳವಾಗಿ ಹೇಳಬೇಕು ಅಂತಂದ್ರೆ, ನೀನ್ ನನ್ಗೆ ಟಚ್ ಮಾಡಿದ್ರೆ ನಾನು ಹೆಂಗ್ ಮುಗಿಸ್ದೆ ಇಷ್ಟೇ. ಇದನ್ನ ನಾನು ಈ ಪ್ಯಾಟ್ರನ್ಸ್ಗಳು ಇದನ್ನೆಲ್ಲ ಇಟ್ಕೊಂಡು ನಿಟ್ಟು ಒಂದು ಕಥೆ ಹೇಳೋಣ ಅಂತ ಅನ್ಸಿ ನಾನು ಟ್ರೈ ಮಾಡಿದೆ. ಅದಕ್ಕೆ ನಿರ್ಮಾಪಕರು ಎಲ್ಲರೂ ಸಾಥ್ ಕೊಟ್ಟರು, ಮಾಡಿದ್ವಿ ಅಷ್ಟೇ. ನಿಮ್ಮದ ಈವರೆಗೂ ಸಿನಿಮಾ ಕಥನಗಳನ್ನ ನಾವು ಅಂದ್ರೆ ನಿಮ್ಮ ವರ್ಕ್ ನೋಡ್ತಾ ಇದ್ದಾಗ ನಿಮ್ಗೆಲ್ಲೋ ಬೇಸಾಗಿದ್ದು ನೀವು ಆರಂಭಿಸಿದಂತಹ ಜೀವನ ಕ್ರಮ ಅಂತಂದ್ರೆ ನಾಟಕ, ರಂಗಭೂಮಿ, ಈ ಆಧಾರ ಇದೆಯಲ್ಲ, ಅದು ಆ ಸ್ಟಫ್ ನಿಮಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ? ಖಂಡಿತ ಸರ್, 30 ವರ್ಷ ಆಯ್ತು ಸರ್. ಇವಾಗ ನನಗೆ 16ನೇ ವಯಸ್ಸು ನಾನು ರಂಗಭೂಮಿಗೆ ಬಂದಾಗ 1994. 30 ವರ್ಷ 24ರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಬೇರೆ ಯಾವುದೇ ಸೋರ್ಸ್ ಇಂದ ನಾನು ಅನ್ನ ತಿಂದಿಲ್ಲ. ನಾನು ತಿಂದಿದ್ದು ಕಂಪ್ಲೀಟಾಗಿ ಕಲೆಯಿಂದ. ರಂಗಭೂಮಿ ಎಂಟರ್ ಆದೆ, ಅವಾಗ ನನಗೆ 16 ವರ್ಷ, 1994. ಅಭಿನಯ ತರಂಗ ನನ್ನ ಮೊದಲ ಶಾಲೆ ರಂಗಭೂಮಿಯ ವಿಚಾರ. ಶಾಲೆ ಬಿಟ್ಬಿಡಬೇಡಿ, ನನ್ನ ನಾರ್ಮಲ್ ಹೈಸ್ಕೂಲ್ ಡ್ರಾಪ್ ಔಟ್. ನಾನು 8ನೇ ಕ್ಲಾಸ್ ಓದ್ತಾ ಬಿಟ್ಟವನು. ಬೇರೆ ಎಲ್ಲೂ ಮತ್ತೆ ಅಕಾಡೆಮಿಕ್ ಸ್ಕೂಲು ಕಾಲೇಜು ಮೆಟ್ಲತ್ತಿದ್ದೀನಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡಿದ್ದೀನಿ, ಕಾಲೇಜ್ಗೆ ಹೋಗಿ ಗೆಸ್ಟ್ ಲೆಕ್ಚರರ್ ಆಗಿದ್ದೀನಿ, ಅದು ಬೇರೆ. ಆದರೆ ನಾನು ಕಲಿಯೋಕ್ಕಂತ ಹೋಗಿರ್ಲಿಲ್ಲ. ಈ ರಂಗಭೂಮಿನೇ ಎಲ್ಲವೂ ಆಗೋಯ್ತು ನನಗೆ. ಅಲ್ಲಿ ಆ ಮೂಲಕ ನಾನು ಬಂದವನು, ವಿದ್ಯಾರ್ಥಿಯಾಗಿದ್ದವನು, ಅಲ್ಲೇ ಬೀದಿ ನಾಟಕಗಳನ್ನ ಶುರು ಮಾಡ್ಕೊಂತ ಸಿದ್ಧರಂಗಭೂಮಿ ನಾಟಕಗಳನ್ನ ನೋಡ್ತಾ, ಬೆರಗಾಗಿ ಬರೀತಾ, ಅದಕ್ಕೆ ಕೆಲಸ ಮಾಡ್ತಾ, ಒಂದು 4-5 ವರ್ಷ ಆದ ನಂತರ ಅಲ್ಲೇ ಟೀಚರ್ ಆಗಿ ನಾನೇ ನಾಟಕಗಳು ಮಾಡಿಸ್ತಾ, ಡೈರೆಕ್ಟರ್ ಆಗಿ ಕಾಲೇಜ್ NMKRV ಕಾಲೇಜು, ಸೆಂಟ್ ಜೋಸೆಫ್ ಕಾಲೇಜು, ವಿಜಯ ಕಡೆ ಹೋಗಿ ಕಾಲೇಜ್ಗೆ ಹೋಗಿ ನಾಟಕ ಮಾಡಿಸೋದು, ಸ್ಕೂಲ್ಗಳಿಗೆ ಹೋಗಿ ನಾಟಕ ಮಾಡಿಸೋದು ಮಕ್ಕಳಿಗೆ, ಯೂತ್ಗೆ. ಇದು ಶುರುವಾಗಿ ಅದಾದ ನಂತರ ಒಂದು NGO ಅವರು ಬೀದಿ ನಾಟಕ ಮಾಡಿ ನಮಗೆ ಕಾಸ್ಗಳಿಗೋಸ್ಕರ ಬೇಕು ಅಂತ ಹೇಳಿ ಮಾಧ್ಯಮ ಅಂತ, ಅಲ್ಲಿ ನಾನು ಕೆಲಸ ಮಾಡ್ತಾ, ಅಲ್ಲಿ ಸಾವಿರಾರು ನಾಟಕಗಳು, ಒಂದು 5-6 ಸಾವಿರ ಬೀದಿ ನಾಟಕದಲ್ಲಿ ನಾನೇ ಆಕ್ಟ್ ಮಾಡಿಬಿಟ್ಟಿದ್ದೀನಿ. ಬೇರೆ 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 ಇಶ್ಯೂಸ್ಗಳು, ಲೈಕ್ ನಿಮಗೆ ಮಹಿಳಾ ಸಶಕ್ತೀಕರಣದ ಬಗ್ಗೆ, ಮಕ್ಕಳನ್ನ ಕೂಲಿ ಕೆಲಸಗಳಿಗೆ ಬಳಸೋದ್ರ ಬಗ್ಗೆ, ಲಂಚದ ಬಗ್ಗೆ, ಅದು ಭ್ರಷ್ಟಾಚಾರ, ವರದಕ್ಷಿಣೆ ಕಿರುಕುಳ, ಕೋಮುಗಲಭೆ ಮತ್ತು ಆರೋಗ್ಯ, ಈ ಎಲ್ಲಾ ವಿಚಾರಗಳ ಬಗ್ಗೆಯೂ ಬೀದಿ ನಾಟಕಗಳು, ಅನೇಕ ಬೀದಿ ನಾಟಕಗಳು. ನಿಮಗೆ ತುಂಬಾ ಮೊನ್ನೆ ಈ ನವೆಂಬರಲ್ಲಿ ಹೋದ ತಿಂಗಳು ನನ್ನನ್ನು ಒಂದು ಶಿಶು ಮಂದಿರ ಅಂತೇಳಿ ಒಂದು ಸಂಸ್ಥೆಯವರು ಕರೆದು, ಬನ್ನಿ ಸರ್, ಬಹಳ ವರ್ಷಗಳಾಯ್ತು, ಗೆಸ್ಟ್ ಆಗಿ ಬನ್ನಿ ರಾಜ್ಯೋತ್ಸವಕ್ಕೆ ಅಂತ ಕರೆದ್ರು. ಅವ್ರಿಗೋಗಿ ನಾನು 20 ವರ್ಷದಿಂದ ನಾಟಕ ಮಾಡಿಸಿದ್ದೆ. ಅಂದ್ರೆ 2001ನಲ್ಲಿ, 2001 or 2 ಅವಾಗ ಹೋಗಿ ಒಂದು ನಾಟಕ ಮಾಡಿಸಿದೆ. ಅಲ್ಲಿ ಆ ಸಂದರ್ಭ ಹೇಗಿತ್ತು ಅಂತಂದ್ರೆ, ಈ ಗಾರ್ಮೆಂಟ್ ಫ್ಯಾಕ್ಟರಿ ವರ್ಕರ್ಸ್ಗಳಿದಾರಲ್ಲ, ಇದು ಒಂದೇನೋ ಬರ್ತದಲ್ಲ ಸರ್, ಕಾರ್ಪಸ್ ಫಂಡ್ ಅಂತ, ಈ ಕಾರ್ಪೊರೇಟ್ CC ಅದೇನೋ ಬರುತ್ತಲ್ಲ, ಅದು ಇಂಟ್ರೊಡ್ಯೂಸ್ ಆದಂತ ಕಾಲಘಟ್ಟ ಅದು 2001ನಲ್ಲಿ. ನಾವು ಅವಾಗ ಎಲ್ಲಾ ಈ ಸೋಷಿಯಲ್ ರೆಸ್ಪಾನ್ಸಿಬಲ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಅಂತ ಏನು ಆವಾಗ ಇಂಟ್ರೊಡ್ಯೂಸ್ ಆದಾಗ ಎಲ್ಲಾ ಗಾರ್ಮೆಂಟ್ ಫ್ಯಾಕ್ಟರಿಯ ಕಾರ್ಪೊರೇಟ್ಸ್ಗಳು ಆ ಫಂಡ್ ಅಂತ ಕ್ರಿಯೇಟ್ ಮಾಡಿ ಅದರಲ್ಲಿ ಕಲ್ಚರಲ್ ಆಕ್ಟಿವಿಟಿ ಮಾಡೋಣ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ನಮ್ಮ ವರ್ಕರ್ಸ್ ಗಳಿಗೆನೆ ಒಂದಷ್ಟು ಎಂಟರ್ಟೈನ್ಮೆಂಟ್ಸ್ ಮತ್ತು ಅವ್ರ ಬೆನಿಫಿಟ್ಸ್ ಏನಾದ್ರು ಮಾಡೋ ತರ ನಮ್ಮನ್ನ ಅಪ್ರೋಚ್ ಮಾಡಿ ನಾನು ಬೀದಿ ನಾಟಕ ಮಾಡಿಸೋದು, ಅವ್ರ ಕಡೆಯಿಂದ ಮಾಡಿಸೋದು, ನಾವು ಅವ್ರಿಗೋಸ್ಕರ ನಾಟಕ ಮಾಡೋದು, ಇಶ್ಯೂಸ್ಗಳನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ವಿ. ನಾವೇ ಎಷ್ಟು ಅಂತ ನಾಟಕ ಮಾಡೋದು. ತಾಳು ಒಂದು ಶಾಲೆ ಇದೆ, ಆ ಶಾಲೆನಲ್ಲಿ ಒಂದು 7, 8, 9, 10ನೇ ಕ್ಲಾಸಿನ ಮಕ್ಕಳು ತನಕ ಪ್ರೌಢಶಾಲೆಯ ಮಕ್ಕಳನ್ನ ಇಟ್ಕೊಂಡು ಅವ್ರ ಕಡೆಯಿಂದ ನಾಟಕ ಮಾಡಿಸಿ ಅವ್ರು ಹೋಗಿ ನಾಟಕ ಮಾಡ್ಲಿ ಅಂತ ಹೇಳಿ ಅನಿಮಿಯಾ ಬಗ್ಗೆ ಒಂದು ನಾಟಕ ಮಾಡ್ಸಕ್ಕೆ ಅಂತ ಹಿಂಗೆ ನೋಡಿದಾಗ ಈ ಶಾಲೆ ನನ್ನ ಕಣ್ಣಿಗೆ ಬಿತ್ತು. ಅದು ಒಂದು ಅನಾಥ ಶಾಲೆ ಸರ್. ಅಂದ್ರೆ ಅನಾಥ ಅಲ್ಲ, ಫ್ರೀ ಎಜುಕೇಶನ್ ಕೊಡ್ತಾರೆ ಅಂಡರ್ ಪ್ರಿವಿಲೇಜ್ ಮಕ್ಕಳಿಗೆ. ಎಲ್ಲ ಬಟ್ಟೆ, ಓದು, ಪುಸ್ತಕ ಎಲ್ಲವೂ ಫ್ರೀ.
ಆ ಥರ ಮಾಡ್ತಾರೆ, ಮತ್ತೆ ಮನೆಗೆ ಹೋಗಿ ಬರ್ತಾರೆ. ಅಂಥದ್ದೊಂದು ಸಂಸ್ಥೆ ಇತ್ತು ಶಿಶು ಮಂದಿರ ಅಂತ. ಆ ಸಂಸ್ಥೆಗೆ ಹೋಗಿ ನಾನು ನಾಟಕ ಮಾಡಿಸ್ಬಿಟ್ಟು ಬಂದೆ ಅಷ್ಟೇ ಸರ್. ಒಂದು ವಾರ ಅಲ್ಲೇ ಇದ್ದು ಅವ್ರು ಹೋಗಿ ಎಲ್ಲ ಈ 28 ಶೋಸ್ಗಳೇನೋ ಮಾಡಿದ್ದಾರೆ ಎಲ್ಲ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಗೆ ಹೋಗಿ. ಅಲ್ಲಿಂದ ಅವ್ರಿಗೊಂದು ಸ್ವಲ್ಪ ಹಣ ಬಂದಿದೆ. ಆ ಪ್ರಿನ್ಸಿಪಲ್ ಒಬ್ರು ಆನಂದ್ ಅಂತ, ಇದು ಎಷ್ಟು ಒಳ್ಳೆ ಕಲ್ಚರಲ್, ಇದು ಪಾಠ, ಇವರೇ ಪಾಠ ಮಾಡೋದು ನಮ್ಮ ಮಕ್ಕಳು ಕಲಿಬೇಕಾದವರು. ಒಂದು ನಾಟಕದ ಮೂಲಕ ಯಾವುದೋ ಒಂದು ವಿಷಯ ಅರ್ಥ ಮಾಡ್ಕೊಂಡು ಅನಿಮಿಯಾ ಬಗ್ಗೆ, ಆರೋಗ್ಯದ ಬಗ್ಗೆ, ಕ್ಲೀನ್ಲಿನೆಸ್ ಬಗ್ಗೆ, ಒಂದು ಹೈಜೀನ್ ಬಗ್ಗೆ ತಿಳ್ಕೊಂಡು ಹಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದನ್ನ ನಾನು ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ ನನಗೆ ಸಮಯ ಇರಲಿಲ್ಲ. ನನ್ನ ಶಿಷ್ಯಂದ್ರು, ನನ್ನ ನಾಟಕದವರು ಅವ್ರನ್ನೆಲ್ಲ ಇರಿಸ್ಕೊಂಡು ಬನ್ನಿ ಒಂದು ಡೊಳ್ಳು ಕುಣಿತ ಮಾಡಿ, ಇನ್ನೊಂದು ನಾಟಕ ಮಾಡಿಸಿ, ಒಂದು ಕಂಸಾಳೆ ಮಾಡಿಸಿ, ಈ ತರ ಇದುವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ನಾನಲ್ಲಿ ಸನ್ಮಾನಕ್ಕೆ ಅಂತ ಹೋದಾಗ ರಾಜ್ಯೋತ್ಸವಕ್ಕೆ ಅವ್ರು ಹೇಳಿದ್ದು ಒಂದು ಮಾತು ಸರ್, ಆಶ್ಚರ್ಯ ಆಗತ್ತೆ ಸರ್. ಅವತ್ತು ನಮ್ಮ ಮಕ್ಕಳು ಹೋಗಿ ಈ ತರ ಎಲ್ಲ ಶೋ ಮಾಡ್ಕೊಂಡು ಬಂದಿದ್ದಕ್ಕೆ ನಮಗೆ ಸಂಭಾವನೆ ಅಂತ ಬಂದದ್ದು 12,000 ಏನೋ, ಆ 28 ಶೋಗೆ. ಆ ಮಕ್ಕಳಿಗೆ ಅದಕ್ಕೆ ಆ ಸಂಸ್ಥೆಗೆ ಹಾಕೊಂಡು ಅದನ್ನ ವೆಲ್ಫೇರ್ಗೆ ಯೂಸ್ ಮಾಡ್ಕೊಂಡ್ವಿ. ಬಟ್ ಅವತ್ತಿಂದ ನಾನು ಬೆಳೆಸಿದ್ದು ಈ ಕಲ್ಚರಲ್ಗೆ ತುಂಬಾ ಶಕ್ತಿ ಇದೆ ಅಂತ ಮಾಡಿದ್ದು. ಇವತ್ತು ದೊಡ್ಡ 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 ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮನ್ನು ಅಪ್ರೋಚ್ ಮಾಡುತ್ತೆ. ನಮ್ಮ ಮಕ್ಕಳು ಹೋಗಿ ಅವರ ಇನಾಗ್ರೇಷನ್, ಅವರ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾಟಕ ಮಾಡ್ತಾರೆ ಅಥವಾ ಏನೋ ಒಂದು ಕಾರ್ಯಕ್ರಮ ಕೊಡ್ತಾರೆ. ಸರ್ ನಮ್ಮದು 100 ಕೋಟಿ ಕಾರ್ಪಸ್ ಫಂಡ್ ಆಗಿ ಬೆಳೆದಿದೆ ಸರ್ ನಮ್ಮದು. ನೀವು ನಂಬಲ್ಲ, ಯಾವ್ದೋ ಬೈಕನ್ ಅಂತ ಯಾವ್ದೋ ಒಂದು ಸಂಸ್ಥೆ 150 ಎಲೆಕ್ಟ್ರಿಕ್ ಆಟೋ ಡೊನೇಟ್ ಮಾಡಿದೆ ಈ ಸಂಸ್ಥೆಗೆ ಜಸ್ಟ್ ರೀಸೆಂಟ್ ಆಗಿ. ಅವ್ರೇನ್ ಮಾಡಿದ್ದಾರೆ, ಅವರ ಶಾಲೆಯಲ್ಲಿ ಓದ್ತಿರೋ ಎಲ್ಲಾ ಮಕ್ಕಳ ತಾಯಂದ್ರಿಗೆ, ಅವರೆಲ್ಲ ಅಂಡರ್ ಪ್ರಿವಿಲೇಜ್ ಇರ್ತಾರೆ, ಅವ್ರನ್ನ ಕರೆದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಈ ಆಟೋ ನಿಮ್ದು, ಇದನ್ನ ನೀವು ಓಡಿಸಿ ದುಡ್ಡು ಮಾಡ್ಕೊಳ್ಳಿ, ಸಂಸ್ಥೆಗೆ ಪ್ರತಿದಿನ 50 ರೂಪಾಯಿ ಕೊಡಿ ಅಷ್ಟೇ. ಯಾಕಂದ್ರೆ ಸುಮ್ಮನೆ ಬಿಟ್ಬಿಟ್ರೆ ಅವ್ರು ಓಡಿಸಲ್ಲ ಸರ್, ಅದನ್ನ ಮಾರ್ಕೊಂಡ್ಬಿಡ್ತಾರೆ, ಕೊಡಲ್ಲ. ಸಂಸ್ಥೆದೇ ಇದು ಗಾಡಿ, ಇಲ್ಲಿ ನೀವು ಜೀವನ ಮಾಡ್ಬೋದು. ಎಷ್ಟು ನೋಡಿ, ಇದೆಲ್ಲ ಆಗಿದ್ದು ಒಂದು ನಾಟಕದಿಂದ ಅಂತ ಹೇಳ್ತಾರೆ. ನನಗೆ ಏನ್ ಸರ್ ಇಷ್ಟೊಂದು ಕ್ರೆಡಿಟ್ ಕೊಡ್ತಾ ಇದ್ದೀರಾ, ತಡ್ಕೊಳಕ್ ಆಗ್ತಾ ಇಲ್ಲ ದಯವಿಟ್ಟು. ಅದೇ ಪಕ್ಷಿ ಹಾರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲೋ ಬೀಜ ಬಿದ್ದಿದೆ, ಅದು ಮರ ಆಗಿ ಈಗ ನೆರಳಾಗ್ತಾ ಇದೆ ಅಂತ ಹೇಳ್ಬೋದು. ಏನಂತಂದ್ರೆ ಲಂಕೇಶ್ವರ್ ಬಂದಿರೋ ಬೀಜ ನುಂಗಿದ ಹಕ್ಕಿ ಹಿಕ್ಕೆ ಹಾಕಿ ಹಾರಿ ಹೋಗಿ ಆ ಬೀಜ ಮರವಾಗುವುದರ ಬಗ್ಗೆ ಅರಿವಿಲ್ಲದಂತೆ ನೀನು ಬದುಕು ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಂತಂದ್ರೆ ಅದು ಹಾಗೆ ಸರ್. ನಮಗೆ ಗೊತ್ತಿಲ್ಲ ಸರ್, ಅದೇ ಕಲ್ಲನ್ನು ಸಮುದ್ರಕ್ಕೆ ಎಸೆಯುವುದಷ್ಟೇ ನಮ್ಮ ಕೆಲಸ, ಅದು ಎಬ್ಬಿಸುವ ಅಲೆಗಳ ಮೇಲೆ ನಮ್ಮ ನಿಯಂತ್ರಣ. ನಂಗೆ ಈ ಸಾಲ ಮೇಲೆ ಒಂದು ಪ್ರಶ್ನೆ ಇದೆ ಸರ್. ಸಮುದ್ರದಲ್ಲಿ ಆಲ್ರೆಡಿ ಅಲೆ ಇರುತ್ತೆ, ನೀವೇನೇ ಕಲ್ಲೆ ಸಿಗ್ತಾರೆ ಸಮುದ್ರಕ್ಕೆ ಅಂತ ನಿತ್ಯ ಅಲೆ ಎಬ್ಸಕ್ಕಲ್ಲ, ನಮ್ಮ ಖಯಾಶದು. ಓಕೆ, ಅಲೆ ಎಬ್ಸೋದಕ್ಕೆ ನಾವು ಮಾಡೋದಿಲ್ಲ, ನಮ್ಮ ಸಂತೋಷಕ್ಕೆ ನಾವು ಎಸಿತೀವಿ. ಆದ್ರೂ ಅದು ತನ್ನ ಮಟ್ಟಕ್ಕೆ ತಾನು ಒಂದು ಅಲೆ ಎಬ್ಸುತ್ತದು, ಅದು ಏನು ಮಾಡಕ್ಕಾಗಲ್ಲ. ಅದು ಅದ್ರ ಮೇಲೆ ನಮ್ಮ ನಿಯಂತ್ರಣವಿಲ್ಲ ಅನ್ನೋ ತರ. ಅಲೆ ಎಬ್ಸೋ ಉದ್ದೇಶ ಅಲ್ಲ, ಸುಮ್ಮನೆ ಎಸಿಯೋ ಹಾಗೆ ಸರ್. ಅದೇ ಬೀಜ ನೆಡೋ ಉದ್ದೇಶ ಇರಲಿಲ್ಲ ಹಕ್ಕಿಗೆ, ತಿನ್ಬೇಕು, ತನ್ನ ಹೊಟ್ಟೆ ತುಂಬಿಸ್ಕೋಬೇಕು, ಅದು ಹಿಕ್ಕೆ ಹಾಕ್ಬಿಟ್ಟು ಹೋಯ್ತು ಅಷ್ಟೇ. ಅದು ಮರ, ಅದ್ರ ಬಗ್ಗೆ ನಮ್ಗೆ ಹೆಂಗ್ ಗೊತ್ತು? ಹೌದು, ಹಾಗೆ. ಅದೇ ನಾನೀಗ ಬರ್ತಾ ಒಂದು ಮೆಟ್ರೋ ಪಿಲ್ಲರ್ ಅಥವಾ ಹೈವೇ ಪಿಲ್ಲರ್ ಮಧ್ಯದಲ್ಲಿ ಒಂದು ಗಿಡ ಕಾಣಿಸ್ತು. ಅವಾಗ ನನಗೆ ಅನ್ನಿಸ್ತು, ಹಕ್ಕಿಯನ್ನು ಇಟ್ಟು ಹೋಗಿದೆ, ಅದು ಮರ ಆಯ್ತು, ಈಗ ಬಿಲ್ಡಿಂಗ್ ಕಟ್ಟದವನ ಮೇಲೆ ಕಂಪ್ಲೇಂಟ್ ಆಗತ್ತೆ. ಹಕ್ಕಿಗೆ ಉದ್ದೇಶ ಇರೋದಿಲ್ಲ. ಮೊನ್ನೆ ಅದು ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಅಲ್ಲ ನಾವು ಜೇನುನೊಣಗಳು ಇರೋದ್ರಿಂದಲೇ ನಾವು ಬದುಕ್ತಾ ಇದ್ದೀವಿ. ಆ ಪರಾಗಸ್ಪರ್ಶ ಅದು ಎಷ್ಟೋ ಹೂಗಳ ಮೇಲೆ ಹಿಂಗಾಗಿ ಅದು ಸುಮ್ಮನೆ ಕಾಡು ಬೆಳೆಯಕ್ಕೆ ಅವು ಕಾರಣ ಆಗಿ ಆಕ್ಸಿಜನ್ ನಮಗ್ ಸಿಕ್ಕಿ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನೋದ್ರ ಏನೋ ಹೇಳಿದ್ರು. ಹಾಗೆ ಸರ್, ಇದು ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಜನರ ಬದುಕಿಗೆ ನಾವು ಆಶ್ರಯ ಆಗಿರ್ತೀವಿ, ಎಷ್ಟೋ ಜನಗಳ ಕೆಲಸಗಳ ಮೇಲೆ ನಾವು ಬದುಕು ಉಸಿರಾಡ್ತಾ ಇದೀವಿ, ನಾವು ಡಿಪೆಂಡ್ ಆಗಿದ್ದೀವಿ. ಸೊ ಹೀಗೆ ಬದುಕು, ಲೈಫ್ ಅವಲಂಬನೆ ಇನ್ನೊಬ್ಬರನ್ನ ಇದು ಮಾಡ್ಕೊ. ನಾನು ನಿಮ್ಮ ಗುರುಗಳ ಬಗ್ಗೆ ಕೇಳಬೇಕು ಅಂತೇಳಿ, ES ಮೂರ್ತಿ ಅವ್ರ ಬಗ್ಗೆ, ನಿಮ್ಮ ಬಾಲ್ಯವನ್ನ ಕಟ್ಟಿದವರು ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ಹೇಳೋದಾದ್ರೆ, ನೆನಪುಗಳನ್ನು ಹಂಚ್ಕೊಳ್ಳೋದಾದ್ರೆ. ನೋಡಿ, ES ಮೂರ್ತಿ ಅವರ ಹತ್ತಿರಕ್ಕೆ ಹೋದಾಗ ನಾನು ಆಲ್ರೆಡಿ ಸ್ಕೂಲ್ ಡ್ರಾಪ್ ಔಟ್ ಆಗಿ ಈ ಬೇರೆ 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 ಥರದ ಎಲ್ಲ ಅಂಡರ್ ಪ್ರಿವಿಲೇಜ್ ಕೆಲಸಗಳನ್ನ ಮಾಡ್ಕೊಂಡು ಸಂಪಾದನೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದವನು. ಇಲ್ಲಿಗೆ ಹೋದಾಗ ಅವರು ಸೆಲೆಕ್ಟ್ ಮಾಡಿದ್ರು, ಅದೇ ನನ್ನ ಪುಣ್ಯ ಆಯ್ತು, ಈ ಶಾಲೆಗೆ ಸೇರ್ಕೊಳ್ಳಪ್ಪ ನೀನು ಅಂತ ನನ್ನನ್ನು ಮಾನ್ಯ ಮಾಡಿದ್ರು. ಸರ್ 3 ತಿಂಗಳು ನಾನು ಫೀಸ್ ಕಟ್ಟಿದ್ದು ಅಭಿನಯ ತರಂಗದಲ್ಲಿ. ಅದಾದ್ಮೇಲೆ ಮನ್ನಾ ಮಾಡ್ಬಿಟ್ರು, ಬಾ ನೀನು ನನ್ನ ಜೊತೆ ಕೆಲಸ ಮಾಡು ಅನ್ನೋ ಥರ. ಅಲ್ಲಿ ಕಾಸ್ಟ್ಯೂಮ್ ನೋಡ್ಕೊಳ್ಳೋದು, ಮತ್ತು ಬೀದಿ ನಾಟಕಕ್ಕೆ ಕರ್ಕೊಂಡು ಹೋಗೋರು, ಅಲ್ಲಿ ನಾನು ಮಾಡ್ತಾ ಇದಲ್ಲದೆ ವಿಶೇಷವಾದ ಒಂದು ನನಗೆ ಯಾರಿಗೂ ಸಿಗದೇ ಇರುವಂತಹ ಒಂದು ಎಕ್ಸ್ಟ್ರಾ ಕಲಿಕೆ ಎಲ್ಲವೂ ಸಿಕ್ಕಿದ್ದು ES ಮೂರ್ತಿಯವರು ಪತ್ರಕರ್ತರು ಕೂಡ, ಸಿನಿಮಾ ಪತ್ರಕರ್ತರು.
ಅವರು ಪ್ರೆಸ್ ಮೀಟ್ ಕರ್ಕೊಂಡು ಹೋಗೋರು ಎಲ್ಲ ಸಿನಿಮಾ ಇದಕ್ಕೂ. ನನಗೆ ಹಾಗೆ ನಾನು ಹೋಗಿದ ಮೊದಲ ಪ್ರೆಸ್ ಮೀಟ್ ಅವ್ರ ಜೊತೆನಲ್ಲಿ ಪ್ರೀತ್ಸೋತ್ತಪ್ಪ ಸಿನಿಮಾ, ಅದ್ರ ಮುಹೂರ್ತ. ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ಎಲ್ಲರೂ ಇದ್ರು. ಇವರೇ ಜಾಸ್ತಿ ಮಾತಾಡ್ತಾ ಇದ್ದಿದ್ದು, ಪ್ರಶ್ನೆಗಳು ಕೇಳ್ತಾ ಇದ್ದಿದ್ದು. ನಾನು ಇವ್ರಿಗೆ ಅಸ್ಟೆಂಟ್ ಆಗಿ ಸುಮ್ಮನೆ ಜೊತೆಲಿ ಕೂತ್ಕೊಂಡು ನೋಡ್ಕೊಂಡು ಎಲ್ಲ ಬಂದೆ. ಬಂದ್ಮೇಲೆ ನೋಡಿ ಅವ್ರು ಇಡೀ ನನ್ನ ಬದುಕನ್ನ ಹೆಂಗೆ ಕಟ್ಟಿದ್ರು ಅನ್ನೋದಕ್ಕೆ. ಈಗ ಹೋಗಿದ್ದೆ ಅಲ್ಲನಪ್ಪ, ನೋಡಿದೆ ಅಲ್ಲ, ಈಗ ನೀನೇ ಪತ್ರಕರ್ತ, ಬರೀ ಒಂದು ರಿಪೋರ್ಟ್. ನಾನು ಪತ್ರಕರ್ತ, ಈಗ ನಾನು ಆ ಒಂದು ವರದಿ ಮಾಡಬೇಕು. ಪ್ರೀತ್ಸೋತ್ತಪ್ಪದಲ್ಲಿ ಯಾರ್ಯಾರು ಇದ್ರು, ಇಷ್ಟು ಜನ ಇದ್ರು, ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ, ಹಂಸಲೇಖ ಮ್ಯೂಸಿಕ್ ಎಲ್ಲ ಕುತ್ಕೊಂಡು ಬರೆಯೋಣ ಅಂತ ಒಂದು 20 ಪುಟ ಬರೆದೆ. ಅಣ್ಣ ಬರ್ದಿದ್ದೀನಿ ನೋಡಿ, ಎಲ್ಲ ಓದಿದ್ರು, ತಾಳ್ಮೆಯಿಂದ ಓದ್ಬಿಟ್ಟು ಎಲ್ಲ ವಿಷಯನೂ ವಿವರವಾಗಿ ಬರ್ತಿದ್ಯಾ. ಈಗ ಹೇಳ್ತೀನಿ, ಇಷ್ಟು ವಿವರಗಳು ಹಾಗೆ ಇರಬೇಕು, ಪುಟ 5 ಇರಬೇಕು, 20ರಿಂದ 5 ಕೇಳಿಸ್ಬೇಕು, ಅಷ್ಟು ವಿಷಯ ಇರಬೇಕು, ಯಾವ್ದು ಕಡಿಮೆ ಆಗ್ಬಾರ್ದು ಅಂತ ಕೂತ್ಕೊಂಡು ನಾನು ಎಡಿಟ್ ಮಾಡ್ಬೇಕು. ಗೊತ್ತಾ, ಏನೇನು ಅನ್ವಾಂಟೆಡ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಅದೆಲ್ಲ ಎತ್ತಿ 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 ವಿಷಯಗಳೆಲ್ಲ ಎಲ್ಲವೂ ಇತ್ತು. 5 ಪುಟ ಇಳಿಸ್ದೆ. ಅಣ್ಣ ಸೂಪರ್, ಈಗ ಇಷ್ಟು ಇರಬೇಕು, 1 ಪುಟ ಇಳಿಸು, ಕೆಲವು ಬ್ಯಾಡದ್ದನ್ನು ಬಿಡಬೇಕಾದ್ರೆ ಬಹಳ ಮುಖ್ಯವಾದದ್ದು ಬರೀ 1 ಪುಟ ಇಳಿಸು ಬರ್ದೆ. ಅದನ್ನ ಪತ್ರಿಕೆಗೆ ಕಳಿಸಿದ್ರು, ಮೈಸೂರು ಮಿತ್ರ ಪ್ರಿಂಟ್ ಆಯ್ತು. ಆವಾಗ ನನಗೆ ಅದು ನೋಡಿ ಪಾಠ, ಅದು ಅನ್ವಾಂಟೆಡ್ ಎಷ್ಟಿರ್ತದೆ ಅದೆಲ್ಲ ತೆಗಿಯಪ್ಪ, ಸಾರ ಮಾತ್ರ ಕೊಡು. ಅಲ್ಲಿಂದನೇ ಪ್ರಾರಂಭ ಆಯ್ತಲ್ಲ. ಆ ಥರದೊಂದು ಪಾಠ ನಾಟಕದಲ್ಲೂ ಹೇಳ್ಕೊಟ್ರು, ಮಾತಲ್ಲೂ ಹೇಳ್ಕೊಟ್ರು, ವ್ಯಕ್ತಿತ್ವದಲ್ಲೂ ಹೇಳ್ಕೊಟ್ರು, ಬರವಣಿಗೆನಲ್ಲಿ ಹೇಳ್ಕೊಟ್ರು, ಎಲ್ಲ ಅಷ್ಟೇ ಸರ್. ಅದೇ ಸರ್ ಇವತ್ತಿಗೂ ನಮ್ಗೆ. ಅದಾದ್ಮೇಲೆ ಎಸ್ ಮೂರ್ತಿ ಅವರು ಅಷ್ಟೇ ಅಲ್ಲದೆ ಅಶೋಕ್ ಬದಾರ್ದಿನಿ ಇದ್ರು, ಎಚ್ ಜಿ ಸೋಮಶೇಖರ್ ಅವರು ಇದ್ರು, ನಾಣಿ ಸರ್ ಇದ್ರು, ಆರ್ ನಾಗೇಶ್ ಅವರು ಇದ್ರು, ಜಿ ಕೆ ಗೋವಿಂದ್ರ ಅವರು ನಾಟಕ ಮಾಡಿಸಿದ್ದಾರೆ ನಮ್ಗೆ. ಎಲ್ಲರೂ ಗುರುಗಳು ಸರ್, ಅವರೆಲ್ಲರ ಹತ್ರನೂ ಕಲ್ತಿದ್ದೀನಿ. ನಾಟಕ ಭೂಮಿ, ರಂಗಭೂಮಿ ಅಂತ ಬಂದಾಗ ಅಲ್ಲೆಲ್ಲೊಂದ್ ಕಡೆ ಜೀವನದ ಕಲೆ, ಜೀವಕಲೆ ಅಂತಾನೆ ಕಲಿಬಹುದು. ಈಗ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವಕಲೆ ಅದು. ಯಾಕೆಂತ ಹೇಳಿದ್ರೆ ಡೈರೆಕ್ಟ್ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುವಂತ ಯಾವ್ದೊಂದು ಮಾಧ್ಯಮ ಅದು. ನಮಗೆ ಈ ನೃತ್ಯ ಇದ್ರಲ್ಲೆಲ್ಲ ನೋಡಿದಾಗ ಅಲ್ಲಿರುವ ಸೀಮಿತ ಆಡಿಯನ್ಸ್ ಆದ್ರೂ ಅವ್ರ ಜೊತೆ ತುಂಬಾ ನೇರವಾಗಿ ಕಾಂಟ್ಯಾಕ್ಟ್ ಆಗ್ತದೆ, ಹೆಚ್ಚು ಇಂಟೆನ್ಸ್ ಆಗುತ್ತೆ. ಹೌದು, ಆ ಪ್ರೇಕ್ಷಕರಿಗೆ. ಈಗ ಸರ್, ಒಂದು ಮುದ್ದಾದ ಮಗುವಿನ ಫೋಟೋ ಹಿಡ್ಕೊಂಡು ಮುದ್ದಾಡೋದಕ್ಕೂ ಮುತ್ಕೊಡೋದಕ್ಕೂ, ನಿಜವಾದ ಮಗುವಿನ ಮುದ್ದಾಡೋದಕ್ಕೂ ಇರುವ ಅನುಭವ, ಸಿನಿಮಾ ನೋಡೋದಕ್ಕೂ ನಾಟಕ ನೋಡೋದಕ್ಕೂ ಇರೋ ವ್ಯತ್ಯಾಸ. ಹೌದು. ಅದೇ ನಾನು ಇತ್ತೀಚೆಗೆ ಗಿರೀಶ್ ಕಾಸರವಳ್ಳಿ ಅವ್ರು ಹೇಳ್ತಾರೆ, ಏನಂತ ಹೇಳಿದ್ರೆ ನಮ್ಮ ಸಿನಿಮಾಗಳನ್ನು ನಾವು ನೋಡುವ ರೀತಿ ಬಗ್ಗೆ ಮಾತಾಡ್ತಾವ್ರು. ಏನು ಹೇಳ್ತಾರೆ, ವಿಶ್ವ ಸಿನಿಮಾದಲ್ಲಿ ಸಿನಿಮಾವನ್ನ ದೃಶ್ಯ ಮಾಧ್ಯಮದ ಎಕ್ಸ್ಟೆಂಟ್ ಅಂದ್ರೆ ಮುಂದುವರಿಕೆ ಅಂತ ನೋಡಿದ್ರೆ, ನಾವು ಕನ್ನಡದಲ್ಲಿ ಪರ್ಯಾಯ ಸಿನಿಮಾಗಳನ್ನ ನಾವು ಸಾಹಿತ್ಯದ ಮುಂದುವರಿಕೆ ಅಂತ ನೋಡುತ್ತೇವೆ ಅಂತ ಹೇಳಿ. ಅದನ್ನು ನೀವು ಹೇಗೆ ಕಾಣ್ತೀರಿ? ಯಾಕಂತ ಹೇಳಿದ್ರೆ ನೀವು ಆ ರೀತಿ ಪರ್ಯಾಯ ಸಿನಿಮಾಗಳ ಬಗ್ಗೆ ಒಂದಿಷ್ಟು ನೋಡಿದವರು, ಅನುಭವ ಇರುವವರು, ಅದಕ್ಕೋಸ್ಕರ ಕೇಳ್ತಾ ಇರೋದು. ಅದೇ ಸರ್, ಪರ್ಯಾಯ ಸಿನಿಮಾ ಆಗಿರುವ ಲಿಮಿಟೇಷನ್ನೇ ಅದು ಪಾಪ. ಈಗ ಪರ್ಯಾಯ ಸಿನಿಮಾದಲ್ಲಿರುವ ಹಣಕಾಸಿನ ಫ್ರೇಮ್ ಒಳಗಡೆ ನೀವು ಅಚೀವ್ ಮಾಡೋಕ್ಕಾಗೋದು ಇಷ್ಟೇ. ಕಾಸರವಳ್ಳಿ ಅವರು ಹೇಳಿದ್ದನ್ನ ಅಷ್ಟೇ ಮಾಡೋಕ್ಕಾಗೋದು. ಅದರಲ್ಲಿ ದೃಶ್ಯ ರೂಪಕವಾಗಿ ನಾನು ವೈಭವೀಕರಣವಾಗಿ ನಾನು ದೃಶ್ಯ ರೂಪಕದಲ್ಲೇ ನಾನು ಮುಂದುವರೆದು ಸಿನಿಮಾ ಮಾಡ್ತೀನಿ, ಸಾಹಿತ್ಯಕ್ಕಿಂತ ಮೀರಿ. ಈಗ ಅದಕ್ಕೆ ಒಂದು ವ್ಯತ್ಯಾಸ ಹೇಳ್ತೀನಿ ನಿಮ್ಗೆ. ನೋಡಿ, ಹಣವಂತನೂ ಆಗಿರ್ಬೇಕು ಒಬ್ಬ ಕಲಾವಿದ ಅನ್ನೋದಕ್ಕೆ. ಸತ್ಯಜಿತ್ ರೇ ಯಾವತ್ತು ಪ್ರೊಡ್ಯೂಸರ್ ಮುಲಾಜಿಗೆ ಒಳಗಾದವರಲ್ಲ. ಅಕಿರಾ ಕುರೋಸವ ಪ್ರೊಡ್ಯೂಸರ್ ಮುಲಾಜಿಗೆ ಒಳಗಾದವರಲ್ಲ. ಕಿಮ್ ಕಿಡುಕು ಪ್ರೊಡ್ಯೂಸರ್ ಮುಲಾಜಿಗೆ ಒಳಗಾದವರಲ್ಲ. ನನ್ನ ಸಿನಿಮಾ ನಾನ್ ಮಾಡ್ತೀನಿ, ಯಾವನು ದುಡ್ಡು ಹಾಕೋದು ಬೇಡ ಅಂತ ಹೋದವರು. ಹಾಗಾಗಿ ಅವರು ದೃಶ್ಯದಲ್ಲಿ ಕಟ್ಟಕ್ ಸಾಧ್ಯ ಆಯ್ತು ಅವ್ರಿಗೆ. ನಮ್ಮಂಥವ್ರಿಗೆ ಸಾಹಿತ್ಯ ಡಿಪೆಂಡೆಂಟ್, ನಾವು ಸಾಹಿತ್ಯದಲ್ಲೇ ಕಟ್ಟಕ್ ಸಾಧ್ಯ. ಎರಡು ಉದಾಹರಣೆ ಹೇಳ್ತೀನಿ. ಮಹಾನಗರ ಅಂತ ಒಂದು ಸಿನಿಮಾನೋ ಏನೋ, ಈ ಜಾಗತೀಕರಣದ ಒಂದು ದಬ್ಬಾಳಿಕೆಯನ್ನ ಒಂದೇ ಒಂದು ಶಾರ್ಟ್ ಅಲ್ಲಿ ದೃಶ್ಯ, ಸಾಹಿತ್ಯದಲ್ಲ ದೃಶ್ಯದಲ್ಲಿ ತೋರಿಸ್ತಾರೆ ಅವರು. ಒಂದು ಆನೆ ಬರ್ತಾ ಇರುತ್ತೆ, ಒಬ್ಬ ಮಾವುತ ಬರ್ತಾ ಇದ್ದಾನೆ, ಒಂದು ಟೆಲಿ ಶಾಟ್ ಇಟ್ಟಿದ್ದಾರೆ, ಅದ್ರ ಹಿಂದೆ ಒಂದು ಜೀಪು ಬಂದು ಅದನ್ನ ಕ್ರಾಸ್ ಮಾಡ್ಕೊಂಡು ಹಾಗೆ ಮುಂದಕ್ಕೆ ಹೋಗುತ್ತೆ. ಇಡೀ ಧೂಳು ಆನೆಯನ್ನು ಮುಚ್ಚುತ್ತೆ. ಎಂತ ದೃಶ್ಯ! ಎಷ್ಟು ಸೂಚ್ಯವಾಗಿ ಇದನ್ನ ಸಾಹಿತ್ಯ 100 ಪುಟ ಬರೆಯೋದಕ್ಕಿಂತ ಆ ಒಂದು 10-15 ಸೆಕೆಂಡ್ನಲ್ಲಿ ಆ ಶಾರ್ಟ್ ಇದೆಯಲ್ಲ, ತುಂಬಾ ಪರಿಣಾಮಕಾರಿಯಾಗಿ ಹೇಳುತ್ತೆ. ಇನ್ನೊಂದು ಚಾರುಲತಾ ಅಂತ ಸಿನಿಮಾನೋ ಏನೋ, ಗಂಡ ಹೆಂಡತಿ ಎಂತ ಇಂಟಿಮೇಟ್ ಆಗಿರ್ಬೇಕಾದಂತ ಒಂದು ಸಂಬಂಧ. ಆದ್ರೆ ಗಂಡನ್ನ ಅವಳು ನೋಡಕ್ಕೆ ಆಗಿರಲ್ಲ. ಗಂಡ ರೆಡಿ ಆಗ್ತಾನೆ, ಇಳಿತಾನೆ, ಹೋಗ್ತಾನೆ, ಕಾರ್ ಹತ್ತಾನೆ, ಹೋಗ್ತಾನೆ, ಎಲ್ಲ ಕಿಟಕಿಯಿಂದ ನೋಡ್ತಾ ಇದ್ದಾಳೆ, ಅಲ್ಲೆಲ್ಲೋ ಹೋಗ್ತಾನೆ, ಅಲ್ಲೇನೋ ಬೀದಿನಲ್ಲಿ ಇನ್ಯಾರ ಜೊತೆಲೋ ವ್ಯವಹಾರ ಮಾಡ್ತಿದ್ದಾನೆ, ದುರ್ಬೀನಲ್ಲಿ ನೋಡ್ತಾ ಇದ್ದಾಳೆ ಗಂಡನ್ನ. ಸೊ ತುಂಬಾ ಹತ್ತಿರದಲ್ಲಿ ಇರಬೇಕಾದಂತ ಒಂದು ಸಂದರ್ಭವನ್ನ ದುರ್ಬೀನಿಟ್ಟು ನೋಡ್ಬೇಕಾದಂತ ಪರಿಸ್ಥಿತಿ ಆ ಹೆಣ್ಣದು. ಎಷ್ಟು ದೃಶ್ಯವಾಗಿ ರೂಪಕ ನೋಡಿ ಹೆಂಗಿದೆ. ಇದನ್ನ 100 ಸಾಹಿತ್ಯ ಬರೋದ್ರ ಬದಲು ಒಂದು ದೃಶ್ಯ
ಇಂಥದ್ದೊಂದು ಎಕ್ಸ್ಟೆನ್ಷನ್ ನಾವು ಇಲ್ಲಿ ಮಾಡೋದಕ್ಕೆ ನಮಗೆ ಸಹಾಯ ಬೇಕು. ಓಕೆ. ಯಾಕಂದ್ರೆ ಕ್ಯಾಮ್ರಾ ಮೂಲಕ ಬರಿಬೇಕು, ನಟರುಗಳ ಮೂಲಕ ಬರಿಬೇಕು, ಬಣ್ಣಗಳ ಮೂಲಕ ಬರಿಬೇಕು, ಇಷ್ಟೆಲ್ಲ ಬರಿಬೇಕು ಅಂತಂದ್ರೆ ಇದಕ್ಕೆಲ್ಲ ಹಣ ಪೇಪರ್ ಪೆನ್ಗಿಂತ ಕಾಸ್ಟ್ಲಿ ಸರ್ ಇವೆಲ್ಲ. ಹೌದೌದು, ಇಷ್ಟೇ ವಿಷಯ. ಅಷ್ಟೇ ಸಿನಿಮಾವನ್ನ ಅತಿ ಚೀಪೆಸ್ಟ್ ಮಾಧ್ಯಮ ಅಂದ್ರೆ ಒಂದು ಅತಿ ಕಡಿಮೆ ಮನೋರಂಜನೆ ಅಂತ, ಅತಿ ಕಡಿಮೆ ವೆಚ್ಚದ ಮನೋರಂಜನೆ ಅಂತ ಕರೀತಾರೆ. ಯಾಕಂದ್ರೆ ಒಂದ್ಸರ್ತಿ ಮಾಡಿದ್ರೆ ನೀವು ಮುಗೀತು. ಅಂದ್ರೆ ನಾನು ಸಿನಿಮಾ ಪಾಠ ಕಲ್ತಾಗ ಇದು ಬಂದಂತು ಪಬ್ಲಿಕ್ ಥಾಟ್ ಅಲ್ಲ, ಅಂದ್ರೆ ಪಠ್ಯದಲ್ಲಿ ನನಗೆ ಸಿಕ್ಕಂತ. ನಾನು ಡಿಗ್ರಿ MA ಮಾಡುವಾಗ ಫಿಲ್ಮ್ ಸ್ಟಡೀಸ್ ಅಲ್ಲಿ ಇದ್ದ ವಿಚಾರ ಇದೆ. ಅಂದ್ರೆ ಅದನ್ನು ಲೋಯೆಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾವನ್ನು ಕರೀತಾರೆ ಅಂತ ಹೇಳಿ. ಅಲ್ಲ, ಅದು ಲೋಯೆಸ್ಟ್ ಎಂಟರ್ಟೈನ್ಮೆಂಟ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಹಂಗೆ ಇರ್ಬೋದು. ಯಾಕಂದ್ರೆ ಆಮೇಲೆ ಒಂದ್ಸಲ ಮಾಡಿದ್ಮೇಲೆ ಅದು ಮುಗೀತು. ಅದನ್ನೇ ನೋಡ್ಕೊಂಡು ನಾವು ಇದು ಮಾಡಬೇಕೆ ಹೊರತು. ಆದ್ರೆ ನಾಟಕ ಹಾಗಲ್ವಲ್ಲ. ಪ್ರತಿ ಪ್ರದರ್ಶನದ ಇಂಪ್ರೂವ್ ಆಗುತ್ತೆ. ಚೇಂಜ್ ಮಾಡ್ಕೋತೀನಿ. ಈಗ ನಮ್ಮ ಹಿರಣ್ಣಯ್ಯವ್ರ ನಾಟಕ ಮಾಡೋದು 10,000 ಪ್ರದರ್ಶನ ಏನೋ ಮಾಡಿದ್ದಾರೆ. ಲಂಚಾವತಾರ ಫಸ್ಟ್ ಇದ್ದು ಲಂಚಾವತಾರ ಖಂಡಿತ ಬೇರೆ ಆಗಿರುತ್ತೆ. ಲಾಸ್ಟ್ ಕೊನೆಯ ಪ್ರದರ್ಶನ ಖಂಡಿತ ಬೇರೆ ಆಗಿರುತ್ತೆ. ಸೊ ಅದಕ್ಕೆ ಲೈಫ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಬರೀ ಹಣ ಅಲ್ಲ ಸರ್. ನನ್ನ ಸಮಯ, ನನ್ನ ದೇಹ, ಫಿಸಿಕಲ್ ಆಗಿ ನಾನಲ್ಲಿ ಪ್ರೆಸೆಂಟ್ ಇರಬೇಕು ಅದನ್ನ ತೋರ್ಸೋದಕ್ಕೆ. ಆಮೇಲೆ ಬಹುಶಃ ಎಲ್ಲರೂ ಅದಕ್ಕೆ ಮರಳ್ತಾರೆ ವಾಪಸ್ಸು ಅಂತ ನಾನು ಹೇಳ್ತೀನಿ. ಅದಕ್ಕೆ ಮರಳ್ತಾರೆ ಸರ್. ಎಷ್ಟು ಅಂತ ನೀವು ಸಿನಿಮಾ ನೋಡ್ತೀರಾ ಸರ್? ಇವತ್ತು ನೋಡಿ, ಈ ಮೊಬೈಲ್ ಅಲ್ಲಿ ಎಷ್ಟೊಂದು OTT ಇದೆ. ಆ ಎಲ್ಲ OTTಗಳಲ್ಲೂ ಎಷ್ಟೊಂದು ಸಿನಿಮಾಗಳಿವೆ, ಎಷ್ಟೊಂದು ವೆಬ್ ಸೀರೀಸ್ಗಳಿವೆ. ನನ್ನ ಪ್ರಕಾರ 1 ಲಕ್ಷ ಸಿನಿಮಾಗಳು, ವೆಬ್ ಸೀರೀಸ್ಗಳು ಅಷ್ಟು OTTಗಳಲ್ಲಿ ಸಿಕ್ಕುತ್ತೆ. ಅದಲ್ಲದೆ ಅದೆಷ್ಟೋ ಕೋಟಿ ರೀಲ್ಸ್ಗಳಿದೆ, ಅದೆಷ್ಟೋ ಕೋಟಿ ಮ್ಯೂಸಿಕ್ ವಿಡಿಯೋಗಳಿವೆ, ಯೂಟ್ಯೂಬ್ಸ್ ಇದೆ, ಇಷ್ಟೊಂದಿದೆ ಸರ್ ಇಲ್ಲಿ. ಇದರಲ್ಲಿ ಸಾಕಾಗತ್ತೆ ಸರ್ ಜನಕ್ಕೆ. ಸಾಕಪ್ಪ, ನಾನು ಇದರಿಂದ ನೋಡ್ತೀನಿ ಇನ್ಮೇಲೆ ಸಾಕು ಸರ್. ರಿಯಲಿಸಮ್ ಕಡೆ ಮನುಷ್ಯ, ಪ್ರೇಕ್ಷಕ ಮತ್ತೆ ಬರ್ತಾನೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಜೀವಂತ ಕಲೆಗಳು, ನಾಟಕ, ನೃತ್ಯ, ಸಂಗೀತದ ಪ್ರದರ್ಶನಗಳು, ಪ್ರದರ್ಶನ ಕಲೆ. ಅದು ನಾನು ಹೇಳ್ದಲ್ಲ, ಪ್ರತಿ ಸಲ ಫಿಸಿಕಲ್ ಆಗಿ ಅಪಿಯರ್ ಆಗಿ ನಾವು ಅಲ್ಲಿ ಇರಬೇಕಾಗತ್ತೆ. ಅಂಥ ಶೋಸ್ಗಳಿಗೆ, ಲೈವ್ ಶೋಸ್ಗಳಿಗೆ ತುಂಬಾ ಮಾನ್ಯತೆ ಬರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಎಷ್ಟು ಅಂತ AI ನೋಡ್ತೀರಾ ಸರ್? ಯಾರು ಎನಿಬಡಿ ಕ್ಯಾನ್ ಕ್ರಿಯೇಟ್ 10 ಸೆಕೆಂಡ್ ಒಬ್ಬ ಒಂದು ಹಾಡು ಮಾಡ್ಕೊಟ್ಬಿಡ್ತು. ಯಾವುದೊಂದು ಕನ್ನಡದ್ದು ಲಿರಿಕ್ ಬರೆದು ಟ್ಯೂನ್ ಹಾಕಿ ಹಾಡಿಸಿ ಕೊಟ್ಬಿಡ್ತು 10 ಸೆಕೆಂಡ್ ಅಲ್ಲಿ. ಎಷ್ಟು ಅಂತ ಆತರ ಮೆಕ್ಯಾನಿಕಲ್ ಆಗಿರೋದನ್ನ ಯಾರು ಮೊನ್ನೆ ನೋಡಿ, ಪಲ್ಲವಿ ಯಾವುದೋ ಒಂದು ಗಣೇಶ ಹಬ್ಬದ ಪ್ರಯುಕ್ತವಾಗಿ ವಡ್ಡಿಗೆರೆ ನಾಗರಾಜ್ ಅವರ ಜೊತೆಯಲ್ಲಿ ಸೇರ್ಕೊಂಡು ಒಂದು ಜನಪದ ವಿಚಾರಗಳನ್ನೇ ತಗೊಬಂದು ಹಾಡಿದ್ರು. ಅದು ಸರ್ ಲೈವ್ ಶೋ. ಅದು ಕೊಡೋ ಬೇಡ ಸರ್. ನಾನು ನಿಮ್ಗೆ ಹೇಳ್ತೀನಿ, ಜೀವಂತ ಕಲೆ ಹೇಗೆ ಇನ್ನೂ ಜೀವ ತಳಿಯುತ್ತೆ ಅಂತ ಹೇಳ್ತೀನಿ. ಇದೆಲ್ಲ ಸಾಕಾಗುತ್ತೆ ಸರ್. ಇದಕ್ಕೆ ನಾನು ಹೇಳ್ದಲ್ಲ, ಫೋಟೋ ಇಟ್ಕೊಂಡು ಮುದ್ದಾಡೋದಕ್ಕೂ ನಿಜವಾದ ಮಗು ಎತ್ತು ಆ ಅನುಭವಕ್ಕೆ ಜನ ತುಡಿತಾರೆ. ಮತ್ತೆ ಆವಾಗ ಏನಾಗುತ್ತೆ, ಜೀವಂತ ಕಲೆಗಳಿಗೆ ತುಂಬಾ ಬೆಲೆ ಬರುತ್ತೆ. ನಾನು ಮೊನ್ನೆ ತಮಿಳ್ನಾಡೆಲ್ಲ ಟೂರ್ ಹಿಡ್ಕೊಂಡು ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಮಹಾಬಲಿಪುರಂನಲ್ಲಿ ಒಬ್ಬ ರಸ್ತೆನಲ್ಲಿ ಸ್ಕೆಚ್ ಆರ್ಟಿಸ್ಟ್ ಕೂತಿದ್ದ. ನನ್ನ ಮಗುನ ಕೂರಿಸಿ, ನನ್ನ ಇಬ್ರು ಮಕ್ಕಳನ್ನ ಕೂರಿಸಿ ಅವ್ರಿಗೆ ಸ್ಕೆಚ್ ಮಾಡ್ಕೊಡು ಅಂತ ಹೇಳಿ ಅವ್ನು ಕೇಳಿದ್ದಕ್ಕಿಂತ 50 ರೂಪಾಯಿ ಜಾಸ್ತಿ ಕೊಟ್ಟು ಬರ್ಸ್ಕೊಂಡು ಬಂದೆ. ಅದಕ್ಕೆ ಸಮಯ ಇನ್ವೆಸ್ಟ್ ಮಾಡಿದೆ, ಎಲ್ಲ ಮಾಡಿದೆ ಸರ್. ಇವತ್ತು ನನ್ನ ಮಗುದು ಒಂದು ಫೋಟೋ ಮೊಬೈಲಲ್ಲೇ ತೆಗಿಬೋದು. AI ಟೂಲ್ಸ್ ಕೊಟ್ರೆ 1000 ಸ್ಕೆಚಸ್ ನ ಮಾಡ್ಕೊಡುತ್ತೆ. ನನಗೆ ಬೇಡ ಸರ್. ಆ ವ್ಯಕ್ತಿ ಅಲ್ಲಿ ಕೂತಿದ್ದಾನೆ, ಅವನು ಬರೀಬೇಕು, ಅದು ಬೇಕು ನಂಗೆ. ಅದನ್ನ ತಂದು ಫ್ರೇಮ್ಸ್ ಹಾಕಿ ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಈ ಆಸೆ ಇದೆ ಗೊತ್ತಾ? ಇದು ಮನುಷ್ಯನಲ್ಲಿ ಜೀವಂತಿಕೆ ಉಳಿಸುತ್ತೆ ಸರ್. ಇದು ಮತ್ತೆ ಮತ್ತೆ ಬರುತ್ತೆ ಸರ್, ಮತ್ತೆ ಮತ್ತೆ ಬರುತ್ತೆ. ಮತ್ತೆ ಅದಕ್ಕೆ ಎಲ್ಲದಕ್ಕೂ ಅದು ಜೀವ ತಳೆಯುತ್ತೆ ಅಂತ ನನ್ನ ಅನಿಸಿಕೆ. ಸಿನಿಮಾ ಮಾಧ್ಯಮ ಅಂತ ಬಂದಾಗ ಪ್ರೇಕ್ಷಕರಿಗೆ ತಲುಪಿಸುವಂತಹದ್ದು ಕರ್ತವ್ಯ ತುಂಬಾ ದೊಡ್ಡದು. ಈಗ ಜನಕ್ಕೆ ತಲುಪುವಂತ ಮಾಧ್ಯಮ ಅಂತ ಹೇಳಿದ್ರೆ OTT. ಅದ್ರ ಬಗ್ಗೆ ತುಂಬಾ ಅಂದ್ರೆ ಕನ್ನಡ ಸಿನಿಮಾ ತಗೊಳ್ಳಲ್ಲ, ಈ ಧೋರಣೆಗಳಿದೆಯಲ್ಲ, ಇದಕ್ಕೆ ಕಾರಣ ಏನಿರ್ಬೋದು ಅಥವಾ ಅದು ಏನು ಕೊರತೆ ಅದು ಅಂತ ಹೇಳಿ ಸರ್ ನಿರ್ದೇಶಕರ ದೃಷ್ಟಿಕೋನದಿಂದ ನಾನು ಕೇಳ್ತೀನಿ. ಅಲ್ಲ, ಒಂದು ನಾವು ಬೇರೆ ಎಲ್ಲ ಕಾರಣಗಳನ್ನ ಪಾಯಿಂಟ್ ಔಟ್ ಮಾಡೋಕ್ಕಿಂತ ಮುಂಚೆ ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೊಳ್ಳೋಣ ಸರ್. ಆಯ್ತು, ಮೊದಲು ಹೇಳ್ತೀವಿ ನಾವು ಅಸಮರ್ಥರಿರಬಹುದು. ಯಾಕೆಂದ್ರೆ ನಮ್ಮ ಥರನೇ 2 ಕೈ 2 ಕಾಲಿರುವಂಥ ನಿರ್ದೇಶಕರು ತಮಿಳಲ್ಲಿರೋರು, ತೆಲುಗಿನಲ್ಲಿರೋರು, ಕೇರಳದಲ್ಲಿರೋರು ಚೆನ್ನಾಗೇ ಮಾಡ್ತಿದ್ದಾರೆ ಅಲ್ವಾ? ನಮಗೂ ಅದೇ ತಾನೇ ಇರೋದು, ಅದೇ ಕ್ಯಾಮ್ರಾ, ಅದೇ. ನಾವ್ಯಾಕೆ ಮಾಡ್ತಿಲ್ಲ ಅಂದ್ರೆ ನಮ್ದೇನೋ ಸಮಸ್ಯೆ ಇದೆ, ನಾವು ಅಸಮರ್ಥರು. ಅದನ್ನು ತಗೊಳ್ತೀವಿ, ಒಪ್ಕೊಳ್ಳೋಣ ಫಸ್ಟ್. ಎರಡನೇದು, ಆ ಅಸಮರ್ಥತೆಗೆ ಕಾರಣ ನಮ್ಮ ಸಾಂಸ್ಕೃತಿಕ ಕೊಡುಗೆಗಳು. ಇಲ್ಲಿ ನಾವು ತುಂಬ ಡೈವರ್ಸ್ಡ್ ಪೀಪಲ್ ಸರ್ ಕರ್ನಾಟಕದವರು. ಈಗ ನಮ್ಮ ಕರಾವಳಿಯವರೇ ನಮ್ಮ ಕನ್ನಡ ಸಿನಿಮಾ ನೋಡಲ್ಲ.
ಬೇಕಾಗಿಲ್ಲ ಗುರು, ನಮ್ದು ಬೇರೆ ಏನೋ ಇಲ್ಲಿದೆ. ನಾವು ಸ್ವಲ್ಪ ಬಹಳ ಸಂಕುಚಿತವಾಗಿ ಬದುಕ್ತಾ ಇರೋರು. ಸೊ ಇಷ್ಟೇ ಸಾಕು. ಆಮೇಲೆ ಇನ್ಯಾವುದೋ ಬರ್ತಾ ಇದೆ, ಇದಕ್ಕಿಂತ ಇದೇ 200 ರೂಪಾಯಿಗೆ ಈ ಸಿನಿಮಾಗಿಂತ ಆ ಸಿನಿಮಾ ಪುಷ್ಪ ನೋಡ್ತೀನಿ ಅಂತ ಹೊಟ್ಟೋಗ್ತಾರೆ. ಸೊ ಇನ್ನೂ ಗ್ರ್ಯಾಂಡ್ಜಿಯರ್ ಆಗಿ. ಆಮೇಲೆ ಸರ್, ಆ ಪ್ರೇಕ್ಷಕರು ಮೊನ್ನೆ ನಾನು ನೋಡ್ತಾ ಇದ್ದೀನಿ, 120 ಜನ ಒಂದೇ ಫ್ಯಾಮಿಲಿಯವರು ಒಟ್ಟಿಗೆ ಥಿಯೇಟರ್ನ ಬುಕ್ ಮಾಡಿ ಹೋಗಿ ಏನು ಕೂಗಾಡ್ಕೊಂಡು ಇಡೀ ಥಿಯೇಟ್ರಲ್ಲಿ ಪುಷ್ಪ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ರು. ಅವ್ರಿಗೆ ಸಿನಿಮಾ ನೋಡೋದಕ್ಕಿಂತ ಸಂಭ್ರಮ. ಇಷ್ಟು ಅವ್ರನ್ನ ರಂಜಿಸುವಂತ ಸಿನಿಮಾನೂ ನಾವು ಮಾಡೋಕ್ಕಾಗ್ತಾ ಇಲ್ಲ. ಜನ ನಾವು ಆತರ ಸಿನಿಮಾ ಮಾಡಿದಾಗ ಬಂದು ಆತರ ರಂಜನೆನೂ ತಗೊಳ್ಳಲ್ಲ. ಹೌದಾ, ಏನೋ ಮಾಡಿದ್ಯಾ ಅನ್ಕೊಂಡು ಹೋಗ್ತಾರೆ. ಇದು ನಮಗೆ ಕಷ್ಟ ಆಗ್ತಾ ಇದೆ ಸರ್. ಈಗ ಆಯ್ತು, ಹತಾಶ ಮನಸ್ಥಿತಿ ಬೇಡ, ಸರಿ ಇರ್ಲಿ, ನಾವೆಲ್ಲ ಮನುಷ್ಯರೇ. ಪುಷ್ಪ 2 ಗೆಲ್ಸ್ತಾ ಇರೋದು ಬರೀ ಬೇರೆ ಭಾಷೆಯವರಲ್ಲ, ಇದೇ ಕನ್ನಡಿಗರಲ್ಲ, ಅವ್ರನ್ನೇ ತಾನೇ ನಾವು ಇಳಿಬೇಕಾಗಿರೋದು. ಪ್ರಯತ್ನ ಪಡೋಣ, ಇನ್ನೇನೇನ್ ಮಾಡ್ಬೇಕು ಪ್ರಯತ್ನ ಪಡೋಣ, ಮತ್ತೇನು ಏನ್ ಬೇಕು ನೋಡಿ. ಹಂಗೆ ಹೋಗ್ತಾ ಹೋಗ್ತಾ ಅದೇ ಈ ಆಲೋಚನೆ ಬರ್ತಿದ್ದಂಗೆ ನಾನು ಕರಪ್ಟ್ ಆಗ್ತಾ ಹೋಗ್ತೀನಿ. ಅವ್ರಿಗೇನ್ ಬೇಕು ಅದನ್ನ ಕೊಡ, ಅವ್ರಿಗೇನ್ ಬೇಕು ಅದನ್ನ. ಅಲ್ಲಿಗೆ ಕಲೆ ಏನಾಯ್ತು? ಸೊ ನಾನು ಹೇಳಿದೆ ಗೊತ್ತಾ, ಅವ್ರನ್ನ ನಾವು ಓಲೈಸಿ ಅವ್ರು ನಮ್ಮನ್ನ ಓಲೈಸಿ, ಇಷ್ಟೇನಾ? ಅಲ್ವಲ್ಲ, ಇದೆಲ್ಲ ನಮ್ಮ ಆಲೋಚನೆ ಬಂದ್ಬಿಡ್ತದೆ. ಸೊ ಇಲ್ಲ, ಅದಕ್ಕೆ ಒಂದು ಸೆಟ್ ಆಫ್ ಡೈರೆಕ್ಟರ್ಸ್, ಸೆಟ್ ಆಫ್ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಅವ್ರು ಮಾಡ್ಲಿ. ನಾವು ಈ ಬಿಟ್ವೀನ್ ಟ್ರೈ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ರಯತ್ನದಲ್ಲೂ ಇದ್ದೀವಿ. ಹಾಗಾಗಿ ನಾವು ಬಂಗ್ಲೆ ತಗೊಂಡಿಲ್ಲ, ಕಾರ್ ತಗೊಂಡಿಲ್ಲ, ಇದೆಲ್ಲ ಪರವಾಗಿಲ್ಲ. ಕಲೆಗೂ ನಿಷ್ಠರಾಗಿ, ಜನಗಳ ಅಭಿರುಚಿಗೂ ನಿಷ್ಠರಾಗಿ ಟ್ರೈ ಮಾಡ್ತಾ ಇರೋದ್ರಿಂದ ನಾವು ತರೋ ಎಕ್ಸ್ಪೆರಿಮೆಂಟ್, ನಮ್ಮ ಲೈಫು ಎಕ್ಸ್ಪೆರಿಮೆಂಟೇ. ಹೇಳಕ್ಕಾಗಲ್ಲ, ನಾಳೆಗೂ ಫುಟ್ಪಾತ್ ರೆಡಿ ಇರ್ಬೇಕು ನಾವು, ಅಥವಾ ಬಂಗ್ಲೆಗೂ ರೆಡಿ ಇರ್ಬೇಕು. ಆದ್ರೆ ಕೆಲವ್ರು ಹೇಳ್ತಾರೆ, ಇಲ್ಲಪ್ಪ, ಟ್ರೇಡ್ ಇಸ್ ಎಂಟರ್ಟೈನ್ಮೆಂಟ್ ದ ಗ್ಯಾಲರಿ ಅಷ್ಟೇ, ಫರ್ಗೆಟ್ ಅಬೌಟ್ ಎನಿ ಅದರ್. ನೀನು ಇನ್ನೇನು ಕಲೆನ ಉದ್ಧಾರ ಮಾಡೋ ಎಲ್ಲ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನೀನು ತಗೊಳಕ್ ಹೋಗ್ಬೇಡ. ನಿನ್ನ ಮುಂದೆ ಪ್ರೇಕ್ಷಕ ಕೂತಿದ್ದಾನೆ, ಅವನನ್ನ ಎಂಟರ್ಟೈನ್ ಮಾಡು ಅಷ್ಟೇ ಅಂತ ಬಂದಾಗ ಅದಕ್ಕೆ ಇಷ್ಟರಾಗಿ ಮಾಡ್ತಾ ಇರೋರು ಇದ್ದಾರೆ. ಈಗ ರಾಜಮೌಳಿ ಅವರ ಚಿತ್ರಗಳು ಏನು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾವ ಸರ್? ಖಂಡಿತ ಇಲ್ಲ. ಸಿಂಪಲ್ ಒಂದು ಸಾಧಾರಣವಾದ ಒಂದು ಕಥೆನ ಇಟ್ಕೊಳ್ತಾರೆ, ಅದನ್ನ ತುಂಬಾ ಗ್ರ್ಯಾಂಜಿಯರ್ ಆಗಿ ನಿಮಗೆ ಕಣ್ಣು, ಕಿವಿ, ಮನಸ್ಸು ಎಲ್ಲ ಇಂದ್ರಿಯಗಳು ಇಂದ್ರಿಯ ಎಲ್ಲವಕ್ಕೂ ಎಂಟರ್ಟೈನ್ಮೆಂಟ್ ಕೊಡೋ ಥರದ್ದು ಒಂದು ಮಾಡಿ ಕೊಡ್ತಾರೆ ಅಷ್ಟೇ. ಇದ್ರ ಮೇಲೆ ನನ್ನ ಜವಾಬ್ದಾರಿ ಏನು ಇಲ್ಲ ಅನ್ನೋ ಥರ ಇರ್ತಾರೆ. ಅವರ ಜವಾಬ್ದಾರಿ ಇಷ್ಟೇ, ಬಂದವನಿಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ನನಗೆ ದುಡ್ಡು ಹಾಕ್ತವನಿಗೆ ದುಡ್ಡು ಮಾಡ್ಕೊಡ್ತೀನಿ, ನಾನು ದುಡ್ಡು ಮಾಡ್ಕೊತೀನಿ, ಇಷ್ಟೇ ಸರ್. ವೆರಿ ಕ್ಲಿಯರ್. ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಆ ಥರ ಮನಸ್ಥಿತಿ ನಾನಲ್ಲ, ನನ್ನಂತ ಸೆಟ್ ಆಫ್ ಇರುವಂತ ಕೆಲವರು ಅಲ್ಲ. ಕಾಸರವಳ್ಳಿಯವರು ಹಂಗಲ್ಲ. ಕಾಸರವಳ್ಳಿಯವರು ಇಲ್ಲ, ಒಂದು ಸಿನಿಮಾ ಆಯಾ ಕಾಲಘಟ್ಟದ ಸಾಂಸ್ಕೃತಿಕ ದಾಖಲೆ. ಅವತ್ತೇನ್ ಪರಿಸ್ಥಿತಿ ಇತ್ತು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಜಾಗತಿಕವಾಗಿ ಎಲ್ಲವನ್ನ ದಾಖಲಿಸುವ ಜವಾಬ್ದಾರಿ ಹೊಂದಿರುತ್ತೆ ಅಂತ ಹೇಳ್ತಾರೆ. ಅದನ್ನ ನಂಬ್ಕೊಂಡು ನಾವು ಬೆಳೆದಿರೋದು. ಹಾಗಂತ ಕಂಪ್ಲೀಟ್ ಆಗಿ ಅದನ್ನ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ನಿರ್ಮಾಪಕರು ಸಿಕ್ಕಲ್ಲ, ಜನನೂ ಸಿಕ್ಕಲ್ಲ, ಪ್ರೇಕ್ಷಕರು ಇರಲ್ಲ. ಸರಿಯಪ್ಪ, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡೆ ಇದನ್ನ ಸಾಧಿಸಕ್ಕೆ ಟ್ರೈ ಮಾಡ್ತೀವಪ್ಪ ಅಂತ ನಾವು ಮುಂದುವರಿತಾ ಇದೀವಿ ಸರ್. ಇಷ್ಟು ಮುಂದಿನ ಪ್ರಾಜೆಕ್ಟ್ ಸರ್ ಹೇಗೆ ನಡೀತಾ ಇದೆ, ಏನ್ ನಡೀತಾ ಇದೆ? ಈಗ ಒಂದು ಇರ್ಬೋದು, ಬೇರೆ ಬೇರೆ ಭಾಷೆಗಳು ಸ್ವಲ್ಪ ಚೆನ್ನಾಗಿ ಮಾಡ್ತಿರ್ಬೋದು, ಎಲ್ಲ ಚೆನ್ನಾಗಿ ಮಾಡ್ತಿಲ್ಲ ಸರ್. ಅಲ್ಲಿ ಯಾವುದೋ ಒಂದು ಮಹಾರಾಜ, ಒಂದು ಪುಷ್ಪ, ಇನ್ಯಾವುದೋ ಒಂದು ಇದು ಇರ್ಬೋದು. ಒಂದು 4-5 ಸಿನಿಮಾ ತಮಿಳಲ್ಲಿ, 4-5 ಸಿನಿಮಾ ತೆಲುಗಲ್ಲಿ, 4-5 ಸಿನಿಮಾ ಕೇರಳದಲ್ಲಿ ಇದಾಗ್ತಿರ್ಬೋದು. ಇಲ್ಲೂ ಆಗ್ತಾ ಇದೆ, ಭೀಮಾ ಏನು ಕಡಿಮೆ ಮಾಡಿಲ್ಲ. ಆದರೆ ಆ ಮಟ್ಟಕ್ಕೆ ನಾವು ಕಾಂಪೀಟ್ ಮಾಡಕ್ ಆಗ್ತಿಲ್ಲ. ಬರೀ ಕನ್ನಡ ಅಂತಲ್ಲ, ಭಾರತೀಯ ಚಿತ್ರರಂಗವೇ ಸ್ವಲ್ಪ ಪ್ರಾಬ್ಲಮ್ ನಲ್ಲಿದೆ. OTT ಅನ್ನೋದು ಬಹಳ, ಹೇಳಿದ್ನಲ್ಲ ಸರ್, 1-1.5 ಲಕ್ಷ ಎಂಟರ್ಟೈನ್ಮೆಂಟ್ ಸಿನಿಮಾಗಳಿವೆ ಇದರಲ್ಲಿ. ಹಿಂಗಿದ್ದಾಗ ಯಾಕೆ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಹೋಗಿ ಹಣದುಬ್ಬರನು ಕಾರಣ ಆಗುತ್ತಲ್ವ ಸರ್, ಟ್ಯಾಕ್ಸೇಷನ್ಸ್ ಕಾರಣ ಆಗುತ್ತೆ. ನೀವು ಇವತ್ತು ಹೋಗಿ ಒಂದು ಪಾಪ್ಕಾರ್ನ್ ತಿಂದ್ರೆ ನೀವು ಒಬ್ಬರೇ ತಿನ್ನಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಒಟ್ಟಿಗೆ ಕುತ್ಕೊಂಡು ತಿನ್ನುತ್ತೆ. ಒಂದು ಐಸ್ ಕ್ರೀಮ್ಗೆ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಒಟ್ಟಿಗೆ ಕುತ್ಕೊಂಡು ನಮಗಿಂತ ಜಾಸ್ತಿನೇ ತಿಂತಾರೆ ಅವರು. ಇರ್ಲಿ, 1-2 ಟೇಬಲ್ ಅವ್ರಿಗೆ ರಿಸರ್ವ್ ಮಾಡಿ ಚೇರು ಮಿಕ್ಕಿದ ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ಕುತ್ಕೋಬೇಕಲ್ಲಿ. ಹಂಗಾಗ್ಬಿಟ್ಟಿದೆ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಒಂದು ಆಚೆ ಹೋಗಿ ಕಾರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸಿನಿಮಾ ಟಿಕೆಟ್ ತಗೊಂಡು ಒಂದು ಡಿನ್ನರ್ ಮಾಡ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಬರೋಷ್ಟರಲ್ಲಿ 5,000-6,000 ರೂಪಾಯಿ ಒಗ್ರೋಗ್ಬಿಡುತ್ತೆ. ಏನಕ್ಕೆ ಗುರು? ಒಂದು 3,000 ರೂಪಾಯಿ ಕೊಟ್ಬಿಟ್ರೆ ಅಷ್ಟು OTTಗಳ ಸಬ್ಸ್ಕ್ರಿಪ್ಷನ್ ಇಡೀ ಇಯರ್ ಬರುತ್ತೆ. ಮನೇಲೆ ಕೂತ್ಕೊಂಡು ನೋಡೋಣ ಬಿಡಮ್ಮ ಅಂತಾರೆ. ಇದು ಮನಸ್ಥಿತಿ ಇದೆಯಲ್ಲ, ಅದು ಕರೋನಾಯಿಂದ ಶುರು ಆದದ್ದು. ಈಗ ಕಷ್ಟ ಸರ್. ಅವ್ರನ್ನ ಅಂಥ ಮನಸ್ಥಿತಿಲಿ ಇರೋರ್ನ ಯಾಳದು ಬಾರಪ್ಪ ಥಿಯೇಟರ್ಗೆ ಅಂತ ತುಂಬಾ ಕಷ್ಟ. ಯಾವುದೋ ಕೆಲವೊಂದು ಸಿನಿಮಾಗಳಿಗೆ ನೋಡಿ ಆ ಥರ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ವರ್ಷಕ್ಕೆ 1-2-3 ಆ ಥರ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇರ್ತಾರೆ. ಆದ್ರೆ ಮುಂಚೆ ಹೆಂಗಿದ್ರು, ತಿಂಗಳಿಗೊಂದು ಸಿನಿಮಾ ನಾವು ನೋಡ್ಬೇಕು ಇತ್ತು.
ಆವಾಗ ಹಣದುಬ್ಬರನು ಕಡಿಮೆ ಇತ್ತು, Okay. ಸುಲಭವಾಗಿ ಆಗ್ತಿತ್ತು. 1,000 ರೂಪಾಯಿ ಇದ್ರೆ ಫ್ಯಾಮಿಲಿ ಸಿನಿಮಾ ನೋಡ್ತಿತ್ತು ಸರ್. ಇವಾಗ ಹಂಗಿಲ್ಲ ಸರ್, 5,000 ರೂಪಾಯಿ ಬೇಕು. ಎವ್ರಿ ಡೇ ಇನ್ಫ್ಲೇಷನ್ಸ್ ಜಾಸ್ತಿ ಆಗ್ತದೆ. ಎಲ್ಲವೂ ಕಾರಣ ಸರ್ ಚಿತ್ರರಂಗದ ಈ ದುಸ್ಥಿತಿಗೆ. ಮತ್ತು ಬರೀ ಕನ್ನಡ ಅಂತ ಹೇಳ್ತಲ್ಲ, ಇಡೀ ಭಾರತೀಯ ಜನ ತುಂಬಾ ಪ್ರಾಬ್ಲಮ್ ನಲ್ಲಿದೆ. ಹಿಂದಿಯವರು ನನಗೆ ಯಾರೋ ಬಂದು ಕತೆ ಬರೆಯಕ್ಕೆ ಕೇಳ್ತಾ ಇದ್ದಾರೆ, ಅದೆಲ್ಲ ಇದೆ. ಅವರು ಕೂಡ ನೋಡಿ ಸರ್, ಸೌತ್ ಇಂಡಿಯನ್ ಟೆಕ್ನಿಷಿಯನ್ ಇಟ್ಕೊಳ್ಳಿ, ಸೌತ್ ಇಂಡಿಯನ್ ಚಾರ್ಜಸ್ ಇರಲಿ, ಬಾಲಿವುಡ್ ಅಲ್ಲಿ ತುಂಬಾ ಕಾಸ್ಟ್ಲಿ. ಆ ಕಾರಣಕ್ಕೆ ಇಲ್ಲಿ ಬರ್ತಾ ಇರೋದು. ಮತ್ತೆ ಇಲ್ಲಿ ಸ್ವಲ್ಪ ಬೇರೆ ತರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ, ಅದೆಲ್ಲ ಇದೆ ಪಾಪ. ಬಹಳ ಪ್ರಾಬ್ಲಮ್ ಇದೆ ಸರ್ ಬಾಲಿವುಡ್. ನಮಗಿಂತ ತೊಂದರೆದಲ್ಲಿದ್ದಾರೆ ಅವರು, ತುಂಬಾ ತೊಂದರೆನಲ್ಲಿದ್ದಾರೆ. ಯಾಕಂದ್ರೆ ಕತೆಗಳಿಲ್ಲ, ಬಜೆಟ್ ಇಲ್ಲ, ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರಿಗೆಲ್ರಿಗೂ ನಮ್ಮ ಕನ್ನಡಕ್ಕೆ ಇಲ್ಲದೆ ಇರುವಂತದ್ದು ಪ್ಲಸ್ ಏನಿದೆ ಅಂತಂದ್ರೆ ಅಟ್ಲೀಸ್ಟ್ OTT ಇವ್ರುಗಳೆಲ್ಲ ಇದ್ದಾರೆ, TV ರೇಟ್ಸ್ ಇದೆಲ್ಲ ತಗೋತಾರೆ. ನಮ್ಗೆ ಅದು ಸ್ವಲ್ಪ ಹೊಡಿತಾ ಇದೆ. ಯಾಕಂದ್ರೆ ಇಲ್ಲ ರೀ, ನಿಮ್ ಕನ್ನಡ ಪ್ರೇಕ್ಷಕರೇ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ, ನಾವ್ ಏನಕ್ಕೆ ತಗೊಳ್ಳೋಣ, ನಾವು ಬೇರೆ ಭಾಷೆನ ಡಬ್ಬಿಂಗ್ ಮಾಡ್ಕೊಂಡು ತೋರಿಸ್ತೀವಿ ಬಿಡಿ ಅನ್ನೋ ತರ ಮನಸ್ಥಿತಿಗೆ ಬಂದಿದೆ. ಅಫ್ಕೋರ್ಸ್ ಅವರು ದುಡ್ಡು ಮಾಡಕ್ ಕೂತಿರೋದು, ಭಾಷೆ ಬೆಳೆಸಕ್ಕಲ್ಲ. ಸೊ ಈ ಎಲ್ಲ ಇರೋದ್ರಿಂದ ನಾವು ಈ ಮಧ್ಯದಲ್ಲೇ ಹೊಡೆದಾಡಿ ಹೋರಾಟ ಮಾಡಿ ಏನೋ ಒಂದು ಆಗುತ್ತೆ, ನೋಡ್ಬೇಕು, ಒಂದು ಪ್ರಯತ್ನ ಪಡ್ತೀವಿ. OTT ಇಂದ ಮನೋರಂಜನೆ ಚೀಪ್ ಆಯ್ತು ಅಂತೀರಾ? ಕಡಿಮೆ ಬೆಲೆಗೆ ಸಿಗ್ತಾ ಇರೋ ತರ ಒಂದು ವಸ್ತು ಆಯ್ತು ಅಂತ? ಚೀಪ್ ಅಂತಲ್ಲ ಸರ್, ಯಾವುದೇ ಅತಿ ಆದ್ರೂ ಕೂಡ ಅದಕ್ಕೆ ಬೆಲೆ ಇರಲ್ಲ. ಎಕ್ಸ್ಟ್ರಾ ಎಷ್ಟು ಈಗ ನನಗೇನೆ ಒಂದಷ್ಟು ಸಿನಿಮಾ ನೋಡ್ಬೇಕು ನೋಡಕ್ ಆಗ್ತಾ ಇಲ್ಲ ನನಗೆ, ಎಷ್ಟೊಂದಿದೆ. ಅಯ್ಯೋ ಎಷ್ಟಪ್ಪ ನೋಡ್ಲಿ ಅನ್ಸುತ್ತೆ ನನಗೇನೆ. ಅಯ್ಯೋ ಬಿಡಪ್ಪ ಇದೆಲ್ಲ ಬಿಟ್ಟು ಸ್ವಲ್ಪ ಕುತ್ಕೊಂಡು ಮ್ಯೂಸಿಕ್ ಕೇಳೋಣ, ಕಣ್ಣು ಮುಚ್ಕೊಂಡು ಓದೋಣ ಅನ್ಸುತ್ತೆ. ಆಮೇಲೆ ಈ ಶೋ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಾನು ನೋಡ್ಲೇಬೇಕು, ಬರೀಲೇಬೇಕು, ಏನೋ ಮಾಡ್ಲೇಬೇಕು. ಸರ್ ಮುಂದಿನ ಪ್ಲಾನ್ಗಳೇನು, ಏನ್ ನಡೀತಾ ಇದೆ? ಅದೇ ಸರ್, ಒಂದು ಕಥೆ ಬರಿತಾ ಇದ್ದೀನಿ ಹಿಂದಿಗೆ ಅಂತ. ಅದು ಏನಾಗುತ್ತೆ ಗೊತ್ತಿಲ್ಲ, ಯಾಕಂದ್ರೆ ಆ ಪ್ರಪಂಚ, ಆ ಬಾಲಿವುಡ್ ಅನ್ನೋ ಪ್ರಪಂಚ ಹೇಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಭಾಷೆನೂ ಗೊತ್ತಿಲ್ಲ. ಕನ್ನಡದಲ್ಲಿ ಬರ್ತಿದ್ದೀನಿ, ಅದನ್ನ ಒಬ್ರು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಅದನ್ನ ಅವ್ರು ಯಾರೋ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಏನೋ ನಡೀತಾ ಇದೆ ಆ ಪ್ರೋಸೆಸ್. ಅದೇನಾದ್ರೂ ಆದರೆ ನಾನು ಅದನ್ನ ಡೈರೆಕ್ಟ್ ಮಾಡ್ಬೇಕಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ನಾನು ಆ ಕನಸು ಇಟ್ಕೊಂಡಿಲ್ಲ, ಆ ಆಸೆ ನನಗೇನಿಲ್ಲ. ಇಲ್ಲಿ ಕನ್ನಡದ್ದು ಒಂದು ಯಾವುದೋ ಒಂದು ಸಿನಿಮಾ ಒಂದು 2 ಸ್ಕ್ರಿಪ್ಟ್ ಮಾಡಿದೆ. ಒಂದು ನನಗೆ ತುಂಬಾ ಕಾಸ್ಟ್ಲಿ, ಈ ಸಂದರ್ಭದಲ್ಲಿ ಇದಾಗಲ್ಲ ಅಂತ ಹೇಳಿ ತೆಗೆದು ಬಿಸಾಕಿದ್ದಾಯ್ತು. ಮತ್ತೊಂದನ್ನು ಬರೆದೆ, ತುಂಬಾ ಕ್ರಿಯೇಟಿವ್ ಆಗಿ, ಕಮರ್ಷಿಯಲ್ ಆಗು, ಎಲ್ಲ ರೀತಿಯಿಂದಲೂ ಚೆನ್ನಾಗಿದೆ. ಆದರೆ ಆ ಸಂದರ್ಭದಲ್ಲಿ ಅದಕ್ಕೆ ಸೆಟ್ ಆಗ್ತಾ ಇರುವಂತ ಹೀರೋ ಇವ್ರು ಯಾರೋ ಎಲ್ಲ ಸೆಟ್ ಆಗ್ತಾ ಇಲ್ಲ ಸ್ವಲ್ಪ. ಹಾಗಾಗಿ ಅದು ಹಾಗೆ ಇದೆ. ಇನ್ನೊಬ್ರ ಜೊತೆ ಮಾತುಕತೆ ನಡೀತಾ ಇದೆ. ಅದೇನಾದ್ರೂ ಆದ್ರೆ ಅದನ್ನು ಮಾಡ್ತೀನಿ ಏನೋ, ಅದು ಏನು ಗೊತ್ತಿಲ್ಲ. ಅಗೇನ್ ಇಟ್ಸ್ ಅ ನ್ಯೂ ಥಿಂಗ್. ಈ ಇಷ್ಟು ದಿವಸ ನಾನು ಮಾಡಿದ ಸಿನಿಮಾಗಳೇ ಬೇರೆ, ಅದು ಬೇರೆನೇ ಆಗುತ್ತೆ. ಮತ್ತೆ ಇದು ಪಾರ್ಟ್ 2 ಸರ್, ಬೆಲ್ ಬಾಟಮ್, ಅದು ಗೊತ್ತಿಲ್ಲ ಸರ್. ಅದು ಏನಾಗ್ತಾ ಇದೆ, ಅದು ರಿಷಬ್ ಶೆಟ್ಟಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅದೇನೋ ಅವರು 2007 2008 ಏನೋ ಕಮಿಟ್ ಆಗ್ತಾ ಇದ್ದಾರೆ. ಆದ್ರೆ ಆಸೆ ನನಗಿಲ್ಲ ಸರ್. ಅವ್ರದ್ದು ಏನೋ ನಡೀತಾ ಇದೆ, ನಡೀಲಿ. ಮತ್ತೆ ಬಹುಶಃ ರಿಷಬ್ ತರದ ಒಬ್ಬ ಪ್ಯಾನ್ ಇಂಡಿಯಾ ಹೀರೋ ಈಗ ಅಷ್ಟು ಕಾಮಿಡಿ ಮಾಡ್ಕೊಂಡು ಆ ರೀತಿ ಮಾಡಬಹುದಾ ಗೊತ್ತಿಲ್ಲ. ಅದು ಅವರು ಇಲ್ಲ ಪರವಾಗಿಲ್ಲ, ನಾನು ಅದನ್ನ ಬಿಟ್ಟು ವರ್ಸಟೈಲ್ ಆಗಿ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದ್ರೆ ಅದಾಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಮತ್ತೆ ಅದ್ರ ಬಗ್ಗೆ ನಾವು ಯಾರು ತುಂಬಾ ನಿರೀಕ್ಷೆನೂ ಇಟ್ಕೊಂಡಿಲ್ಲ. ಸೂಪರ್ ಆಗಿದೆ, ಸ್ಕ್ರಿಪ್ಟ್ ರೆಡಿ ಇದೆ. ಸಪೋಸ್ ಏನಾದ್ರು ಅವರು ಮಾತಿಗೆ ಸಿಕ್ಕಿ ಇಲ್ಲ ಸರ್ ಅದು ನೀವು ಮಾಡ್ಕೊಳ್ಳಿ ಅಂತಂದ್ರೆ ಅದು ಬೇರೆಯವ್ರ ಜೊತೆ ಆಗತ್ತೋ ಇಲ್ವೋ ಏನೂ ಗೊತ್ತಿಲ್ಲ. ಯಾಕಂದ್ರೆ ಅದು ನಿರ್ಮಾಪಕರು ಇದ್ದಾರೆ, ಬೇರೆ ಎಲ್ಲರೂ ಇದ್ದಾರೆ. ನಾನು ಆ ಸಮಯಕ್ಕೆ ಅಂದ್ರೆ 2021 ಅದ್ರದ್ದು ಮುಹೂರ್ತ ಆಗಿದ್ದು. ಅಪ್ಪು ಸರ್ ಬಂದು ಮುಹೂರ್ತ ಮಾಡಿದ್ರು, ಅವರೇ ಬಂದು ಕ್ಲಾಪ್ ಮಾಡಿದ್ದು. ಸ್ಕ್ರಿಪ್ಟ್ ರೆಡಿ ಇತ್ತು, ಕಾಸ್ಟಿಂಗ್ ಆಗೋಗಿತ್ತು, ಲೊಕೇಶನ್ ನೋಡಿ ಇಟ್ಬಿಟ್ಟಿದ್ದೆ. ಶೂಟಿಂಗ್ ಹೋಗ್ಬೇಕು, ಕರೋನಾ ಬಂತು, ಸೆಕೆಂಡ್ ವೇವ್. ಅಲ್ಲಿ ನಮ್ಗೆ ಚೇಂಜ್ ಆದದ್ದು, ಮಿಕ್ಕಿದೆಲ್ಲ ಬ್ಯುಸಿ ಆಗಿ ಹಿಂಗಾಗೋಯ್ತು. ಸೊ ಗೊತ್ತಿಲ್ಲ ಸರ್, ಶಿವಾಜಿ ತನಕ ಈಗ ಪ್ರಾಜೆಕ್ಟ್ ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದಾರಂತೆ. ಮತ್ತೆ ಹಾಗಾಗಿ ನನಗೆ ಯಾವ್ದ್ರ ಬಗ್ಗೆನೂ ಹಠ ಇಲ್ಲ, ಯಾವ್ದ್ರ ಬಗ್ಗೆ ನಿರಾಸೆನೂ ಇಲ್ಲ, ಯಾವ್ದ್ರ ಬಗ್ಗೆ ರಿಗ್ರೆಟ್ಸು ಇಲ್ಲ. ಎಲ್ಲವೂ ಅದರದರ ಶಕ್ತಿಯಿಂದ ನಡೀತಾ ಇದೆ. ಏನಾಗುತ್ತೋ ಆಗಲಿ, ಎಲ್ಲದಕ್ಕೂ ನಾವು ಓಪನ್ನು. ಎಸ್ ಸರ್, ಥ್ಯಾಂಕ್ ಯು. ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ತುಂಬ ಹೊತ್ತು ಹಂಚ್ಕೊಂಡ್ರಿ. ಎಲ್ಲ ಸಿನಿ ಪಯಣದಿಂದ ಹಿಡಿದು ರಂಗಭೂಮಿಯಿಂದ ಹಿಡಿದು ಪ್ರತಿಯೊಂದು ಮಾತಾಡಿದ್ರಿ. ಅದು ನಂಗೆ ಖುಷಿಯಾಗಿದ್ದು ವಿಚಾರ ಅಂತ ಹೇಳಿದ್ರೆ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು. ಬುಕ್ ಬ್ರಹ್ಮದ ಎಲ್ಲ ಓದುಗರು, ಪ್ರೇಕ್ಷಕರು ಎಲ್ಲರಿಗೂ ನಮಸ್ಕಾರ. ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ. ಥ್ಯಾಂಕ್ ಯು.